ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಫಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಚಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಹರಿವಂಶದಲ್ಲಿ ಶ್ರೀಕೃಷ್ಣನ ಕಥೆಯನ್ನು ವಿಷ್ಣು ಪರ್ವದಲ್ಲಿ ವಿವರಣೆ ಮಾಡ್ತಾ ಬರ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಕಂಸ ಸಂಹಾರ ಮಾಡಿದ ಕಥೆ ಕೇಳಿದ್ವಿ. ಕಂಸ ಅಂದರೆ ಕಾಲನೇಮಿ. ಕಾಲನೇಮಿ ಅಂತಂದರೆ ನಮ್ಮೆಲ್ಲರೊಳಗೆ ದುಷ್ಟ ಕಾಮನೆಗಳನ್ನು ಹುಟ್ಟಿಸುವವ. ಹಾಗಾಗಿ ಅವನು ಕೃಷ್ಣನಿಂದ ಸಮೃತನಾದ ಅಂತ ಕೃಷ್ಣನ ಪರಾಕ್ರಮವನ್ನು, ಕಂಸನ ಸಂಹಾರವನ್ನು ಶ್ರವಣ ಮಾಡಬೇಕು. ಮಥುರಾಪಟ್ಟಣ ಕಂಸ ಸಂಹಾರದಿಂದ ಶಾಂತ ಆಯಿತು. ಶಾಂತ ಆಯಿತು ಅಂದ್ರೆ ಅರ್ಥ, ನಾವೆಲ್ಲ ಅಶಾಂತರಾಗಿ ಬಹಳ ಸಂತಾಪಕ್ಕೊಳಗಾಗ್ತಾ ಇರ್ತೇವಲ್ಲ. ಯಾಕೆ? ಒಳಗಡೆ ಇರುವ ದುಷ್ಕಾಮನೆಗಳು ನಮ್ಮನ್ನು ಅಶಾಂತಗೊಳಿಸಿರ್ತಾರೆ. ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ ಒಳಗಿರುವ ಕಾಮನೆ ದೂರ ಆಯಿತು ಅಂತಾದರೆ ನಾವು ಶಾಂತರಾಗಲಿಕ್ಕೆ ಸಾಧ್ಯ ಅಂತ ಸಂದೇಶವನ್ನು ಕೊಡ್ತದೆ. ಮೇಲಿಂದ ಮೇಲೆ ಜರಾಸಂಧ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಿದ್ದ. ಮಥುರಾಪಟ್ಟಣ ಜರಾಸಂಧನ ಆಕ್ರಮಣದಿಂದ ಶಿಥಿಲ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಮಥುರೆ ಶಿಥಿಲ ಆಗ್ತದೆ ಎಂದಾಗ ಕೃಷ್ಣ ಅಂತಾನೆ, ಯಾದವರೆಲ್ಲ ಇಲ್ಲಿ ವಾಸ ಮಾಡೋದು ಬ್ಯಾಡೆ ಇನ್ನು ಅಂತ. ಕಾರಣ, ನನ್ನ ಭೃತ್ಯರು, ನನ್ನ ಭಕ್ತರಾದವರು ಶಿಥಿಲವಾದ ಪಟ್ಟಣದಲ್ಲಿ, ಹಳೇ ಪಟ್ಟಣದಲ್ಲಿ ಇದ್ರು ಅಂತ ಯಾಕೆ ಆಗಬೇಕು? ಸಮುದ್ರದ ಮಧ್ಯದಲ್ಲಿ ಒಂದು ಪಟ್ಟಣ ನಿರ್ಮಾಣ ಮಾಡ್ತೇನೆ, ಎಲ್ಲರನ್ನೂ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಎಂದ ಕೃಷ್ಣ. ಸಮುದ್ರ ಮಧ್ಯಗಾಂ ಪುರಿ. ಇದು ಒಂದು ಕೃಷ್ಣನ ಅಘಟಿತ ಘಟನಾ ಸಾಮರ್ಥ್ಯ. ಹಿಂದೆ ಒಬ್ಬ ರಾಜ ಇದ್ದ. ಆ ರಾಜ ಅದನ್ನ ನಿರ್ಮಾಣ ಮಾಡಿದ್ನಂತೆ, ಪಟ್ಟಣ ಸಮುದ್ರದ ಮಧ್ಯದಲ್ಲಿ. ಅದಕ್ಕೆ ಕುಶಸ್ಥಲಿ ಅಂತ ಬಹಳ ಪ್ರಾಚೀನವಾದ ಹೆಸರಿತ್ತು. ಆ ಕುಶಸ್ಥಲಿ ಕಾಲಾಂತರದಲ್ಲಿ ನೀರಿನಲ್ಲಿ ಮುಳುಗಿತು. ಶ್ರೀಕೃಷ್ಣ ಅದೇ ಕುಶಸ್ಥಲಿಯಲ್ಲೇನೆ ದ್ವಾರಕಾವನ್ನು ನಿರ್ಮಾಣ ಮಾಡಿದ ಅಂತ ವಿವರಣೆ ಹೇಳ್ತಾರೆ. ನಾಮ್ನಾ ದ್ವಾರಾವತಿ ನಾಮ ಸ್ವಾಯತಾಷ್ಟಪದೋಪಮ ಕೇಶವಸ್ಯ ಮತಿರ್ತತ್ರ ಪುರ್ಯರ್ಥೆ ವಿನಿವೇಶಿತ. ಇಲ್ಲೇ ಒಂದು ಪಟ್ಟಣ ನಿರ್ಮಾಣ ಮಾಡೋಣ. ದ್ವಾರಾವತಿ ಅಂತ ಹೆಸರು. ದ್ವಾರಾವತಿ ಅಂತ ಕರೀತಾರೆ ಅದನ್ನು. ದ್ವಾರಕಾ ಅಂತ, ದ್ವಾರಕಾ ಪಟ್ಟಣ ಅಂತ ಹೇಳ್ತಾರೆ. ಸಮುದ್ರದ ಮಧ್ಯದಲ್ಲಿ ಪಟ್ಟಣ ನಿರ್ಮಾಣ ಮಾಡಿದರೆ ಶತ್ರುಗಳ
ಕಾಟವೂ ಕಡಿಮೆ ಆಗ್ತದೆ ಅಂತ ಕೃಷ್ಣ ಅಲ್ಲಿಗೆ ನಿರ್ಮಾಣ ಮಾಡಿಸಿದ. ಯಾದವರನ್ನೆಲ್ಲ ಅಲ್ಲಿಗೆ ಬರಮಾಡಿಕೊಂಡ. ಯಾದವರೆಲ್ಲ ದ್ವಾರಕಾಧೀಶನ ಕೃಷ್ಣನ ಆಶ್ರಯದಲ್ಲಿ ದ್ವಾರಕಾಪಟ್ಟಣದಲ್ಲೇನೆ ವಾಸ ಮಾಡಿಕೊಂಡಿದ್ರು. ಈ ಸಮಯದಲ್ಲಿ ನಡೆದ ಮತ್ತೊಂದು ಘಟನೆಯನ್ನು ಹರಿವಂಶ ವಿಸ್ತಾರವಾಗಿ ಹೇಳ್ತದೆ. ಏನು ಕಥೆ ಅದು ಅಂದರೆ, ಗರ್ಗಾಚಾರ್ಯರು ಅಂತಿದ್ರು. ಆ ಗರ್ಗಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮನಿಗೆ ನಾಮಕರಣ ಮಾಡಿದಂತಹ ಮಹಾನುಭಾವರು. ಗರ್ಗ ಸಂಹಿತೆ ಅಂತ ಬಹಳ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರದ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟವರು ಗರ್ಗಾಚಾರ್ಯರು. ಯಾದವರಿಗೆಲ್ಲ ಅವರೇ ಪುರೋಹಿತರಂತೆ. ವಸುದೇವ ಹೇಳಿ ಕಳಿಸಿರ್ತಾನೆ, ಕೃಷ್ಣನಿಗೇನೇ ಸಂಸ್ಕಾರ ಮಾಡಬೇಕಾದ್ರೂ ನಂದಗೋಪನ ಮನೆಯಲ್ಲಿ ನೀವೇ ಹೋಗಬೇಕು ಅಂತ. ಹಾಗಾಗಿ ನಾಮಕರಣನೂ ಗರ್ಗಾಚಾರ್ಯರೇ ಮಾಡಿಸ್ತಾರೆ, ಉಪನಯನನೂ ಗರ್ಗಾಚಾರ್ಯರೇ ಮಾಡಿಸ್ತಾರೆ. ಯಾಕೆ ಅಂತ ಕಾರಣ ಕೇಳಿದರೆ, ವಸುದೇವ ಹೇಳ್ತಾನೆ, ಕೃಷ್ಣನಿಗಾಗುವ ಸಂಸ್ಕಾರಗಳೆಲ್ಲ ಕ್ಷತ್ರಿಯ ವರ್ಣಕ್ಕೆ ಸಂಬಂಧಪಟ್ಟದ್ದಿರಲಿ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತೇನು ವಿಭಾಗ ಇದೆ, ಅದರಲ್ಲಿ ಅವರವರಿಗೆ ಅರ್ಹವಾದ ಸಂಸ್ಕಾರಗಳನ್ನು ಹೇಳ್ತದೆ ಶಾಸ್ತ್ರ. ನಂದಗೋಪ ಹಾಗೂ ವಸುದೇವ ಇಬ್ಬರು ಒಂದೇ ತಂದೆಯ ಮಕ್ಕಳಾದರೂ ತಾಯಿ ಬೇರೆ ಬೇರೆ ಅಂತ ವಿವರಣೆ ಕೊಟ್ಟಿದೆ. ತಂದೆ ಒಬ್ಬನೇ, ತಾಯಿ ಬೇರೆ ಬೇರೆ ಆದದ್ದಕ್ಕೆ ಅವರಿಬ್ಬರಲ್ಲಿಯೂ ಕೂಡ ವರ್ಣ ಬೇರೆ ಆಯ್ತದೆ. ಇದು ವರ್ಣದ ವ್ಯವಸ್ಥೆಯಲ್ಲಿರುವ ಒಂದು ವಿಶೇಷತೆ ಅಂತ ಹೇಳ್ತಾರೆ. ಭಗವತ್ಪಾದರು ಕೊಟ್ಟ ನಿರ್ಣಯ. ಮಹಾನುಭಾವನಾದ ಶೂರಸೇನ ಅಂತ ಒಬ್ಬ ಯಾದವ. ಆ ಶೂರಸೇನ ರಾಜನಿಗೆ ಇಬ್ಬರು ಪತ್ನಿಯರಿದ್ರಂತೆ. ಒಬ್ಳು ವೈಶ್ಯ ವರ್ಣಕ್ಕೆ ಸಂಬಂಧಪಟ್ಟವಳು, ಇನ್ನೊಬ್ಳು ಕ್ಷತ್ರಿಯ ವರ್ಣಕ್ಕೆ ಸಂಬಂಧಪಟ್ಟದವಳು. ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದವನು ವಸುದೇವ ಆದ್ದರಿಂದ ಅವನಿಗೆ ತಾಯಿಯ ವರ್ಣ ಬಂತು, ಕ್ಷತ್ರಿಯನಾದ ಅಂತ ವಿವರಣೆ ಕೊಟ್ಟಿದ್ದಾರೆ. ಇನ್ನೊಬ್ಬಳು ವೈಶ್ಯ ವರ್ಣದವಳಾದ್ದರಿಂದ ಶೂರಸೇನನಿಂದ ವೈಶ್ಯ ವರ್ಣದವಳಲ್ಲಿ ಹುಟ್ಟಿದವನು ನಂದಗೋಪ. ಆ ಕಾರಣದಿಂದ ನಂದಗೋಪನಿಗೆ ವೈಶ್ಯ ವರ್ಣ ಬಂತು ಅಂತ ವಿವರಣೆ ಕೊಡ್ತಾರೆ. ಹಿಂದೆಲ್ಲ ಹೇಗೆ ವ್ಯವಸ್ಥೆ ಇತ್ತು ಅಂದರೆ, ಮಾತುರ್ಜಾತಿ ಪಿತುರ್ಗುಣಾಹ ಅಂತ ಹೇಳ್ತಾರೆ ಹಿರಿಯರು. ತಾಯಿ ಯಾವ ವರ್ಣದವಳಾಗಿರ್ತಾಳೋ ಮಕ್ಕಳಿಗೆ ಆ ವರ್ಣ ಹೇಳುತ್ತಿದ್ರಂತೆ. ತಂದೆಯ ಗುಣ ಎಲ್ಲ ಮಕ್ಕಳಿಗೆ ಬರ್ತಿತ್ತಂತೆ. ಹಾಗಾಗಿ ತಾಯಿ ತಂದೆಯ ವ್ಯವಸ್ಥೆಯನ್ನು ಅನುಸರಿಸಿ ಮಕ್ಕಳಿಗೆ ಬರುತ್ತದೆ. ವಿದುರ ವೇದವ್ಯಾಸರಿಂದಲೇ ಹುಟ್ಟಿದವನು. ತಂದೆ ವೇದವ್ಯಾಸನ ಜ್ಞಾನ ಅವನಿಗೆ ಬಂತು. ಹಾಗಾಗಿ ವಿದುರ ಸರ್ವವೇತ್ತ, ಹೆಸರಿಗೆ ತಕ್ಕಂತೆ ವಿದುರ ಎಲ್ಲ ತಿಳಿದವನಾಗಿದ್ದ. ಆದರೆ ಹುಟ್ಟಿದ ವರ್ಣ ಯಾವುದು? ದಾಸಿಯಲ್ಲಿ ಹುಟ್ಟಿದ್ರಿಂದ ವೇದವ್ಯಾಸರಿಗೆ ಅಂಬಿಕಾ ಅಂಬಾಲಿಕೆಯರಲ್ಲಿ ಹುಟ್ಟಿಲ್ಲ. ಅಂಬಿಕಾ ಅಂಬಾಲಿಕೆಯರಲ್ಲಿ ಹುಟ್ಟಿದ್ದಿದ್ರೆ ಅವನು ಒಬ್ಬ ಕ್ಷತ್ರಿಯ ವರ್ಣದವ ಅಂತ ಅನಿಸ್ಕೊಳ್ತಿದ್ದ. ಆದರೆ ಹುಟ್ಟಿದ್ದು ಯಾರಿಂದ? ಧೃತರಾಷ್ಟ್ರ, ಪಾಂಡು, ಅಂಬಿಕಾ ಅಂಬಾಲಿಕೆಯರಲ್ಲಿ ಬಂದವರು. ಆದರೆ ವಿದುರ ಮಾತ್ರ ದಾಸಿಯಲ್ಲಿ ಹುಟ್ಟಿದ ಅನ್ನೋ ಕಾರಣಕ್ಕೆ ವರ್ಣ ಅವನಿಗೆ ತಾಯಿಯ ವರ್ಣ ಬಂತು ಅಂತ ವಿವರಣೆ ಕೊಡ್ತಾರೆ. ಮೂವರು ಮಕ್ಕಳು ವೇದವ್ಯಾಸರಿಂದಲೇ ಹುಟ್ಟಿದ್ದು. ವೇದವ್ಯಾಸ ನೋಡಿದರೆ ಬ್ರಾಹ್ಮಣ ಅಂತ ನಾವು ತಿಳಿದಿದ್ದೇವೆ. ಆದರೆ ಭಗವಂತನಿಗೆ ಬ್ರಾಹ್ಮಣ ಕ್ಷತ್ರಿಯ ಅನ್ನೋ ವ್ಯವಸ್ಥೆಯನ್ನು ಹೇಳೋ ಪದ್ಧತಿ ಇಲ್ಲ. ಮೇಲ್ನೋಟಕ್ಕೆ ಲೌಕಿಕವಾಗಿ ಹೇಳ್ತಾರೆ. ಹೀಗೆ ಇಲ್ಲೂ ಕೂಡ ನಂದಗೋಪ ವೈಶ್ಯನಾದದ್ದು ಯಾಕೆ ಎನ್ನುವುದಕ್ಕೆ ಕಾರಣವನ್ನು ಕೊಟ್ಟರು. ಕೃಷ್ಣನಿಗೆ ಸಂಸ್ಕಾರ ಹೇಗಾಗಬೇಕು? ಕೃಷ್ಣನ ಇಚ್ಛೆಯಂತೆ ವಸುದೇವ ಸಂಕಲ್ಪ ಮಾಡಿದ ಎಲ್ಲ ಗರ್ಗಾಚಾರ್ಯರೇ ಮಾಡಬೇಕು ಅಂತ. ಅಂತೂ ಯಾದವರ ಕುಲಪುರೋಹಿತರು ಗರ್ಗಾಚಾರ್ಯರು ಅಂತ ಇದರಿಂದ ತಿಳಿದು ಬರ್ತದೆ. ಅವರವರಿಗೆ ಅರ್ಹವಾದ ಸಂಸ್ಕಾರ ಮಾಡಿಸ್ತಾ ಇದ್ರು. ಹಿಂದೆ ಯಾವುದೋ ಒಂದು ನಾಮಕರಣಕ್ಕೋ ಸಂಸ್ಕಾರ ಚೂಡ ಉಪನಯನಕ್ಕೋ ಹೋಗಿದ್ದಾರೆ ಗರ್ಗಾಚಾರ್ಯ. ಯಾದವರೆಲ್ಲ ಒಂದು ಕಡೆ ಕುಳಿತುಕೊಂಡು ಗರ್ಗಾಚಾರ್ಯರ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ರಂತೆ. ಮನೆಗೆ ಬಂದು ಪುರೋಹಿತರನ್ನ ಅಪಹಾಸ್ಯ ಮಾಡೋದು ಒಂದು ಚಾಳಿ. ಗರ್ಗಾಚಾರ್ಯರು ಪಾಪ ಸ್ವಲ್ಪ ತೆಳ್ಳಗಿದ್ರಂತೆ. ಬಹಳ ಕಡೆ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಹೋಗ್ಬೇಕಿತ್ತು, ತೆಳ್ಳಗಿದ್ರು.
ಯಾದವರೆಲ್ಲ ಆ ಗರ್ಗಾಚಾರ್ಯರನ್ನ ಅಪಹಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ತೆಳುಗಿದ್ದಾನಲ್ಲ ಈತ, ಬಹಳ ತೆಳುಗಿದ್ದಾನೆ ಅಂದ್ರೆ ಬಹುಶಃ ಕಾಮಜ್ವರ ಜಾಸ್ತಿ ಅಂತ ಅಂದ್ಬಿಟ್ರು. ಈ ಅಪಹಾಸ್ಯದ ಸ್ವಭಾವ ಬಹಳ ಕೆಟ್ಟ, ಆ ಚಾಳಿ ಇರಬಾರ್ದು ಅಂತಾರೆ ನಮ್ಮ ಕಡೆ. ಆ ಅಪಹಾಸ್ಯವೇ ಅವರಿಗೆ ಮುಳುವಾಯಿತು. ಯಾದವರೆಲ್ಲ ಹೀಗೆ ಅವರ ಬಗ್ಗೆ ಆಡ್ಕೊಂಡದ್ದಕ್ಕೆ ಗರ್ಗಾಚಾರ್ಯರಿಗೆ ಮನಸ್ಸಿಗೆ ಬಹಳ ಖೇದ ಆಯಿತು. ಆಗ ಗರ್ಗರು ಸಿಟ್ಟಾಗಿ ಶಾಪ ಕೊಡ್ತಾ ಇದ್ದಾರೆ. ಇದೆಲ್ಲ ಈ ಥರ ನಿಮಗೆ ಮಾತನಾಡಲಿಕ್ಕೆ ಕುಮ್ಮಕ್ಕು ಕೊಡ್ತಿರೋನು ಈ ಮಧ್ಯದಲ್ಲಿ ಕೂತಿದಾನಲ್ಲ ಕೃಷ್ಣ, ಇವನೇ ಅಂತ ಅವರಿಗೆ ತಲೆ ಒಳಗೆ ಹಾಕಿ ಬಂದ್ಬಿಡ್ತು. ಎಲ್ಲ ಇವನಿಂದಲೇ ನೀವು ಇಷ್ಟು ಹಾರಾಡ್ತಾ ಇರೋದು, ಇದೇ ಕೃಷ್ಣನೇ ಹೀಗೆ ನಿಮ್ಮನ್ನ ಮಾತನಾಡಿಸ್ತಾ ಇದ್ದಾನೆ. ಭಾರೀ ಸಿಟ್ಟು ಬಂತು, ಬಹಳ ಅವಮಾನ ಆಯಿತು. ಕೃಷ್ಣನನ್ನೇ ಇಲ್ಲ ಅನಿಸುವಂತ ಮಗನನ್ನು ಪಡಿಬೇಕು ನಾನು ಅಂತ ಸಿಟ್ಟು ಬಂತು. ತಪಸ್ಸು ಮಾಡ್ಲಿಕ್ಕೆ ಹೋದ್ರು. 12 ವರ್ಷ ಗರ್ಗರು ಕಬ್ಬಿಣದ ಪುಡಿ ಚೆಂದುಕೊಂಡು ಬಹಳ ಘೋರವಾದ ತಪಸ್ಸನ್ನು ಶಿವನನ್ನು ಕುರಿತು ಮಾಡಿದ್ರಂತ. 12 ವರ್ಷ ತಪಸ್ಸು ಮಾಡಿದ್ದಕ್ಕೆ ಶಿವ ಪ್ರಕಟನಾಗಿ ಏನು ಬರಬೇಕೋ ಗರ್ಗ ಅಂತ ಕೇಳಿದ್ರು. ಗರ್ಗರಂತಾರೆ, ಕೃಷ್ಣ ಭಾವಂ ಅಯಾಚತ, ಕೃಷ್ಣನಿಲ್ಲ ಅಂತ ಅನಿಸುವ ಮಗನನ್ನು ಕೊಡ್ರಿ ಅಂತ ಕೇಳಿದ್ರಂತೆ. ಶಿವ ಅಂತಾನೆ, ವರ ಕೇಳಲಿಕ್ಕೆ ಈ ವರ ಕೇಳಲಿಕ್ಕೆ 12 ವರ್ಷ ತಪಸ್ಸ, ಅಷ್ಟು ಸಿಟ್ಟು ಬಂದಿದೆ ಕೃಷ್ಣನ ಮೇಲೆ. ಆಯ್ತು, ಕೃಷ್ಣನಿಲ್ಲ ಅಂತ ಅನಿಸೋ ವರ ಬೇಕು ಅಂತಂತ ಇದ್ದೀರಿ, ಸಂಕಲ್ಪ ದೇವ್ರದ್ದೇನಿರ್ತದೋ ಅದು ಆಗ್ತದೆ, ಆಗಲಿ ಅಂತ ವರ ಕೊಟ್ಬಿಟ್ರು. ಅಷ್ಟರಲ್ಲಿ ಯವನ ದೇಶದ ಒಬ್ಬ ರಾಜ, ಅವನಿಗೆ ಮಕ್ಕಳಾಗಿಲ್ಲ ಅಂತ ವ್ಯಥೆ ಪಡ್ತಾ ಇದ್ದ. ಯಾರಾದರೂ ಮಹಾತ್ಮರು ಸಿಕ್ಕರೆ ಅವ್ರನ್ನ ಉಪಾಯ ಕೇಳೋಣ ಅಂತ ಅನಿಸಿತ್ತು. ಗರ್ಗಾಚಾರ್ಯರು ವರ ಪಡ್ಕೊಂಡಾಗಿದೆ ಶಿವನ ಬಳಿಗೆ. ಆ ಯವನ ದೇಶದ ರಾಜನಿಗೆ ಗರ್ಗಾಚಾರ್ಯ ಸಿಕ್ಕರಂತೆ. ನನಗೆ ಮಕ್ಕಳಾಗಿಲ್ಲ, ಏನಾದರೂ ಉಪಾಯ ಹೇಳ್ರಿ ಅಂತ. ನಿಮ್ಮ ಹೆಂಡತಿ ಎಲ್ಲಿದ್ದಾಳೆ ಹೇಳು ಅಂತ ಕೇಳಿದ್ರು. ಹೇಗಿದ್ರು ವರ ಪಡ್ಕೊಂಡು ಬಂದಿದ್ರು. ಆ ಕಾಲ ಯವನನ ಹೆಂಡತಿಯನ್ನು ಕರೆಸಿದಾಗ, ನಿನ್ನಲ್ಲಿ ಒಂದು ಮಗು ಹುಟ್ಟುತ್ತದೆ, ಬಹಳ ಬಲಶಾಲಿಯಾದವನು, ನಾನು ಶಿವನ ವರ ಪಡ್ಕೊಂಡು ಬಂದಿದ್ದೇನಾದ್ದರಿಂದ ಭಾರಿ ದೊಡ್ಡ ಮಗ ಹುಡ್ತಾನೆ ಅಂತ ಹೇಳಿಬಿಟ್ರು. ಅವಳು ಗರ್ಭಿಣಿ ಆದ್ರು. ಇವರ ಮಾತಿಗೆ ತಕ್ಕಂತೆ ಅವಳು ಗರ್ಭಿಣಿ ಆದ್ರು. ಯವನದ ರಾಜನ ಹೆಂಡತಿಯಲ್ಲಿ ಒಬ್ಬ ಮಗ ಹುಟ್ಟಿದ. ಮೈ ಬಣ್ಣ ಎಲ್ಲ ಕಪ್ಪು ಅಂದರೆ ಕಪ್ಪಿತ್ತಂತೆ. ಅದಕ್ಕೆ ಅವನಿಗೆ ಕಾಲ ಅಂತ ಕರೆದ್ರಂತೆ. ಹಿಂದಿಯಲ್ಲಿ ಕಾಲ ಅಂತ ಕರೀತಾರಲ್ಲ, ಹಾಗೆ ಕಾಲ ಅಂತ ಕರೆದು. ಅವನು ಆಳ್ತಾ ಇದ್ದ ಪ್ರದೇಶ ಎಲ್ಲ ಯವನ ದೇಶ ಆದ್ರಿಂದ ಯವನ ಸೇರ್ಕೊಳ್ತು. ಕಾಲ ಮತ್ತು ಯವನ, ಕಾಲ ಯವನ ಅಂತಾದ ಅಂತ ಹರಿವಂಶ ಇಷ್ಟು ಕಥೆ ಹೇಳಿದೆ. ಹೀಗೆ ಕಾಲಯವನನ ಉತ್ಪತ್ತಿಯಾದದ್ದರ ಕಥೆ. ಗರ್ಗಾಚಾರ್ಯರು ಯಾದವ ಕುಲಪುರೋಹಿತರಾದರೂ ರುದ್ರಸ್ತಸ್ಮೈ ವರಂ ಪ್ರಾದಾತ್ ಸಮರ್ಥಂ ಯುಜಿ ನಿಗ್ರಹೇ ವೃಷ್ಣೀನಾಂ ಅಂಧಕಾನಾಂಚ ಸರ್ವತೇಜೋಮಯಂ ಸುತಂ ತತಃ ಶುಶ್ರಾವತಂ ರಾಜ ಯವನಾಧಿಪತಿರ್ವರಂ. ಎಲ್ಲ ಕಥೆ ಹರಿವಂಶ ಹೇಳ್ತದೆ. ಹೀಗೆ ಗರ್ಗಾಚಾರ್ಯರಿಂದ ಯವನನ ರಾಜನ ಪತ್ನಿಯಲ್ಲಿ ಹುಟ್ಟಿ ಬಂದವನೇ ಕಾಲಯವನ. ಈ ವಿಷಯ ಆ ಕಾಲದ ಸೌಭಪತಿ ಅಂತ ಒಬ್ಬ ಇದ್ದ. ಸೌಭಪತಿ ಅಂತ ಅವನಿಗೆ ಹೆಸರೇ ಸೌಭ ಅಂದರೆ ಆಕಾಶದಲ್ಲೇ ಯಾವಾಗಲೂ ಹಾರಾಡ್ತಾ ಇದ್ದ ನಗರಮಯವಾದ ಒಂದು ವಿಮಾನ ಇತ್ತಂತೆ. ಅಂದ್ರೆ ಆ ವಿಮಾನದಲ್ಲಿ ಯಾರಾದರೂ ಹೊತ್ಕೊಂಡು ಆಕಾಶದ ಸಂಚಾರ ಮಾಡ್ಲಿಕ್ಕೆ ಹೊರಟು ಬಿಟ್ರೆ ಕೆಳಗೆ ಇಳಿಯೋ ಪ್ರಶ್ನೆನೇ ಇಲ್ಲ. ಒಂದು ನಗರವೇ ವಿಮಾನದಂತಾಗಿದೆ. ಅದಕ್ಕೆ ಅವನಿಗೆ ಸೌಭಪತಿ ಅಂತ ಕರೀತಾ ಇದ್ರಂತೆ. ಎಂತೆಂಥ ವಿಮಾನ ಕಂಡುಕೊಂಡಿದ್ರು ನೋಡ್ರಿ. ಈಗಿನವರಷ್ಟೇ ಅಲ್ಲ, ಈಗೆಲ್ಲ ಕ್ಯಾರವ್ಯಾನ್ ಅಂತ ಮಾಡ್ಕೊಂಡಿರ್ತಾರೆ. ಅವನು ಸೌಭ ಅಂತ ಒಂದು ವಿಮಾನವನ್ನ ವರ ಪಡ್ಕೊಂಡು ಪಡೆದಿದ್ದ. ಒಂದು ನಗರವೇ ಆಕಾಶದಲ್ಲಿ ಹಾರಾಡ್ತಾ ಇರ್ತಿತ್ತು. ಎಲ್ಲ ಸೌಕರ್ಯ ಇತ್ತಂತ ಅದರೊಳಗೆ. ಅಂಥ ವಿಚಿತ್ರನಾದಂಥ ವ್ಯಕ್ತಿ ಆ ಸೌಭಪತಿ. ಜರಾಸಂಧನಿಗೆ ಬಹಳ ಬೇಕಾದವನು, ಸ್ನೇಹಿತನಾಗಿದ್ದ. ಜರಾಸಂಧನ ಸ್ನೇಹ ಹೆಚ್ಚವನಿಗೆ. ಪದೇ ಪದೇ ಕೃಷ್ಣನ ಮೇಲೆ ಯುದ್ಧ ಮಾಡಿದಾಗ ಜರಾಸಂಧನಿಗೆ ಸೋಲೇ ಸೋಲು.
ಸಾಕಾಗಿ ಹೋಗಿದೆ ಜರಾಸಂಧನಿಗೆ. ಕೃಷ್ಣನ್ ಹೇಗೆ ಸೋಲಿಸ್ಬೇಕಪ್ಪ ಅಂತ ತಲೆ ಕೆಟ್ಟೋಗಿದೆ. ಅದೇ ಸಮಯಕ್ಕೆ ಈ ಸೌಪಪತಿ ಹೇಳಿಕೊಟ್ಟಂತೆ, ಜರಾಸಂಧ ಯಾಕಷ್ಟು ಎದೆ ಬಡ್ಕೊಳ್ತಿದ್ದಿ, ನಿನ್ನ ಭುಜವನ್ನ ನೀನೇ ತಟ್ಕೊಳ್ತಾ ಇದ್ದಿ, ಹಣೆ ಘಟ್ಟಿಸ್ಕೊಳ್ತಾ ಇದ್ದಿ, ಕೃಷ್ಣನ್ ನೆನಪಿಸ್ಕೊಂಡು ಒದ್ದಾಡಬೇಡ, ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಹೇಳಿದ್ದಂತೆ ಸೌಭಪತಿ ಜರಾಸಂಧನಿಗೆ. ಯವನ ದೇಶದಲ್ಲಿ ಒಬ್ಬ ಕಾಲಯವನ ಅಂತ ಗರ್ಗಾಚಾರ್ಯರಿಂದ ಹುಟ್ಟಿದಾನೆ. ಹುಟ್ಟಿದ್ದೇ ಕೃಷ್ಣನನ್ನಿಲ್ಲ ಅಂತ ಅನಿಸ್ಲಿಕ್ಕೆ ಅವನಿಗೆಲ್ಲ ವಿಷಯ ಗೊತ್ತಿತ್ತು. ಗರ್ಗಾಚಾರ್ಯರಿಗೆ ಅವಮಾನ ಆದದ್ದು, ಅವರು ಹೋಗಿ 12 ವರ್ಷ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದು, ಕಬ್ಬಿಣದ ಪುಡಿ ತಿಂದು ಶಿವ ಅವರಿಗೆ ವರ ಕೊಟ್ಟದ್ದು, ಯವನದ ರಾಜ ಇವರ ಹತ್ರನೇ ಮಕ್ಕಳನ್ನು ಪಡೆದದ್ದು, ಅವನು ಹುಟ್ಟಿದ್ದೇ ಕೃಷ್ಣನನ್ನಿಲ್ಲ ಅಂತ ಅನಿಸ್ಲಿಕ್ಕೆ ಅಂತ ಇದೆಲ್ಲ ವಿಷಯ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಆ ಸೌಭಪತಿ ಹೇಳಿಬಿಟ್ಟ ಜರಾಸಂಧನಿಗೆ, ಜರಾಸಂಧ, ಕೃಷ್ಣನ್ ಕೊಲ್ಲಿಕ್ಕೆ ನೀನು ಹೋಗೋದು ಬೇಡ, ಕಾಲಯವನನ್ನು ಕರೆಸಿದರೆ ಇಲ್ಲ ಅಂತ ಅನಿಸ್ಬಿಡ್ತಾನವನ್ನ, ಅಂಥ ಬಲಶಾಲಿ ಹುಟ್ಟಿದಾನೆ ಶಿವವರದಿಂದ, ಅವನನ್ನು ಕರ್ಕೊಂಡು ಬರಬೇಕು ಅಂತ ಶುರು ಮಾಡಿದ. ಆಗ ಜರಾಸಂಧ ಅಂತಾನೆ, ನನ್ನ ಜೀವಮಾನದಲ್ಲಿ ನನ್ನ ಶತ್ರುನನ್ನ ಯುದ್ಧ ಮಾಡಿ ಕೊಲ್ಲಿಕ್ಕೆ ಇನ್ನೊಬ್ಬರನ್ನು ಕೇಳಿದ್ದೇ ಇಲ್ಲ ಅಂತಂತ. 10,000 ಆನೆಯ ಬಲ ಇತ್ತಂತೆ ಜರಾಸಂಧನಿಗೆ. ಹಾಗಾಗಿ ನನ್ನ ಜೀವಮಾನದಲ್ಲಿ ಇನ್ನೊಬ್ಬರನ್ನು ಕೇಳಿದ್ದು ಅಂತಿಲ್ಲ, ನಾನು ಆ ರೀತಿ ಕೆಲಸ ಮಾಡುವನಲ್ಲ, ನೀವ್ಯಾರಾದರೂ ಮಾಡಿದರೆ ನಾನು ತಡೆಯಲ್ಲ ಅಷ್ಟೇ ಅಂತಂದ. ನೀವು ಮಾಡಿದರೆ ನಾನು ತಡೆಯಲ್ಲ, ಆದರೆ ನಾನಾಗಿ ಕಾಲಯವನನ್ನು ಕೇಳೋದು ಅಂತಿಲ್ಲ ನನಗೆ ಅಂತಂದ. ಸರಿ, ನೀನು ಅನುಮತಿ ಕೊಡು, ನಾನೇ ಮಾಡ್ತೀನಿ ಅಂತಂದ ಸೌಭಪತಿ. ಯವನ ದೇಶದಿಂದ ಕಾಲನನ್ನು ಕರೆದುಕೊಂಡು ಬರಬೇಕು, ಪತ್ರ ಬರೆದು ಕಳಿಸಿದರು. ಜರಾಸಂಧನು ಅಪೇಕ್ಷೆ ಪಡ್ತಿದ್ದಾನೆ, ನೀನು ಕೂಡ ಕೃಷ್ಣನ್ ವಿರೋಧಿ, ಹುಟ್ಟಿದ್ದೇ ಕೃಷ್ಣನಿಲ್ಲ ಅಂತ ಅನಿಸ್ಲಿಕ್ಕೆ, ನೀನು ಭಾರತ ದೇಶಕ್ಕೆ ಬರಬೇಕು, ಕೃಷ್ಣನನ್ನಿಲ್ಲ ಅಂತ ಅನಿಸ್ಬೇಕು ಅಂತ ಪತ್ರ ಬರೆದು ಕಳಿಸಿದ್ರು. ಸರಿ ಆಯಿತು ಅಂತಂದ. ಕಾಲಯವನಿಗೆ ಪತ್ರ ಮುಟ್ತು. ಅವನು ಮ್ಲೇಚ್ಛರ ಸೈನ್ಯವನ್ನು ಜಮಾವಣೆ ಮಾಡಿದ. ಅಕ್ಷೋಹಿಣಿ ಸೈನ್ಯವನ್ನು ಜಮಾವಣೆ ಮಾಡಿಕೊಂಡು ಒಬ್ಬ ಕೃಷ್ಣನನ್ನು ಇಲ್ಲ ಅಂತ ಅನಿಸ್ಲಿಕ್ಕೆ ಇಷ್ಟು ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದಂತೆ ಭಾರತ ದೇಶಕ್ಕೆ ಬರ್ತಾನೆ. ಯವನ ದೇಶದಿಂದ ಹೊರಟ, ಇನ್ನೂ ಭಾರತ ದೇಶಕ್ಕೆ ಬರಲಿಲ್ಲ, ಬರಬೇಕು ಅಂತ ಹೊರಟಿದ್ದಾನೆ. ಅಷ್ಟರಲ್ಲೇ ಅವನನ್ನು ನಾರದರು ತಡೆದ್ರಂತೆ. ನಾರದರು ತಡೆದು ಯವನನ್ನು ಮಾತನಾಡಿಸ್ತಾ ಇದ್ದಾರೆ. ಏನೋ ಕಾಲಯವನ, ಇಷ್ಟೊಂದು ಸೈನ್ಯ ಕರ್ಕೊಂಡು ಹೊರಟಿದೆಯಲ್ಲ, ಏನು ಸಮಾಚಾರ? ಅದು ಬಹಳ ವೇಗವಾಗಿ ಹೊರಟಿತ್ತು ಸೇನೆ, ಮಧ್ಯದಲ್ಲಿ ಎಲ್ಲೂ ವಿಶ್ರಾಮ ತಗೊಳ್ಬಾರ್ದು ಅಂತ. ಯಾವಾಗ ನಾರದರು ತಡೆದ್ರೋ, ಭಾರತ ದೇಶಕ್ಕೆ ಬರೋ ಮುನ್ನವೇ ತಡೆದ್ರೋ, ಅವರಿಗೆಲ್ಲ ನಿಂತದ್ದಕ್ಕೆ ಅಲ್ಲಲ್ಲಿ ಮೂತ್ರ ಬಾಧೆ ಆಯ್ತಂತೆ. ಈ ಒಂದೇ ವೇಗದಲ್ಲಿ ಬಂದ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ, ತಡೆದದ್ದಕ್ಕೆ ಮೂತ್ರ ಬಾಧೆ, ಮೂತ್ರಕ್ಕೆ ಹೋಗ್ಬೇಕಾಯ್ತು. ನಾರದರು ತಡೆದದ್ದೇ ಅದರ ಸಲುವಾಗಿ. ಭಾರತಕ್ಕೆ ಬಂದು ಇವರೆಲ್ಲ ಮೂತ್ರ ಮಾಡಿದರೆ ಭಾರತ ಎಲ್ಲ ಅಪವಿತ್ರ ಆಗ್ತದೆ, ಅದಕ್ಕೆ ಮೊದಲೇ ತಡೆದ್ರು ಅಂತ ಆಶ್ಚರ್ಯ ಸಂಗತಿಯನ್ನು ಹೇಳ್ತಾರೆ. ಅವರು ಮಾಡಿದಂಥ ಮೂತ್ರದ ಗಾಳಿ ಅವರ ಸೈನ್ಯದ್ದು ಎಷ್ಟೋ ರೋಗಕ್ಕೆ ಕಾರಣ ಆಗ್ತಿತ್ತಂಥದ್ದು. ಹಾಗಾಗಿ ಭಾರತದ ಮೇಲೆ ಅಭಿಮಾನ ಬಹಳ ನಾರದರಿಗೆ. ಮೊದಲೇ ಅವನನ್ನು ತಡೆದು ತಥೋಶ್ವಕೃದಿತ್ತೇವ ನಾಮ ನದ್ಯಾ ಬಭೂವಃ, ಅಲ್ಲಲ್ಲಿ ಅವರು ಮೂತ್ರ ಮಾಡಿದ ಮೇಲೆ ಅದನ್ನು ಅಶ್ವಕೃತ್ ನದಿ ಅಂತ ಹರಿವಂಶ ಉಲ್ಲೇಖ ಮಾಡ್ತದೆ. ಅಂಥೇಳಿ ಹರಿತದೆ ಅಂತ ನದಿಯಲ್ಲಿ ಹೋಗಿ ಮುಳುಗಿ ಬಿಡಬಾರ್ದು, ಅದು ಯಾರ ನದಿನೋ ಏನೋ ಯೋಚನೆ ಮಾಡಿ ಮುಳುಗಬೇಕು. ಅಶ್ವಕೃತ ಅಂತ ಒಂದು ನದಿ ಆಯಿತು. ಮೂತ್ರೇಣ ಶಕೃತ ಚೈವ ಸೈನ್ಯೇನ ಸಸೃಜೆ ನದೀಂ ಅಶ್ವೋಷ್ಟ್ರಶ ಕೃತೋ ರಾಶೇಹೇ ನಿಸೃತೇತಿ ಜನಾಧಿಪ. ಸೈನ್ಯ ಅಂದಮೇಲೆ ಕೇವಲ ಸೈನಿಕರಷ್ಟೇ ಅಲ್ಲ, ಆ ಜೊತೆಯಲ್ಲಿ ಅದರ ಕುದುರೆಗಳಿತ್ತು, ಆನೆಗಳಿತ್ತು, ಒಂಟೆಗಳಿದ್ವು. ಅವುಗಳು ಮೂತ್ರ ಮಲ ವಿಸರ್ಜನೆ ಮಾಡಿದ್ದಕ್ಕೆ ಅಶ್ವಕೃತ ಅಂತ ನದಿ ಹರಿತು, ದುರ್ವಾಸನೆ ಬಂತು, ರೋಗ ಬರುವಂಥ ನದಿ ಅಂತಾಯಿತು. ಕೊನೆಗೆ ನಾರದರು ವಾಯುದೇವರನ್ನು ಪ್ರಾರ್ಥನೆ ಮಾಡಿ ಆ ಗಾಳಿಯೂ ಕೂಡ ಭಾರತ ದೇಶಕ್ಕೆ ಬರದೇ ಇರೋ ಹಾಗೆ ಮಾಡಿಸಿದ್ರಂತೆ. ಗಾಳಿಯೂ ಭಾರತ ದೇಶದ ಕಡೆಗೆ ಬರಬಾರ್ದು ಹಾಗೆ ಮಾಡಿಸಿದ್ರು.
ಅಲ್ಲಲ್ಲಲ್ಲೇ ಒಣಗಿಸಿದ್ರು. ಗಾಳಿ ಕೆಲಸನೇ ಒಣಗಿಸೋ ಕೆಲಸ, ಒಣಗಿಸಿದ್ರು. ಪುಣ್ಯಕ್ಕಾವಾಗ ಭಾರತದ ಪ್ರಜೆಗಳು ಈ ರೋಗಕ್ಕೆ ತುತ್ತಾಗಲಿಲ್ಲ ಅಂತ ಹೇಳ್ತಾರೆ. ಇಂಥವೆಲ್ಲ ಕಥೆ ನಡೆದಿದೆ. ಆಮೇಲೆ ನಾರದರು ಕೇಳ್ತಾರೆ, ಏನು ಕೃಷ್ಣನನ್ನು ಇಲ್ಲ ಅನಿಸ್ಲಿಕ್ಕೆ ಹೊರಟಿದೀಯಾ? ಹೌದು ಹೌದು, ಕೃಷ್ಣನನ್ನು ಇಲ್ಲ ಅನಿಸ್ಲಿಕ್ಕೆ ಹೊರಟಿದ್ದೇನೆ ನಾರದ್ರೆ, ತಡಿಬೇಡ್ರಿ ನಮ್ಮನ್ನು, ನಾವು ಹೋಗಲೇಬೇಕೀಗ. ಹೋಗು ಅಂತಂದು ಅವರೇ ಹೇಳಿ ಬೇರೆ ಕೊಟ್ರು. ಕೃಷ್ಣ ಅಂದರೆ ಹೇಗಿರ್ತಾನೆ ಅಂತ ನೀನು ನೋಡಿರ್ಲಿಕ್ಕಿಲ್ಲ. ಕೃಷ್ಣ ಏನು ಮೈ ಬಣ್ಣ, ಅವನ ರೂಪ ಏನು ಅಂತ ನಿನಗೊಂದು ಮಾಹಿತಿ ಕೊಟ್ಟಿರ್ತೀನಿ, ಆಮೇಲೆ ಹೋಗು ಅಂತ ಅವನಿಗೆ ಮಾಹಿತಿ ಬೇರೆ ಕೊಟ್ರಂತೆ. ಸರಿ ಆಯಿತು ಅಂದ್ಕೊಂಡ. ನೀವು ಸಿಕ್ಕಿದ್ದೇ ಒಳ್ಳೇದಾಯಿತು, ನನಗೆ ಮಾಹಿತಿ ಕೊಟ್ಟಿದ್ದೀರಿ, ನಾನು ಹೋಗ್ತೇನೆ, ಯುದ್ಧ ಮಾಡಿ ಅವರನ್ನು ಇಲ್ಲಾಡಿಸ್ತೇನೆ ಅಂತ ಹೊರಟ ಕಾಲೆಯವರ. ಶ್ರೀಕೃಷ್ಣ ಅದೇ ಸಮಯಕ್ಕೆ ದ್ವಾರಕಾ ಪಟ್ಟಣದ ಸುತ್ತಮುತ್ತಲು ಕೆಲವು ಬೆಟ್ಟಗಳಿದ್ವಂತೆ. ಸಮುದ್ರದ ಆಚೆ ಆ ಕಡೆ ಇರುವ ಬೆಟ್ಟಗಳು. ಅಲ್ಲೊಂದು ಬೆಟ್ಟದ ಒಳಗೆ ಒಂದು ಗುಹೆ. ಕೃಷ್ಣ ಅದೇ ಸಮಯಕ್ಕೆ ಆ ಬೆಟ್ಟದ ಗುಹೆಗಳಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದ್ದಂತೆ, ಸಂಕಲ್ಪ ಮಾಡಿದ್ದ. ದ್ವಾರಕೆ ಒಳಗಿದ್ದ ಕೃಷ್ಣನಿಗೆ ಕಾಲಯವನ ತನ್ನ ಸೈನ್ಯ ಎಲ್ಲ ತಂದು ದ್ವಾರಕೆಯ ಸುತ್ತಲೂ ನಿಲ್ಲಿಸಿ ಒಬ್ಬ ಸೇವಕನ ಮೂಲಕವಾಗಿ ಕೃಷ್ಣನ ಬರ ಹೇಳಿ, ಕೃಷ್ಣ ಬಂದ ಮೇಲೆ ಯುದ್ಧ ಸಾರಬೇಕು ಅಂತ. ಯುದ್ಧದ ನಿಯಮ ಹಾಗಿರ್ತದೆ, ಯಾವಾಗಲೂ ಯುದ್ಧ ಮಾಡಬೇಕಾದ್ರೆ ಮೊದಲೇ ತಿಳಿಸ್ಬೇಕು, ನೀವು ಯುದ್ಧಕ್ಕೆ ಸರಿಯಾಗಿ ರೆಡಿ ಇದ್ದೀರಾ ಇಲ್ಲ ಅಂತ. ಸುಮ್ಮನೆ ಮೇಲ್ಗಡೆ ಬಂದು ಬಾಂಬ್ ಹಾಕಿಲ್ಲ. ಹಾಗಾಗಿ ಆ ಯುದ್ಧದ ನಿಯಮಕ್ಕೆ ತಕ್ಕಂತೆ ಮಾಡಬೇಕು ಅಂತ. ಕೃಷ್ಣ ಏನು ಮಾಡಿದ, ಅವತ್ತಿನ ದಿವಸನೇ ಕಾಲಯವನ ಬರ್ತಾನೆ ಅಂತ ಗೊತ್ತು. ನಾರದರು ಹೇಳಿದ್ರು ಕೃಷ್ಣನಿಗೆ. ಅಲ್ಲ, ಸರ್ವಜ್ಞ ಕೃಷ್ಣನಿಗೆ ಗೊತ್ತಾಗದೇ ಇರ್ತದ? ದ್ವಾರಕೆ ಮಹಾದ್ವಾರದ ಅವನು ಒಳಗೆ ಬರಬಾರ್ದು ಅಂತ, ಕಾಲಯವನ ದ್ವಾರಕೆ ಒಳಗೆ ಬರಬಾರ್ದು. ಮಹಾದ್ವಾರದ ಹತ್ರ ಮೊದಲೇ ಕೃಷ್ಣ ನಿರಾಯುಧನಾಗಿ ಬಂದು ನಿಂತುಬಿಟ್ಟಿದ್ದಂತೆ. ಯಾವ ಆಯುಧ ಹಿಡ್ಕೊಳ್ದೇನೆ ದ್ವಾರದ ಹತ್ರ ಬಂದು ನಿಂತಿದ್ದಾನೆ ಕೃಷ್ಣ. ಕಾಲಯವನ ಬರ್ತಾನೆ ಇವತ್ತು ಅಂತ. ಕಾಲಯವನನ ಭೃತ್ಯ ಒಬ್ಬನು ಅವನು ಹೇಳಿ ಕಳಿಸಿದ್ದಕ್ಕೆ ಒಂದು ಮಡಿಕೆ ತಗೊಂಡು ಬಂದು ಕೃಷ್ಣನ ಕೈ ಕೊಟ್ಟನಂತೆ. ಒಂದು ಮಣ್ಣಿನ ಮಡಿಕೆ. ಕೃಷ್ಣ ಆ ಮಣ್ಣಿನ ಮಡಿಕೆ ಒಳಗೆ ಏನಿದೆ ಅಂತ ನೋಡಬೇಕು ಅಂತ. ಕೃಷ್ಣನೇ ಒಂದು ಮಣ್ಣಿನ ಮಡಿಕೆ ಒಳಗೆ ಒಂದು ಹಾವನ್ನು ಹಾಕಿ ಒಬ್ಬ ಸೇವಕನ ಮೂಲಕವಾಗಿ ಕಾಲಯವನನ್ನು ಕೊಟ್ಟು ಕಳಿಸಿದ್ದಂತೆ. ಕಾಲಯವನ ಅಲ್ಲಿದ್ದಾನೆ, ಕೃಷ್ಣ ಇಲ್ಲಿದ್ದಾನೆ. ಕೃಷ್ಣ ಅಲ್ಲೇ ಹೋಗ್ತಿದ್ದ ಒಂದು ಕಪ್ಪು ಹಾವನ್ನು ತೆಗೆದು ಒಂದು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಮುಚ್ಚಿ ಒಬ್ಬ ಸೇವಕನ ಕಡೆ ಕಾಲಯವನನ್ನು ಕೊಟ್ಟು ಕಳಿಸಿದ. ಸರಿ ಅಂತ ಆ ದೂತ ಸದೂತ ಕಾಲಯವನಂ ದರ್ಶಯಾಮಾಸ ತಂ ಘಟಂ ಕಾಲಸರ್ಪೋಪಮಃ ಕೃಷ್ಣ ಇತ್ಯುಕ್ತ್ವಾ ಭರತರ್ಷಭ. ಸರಿ ಅಂತ ಆ ದೂತ ತಗೊಂಡು ಹೋಗಿ ಕಾಲಯವನ ಕೈಯಲ್ಲಿ ಕೊಟ್ಟ. ಕೃಷ್ಣ ಕೊಟ್ಟು ಕಳಿಸಿದ್ದಾನೆ, ಏನೋ ಇದೆ ಅಂತೆ ನೋಡ್ಬೇಕಂತೆ ಅಂತ. ಕೂಡಲೇ ಆ ಕಾಲಯವನ ಮಡಿಕೆ ಮುಚ್ಚಳ ತೆಗೆದು ನೋಡ್ತಾನೆ, ಘಟಸರ್ಪ ಮೇಲೆ ಬಂದ್ಬಿಡ್ತು. ಘಟಸರ್ಪ ಹೀಗೆ ಬುಸುಗುಡ್ತಾ ಇದ್ದದ್ದು ಮೇಲೆ ಬಂತು. ಕೂಡಲೇ ಕೃಷ್ಣನ ಚಾಣಾಕ್ಷತನ ಇದು, ಒಬ್ಬನೇ ಕೃಷ್ಣ ನಿಮ್ಮೆಲ್ಲರನ್ನು ಘಟಸರ್ಪದಂತೆ ಭಯಭಯಗೊಳಿಸ್ತೇನೆ ಅಂತ ನನಗೆ ಕಳಿಸಿದ್ದಾನೆ, ತಾಳು ಮಾಡ್ತೇನೆ ಇವನಿಗೆ ಅಂತ ಹೇಳಿ ಕಾಲಯವನ ಸಿಟ್ಟಾಗಿ ಅಲ್ಲಿದ್ದಂಥ ಇರುವೆಗಳ ರಾಶಿಯನ್ನು ಕೈಯಲ್ಲಿ ತಗೊಂಡು ಮಡಿಕೆ ಒಳಗೆ ಹಾಕಿಬಿಟ್ಟ. ಪಿಪೀಲಿಕಾನಾಂ ಚಂಡಾನಾಂ ಪೂರಯಾಮಾಸ ತಂಘಟಂ ಸಸರ್ಪೋ ಬಹುಭಿಸ್ತೀಕ್ಷ್ಣೈ ಸರ್ವತಸ್ತೈ ಪಿಪೀಲಿಕೈ ಭಕ್ಷ್ಯಮಾಣಃ. ಹಾವು ಒಂದೇ ಇದೆ, ಇರುವೆ ನೂರಾರಿದೆ. ಕೈ ಬೊಗಸೆಯಲ್ಲಿ ತೆಗೆದು ಒಳಗೆ ಹಾಕಿ ಮುಚ್ಚಿಟ್ರೆ ಹಾವಿನ ಸ್ಥಿತಿ ಏನಾಗಬೇಡ ಪಾಪ. ಹಾವು ಸತ್ತೋಯ್ತು. ಸಾಯೋವರೆಗೂ ಮುಚ್ಚಿಟ್ಟಿದ್ದ, ಗಟ್ಟಿ ಮುಚ್ಚಿದ್ದ. ಸತ್ತಿದೆ ಅಂತ ಕನ್ಫರ್ಮ್ ಆದಮೇಲೆ ಆ ಮಡಿಕೆಯನ್ನು ತೆಗೆದು ದೂತನ ಕೈಯಲ್ಲಿ ಕೊಡು ಕೃಷ್ಣನಿಗೆ ಕೊಟ್ಬಿಡಿದನ್ನ ಅಂತ ಕೊಟ್ಟು ಕಳಿಸಿದ್ದ. ಕೃಷ್ಣನಿಗೆ ಕೊಡು ಒಂದು ಕೂಡಲೇ ಸರಿ ಅಂತ ತಮ್ಮ ಮುದ್ರಯಿತ್ವಾ ಥಘಟಂ ತಥೈವ ಯವನಾಧಿಪ ಪ್ರೇಷಯಾಮಾಸ ಕೃಷ್ಣಾಯ ಬಾಹುಲ್ಯಮುಪವರ್ಣವಂ. ಬಾಹುಲ್ಯಮುಪವರ್ಣಯನ್, ಕೃಷ್ಣನ ಕೈ ಕೊಟ್ಟು ಕಳಿಸುವುದು, ಕೃಷ್ಣನಿಗೆ ಕೊಡು ಅಂದ. ಸರಿ ಅಂತ ಅದನ್ನು ತಗೊಂಡು ಬಂದಂತೆ ಆ ದೂತ ಕೃಷ್ಣನ ಕೈ ಕೊಟ್ಟ. ಕೃಷ್ಣ ಮುಚ್ಚಳ ತೆಗೆದು ನೋಡ್ತಾನೆ, ಹಾವು ಸತ್ತೋಗ್ಬಿಟ್ಟಿದೆ. ಸತ್ತೋದ ಹಾವನ್ನು ಆ ಕಡೆಗೆ ಎಸೆದ, ಸುಮ್ಮನಾಗಲಿಲ್ಲ. ಎಂಥ ಒಳ್ಳೆ ಕೆಲಸ ಮಾಡಿದೆ ಅಂತ ಕೈ ಬೇರೆ ಮಾಡಿಬಿಟ್ಟ ಕೃಷ್ಣ. ಅರೆ, ಕೃಷ್ಣನೇ ಕಳಿಸ್ಕೊಟ್ಟಂಥ ಘಟಸರ್ಪವನ್ನು ಇರುವೆಗಳನ್ನು ಹಾಕಿ ಕೊಂದರೆ ಒಳ್ಳೆ ಕೆಲಸ ಮಾಡಿದ್ದು ಅಂತಿದ್ದಾನಲ್ಲ ಈ ಕೃಷ್ಣ ಅಂತ ಸಿಟ್ಟು ಬಂತವನಿಗೆ.
ಏನು ಒಳ್ಳೆ ಕೆಲಸ ಅನ್ನೋದ್ರ ಬಗ್ಗೆ ವಾದರಾಜರು ಬಹಳ ಚಮತ್ಕಾರವಾಗಿ ಬರೀತಾರೆ ಈ ವಿಷಯಗಳನ್ನು. ಈತ ಹುಟ್ಟಿದ್ದೇ ಗರ್ಗಾಚಾರ್ಯರಿಂದ, ವರ ಕೊಟ್ಟು ಹುಟ್ಟಿದ್ದು. ಶಿವ ವರ ಕೊಡುವಾಗ ಕೃಷ್ಣನನ್ನು ಇಲ್ಲ ಅನ್ನಿಸ್ತೇನೆ ಅನ್ನೋ ಮಗ ಹುಟ್ಟಲಿ ಅಂತ ಕೇಳಿದ್ರು ಗರ್ಗರು. ಆದರೆ ಕೃಷ್ಣ ಅನ್ನೋ ಪದಕ್ಕೆ ಆ ಗರ್ಗರಿಗೆ ವರ ಕೊಡುವಾಗ ಶಿವ ವಸುದೇವನ ಮಗ ಕೃಷ್ಣನ ಅಂತ ಹೇಳಿರಲಿಲ್ಲ. ಸಂಸ್ಕೃತದಲ್ಲಿ ಕೃಷ್ಣ ಶಬ್ದಕ್ಕೆ ಬಹಳ ಅರ್ಥ ಇದೆ. ಕೃಷ್ಣ ಸರ್ಪಕ್ಕೆ ಕರಿ ನಾಗರಹಾವು ಅಂತ ಅರ್ಥ ಇದೆ. ಕೃಷ್ಣ ಅಂದ್ರೆ ಕರಿ ನಾಗರಹಾವಿಗೂ ಕೃಷ್ಣ ಅಂತ ಕರೀತಾರೆ. ಅದು ಅವನಿಗೆ ಗೊತ್ತಿಲ್ಲ ಪಾಪ, ಅವನು ಸಂಸ್ಕೃತ ಓದಿರ್ಲಿಲ್ಲ ಏನೋ ಕಾಲಯವನ, ಅವನಿಗೆ ಅದು ಗೊತ್ತಿಲ್ಲ. ಗರ್ಗಾಚಾರ್ಯರು ವರ ಪಡ್ಕೊಂಡಿದ್ದೇನೆ ಮಗ ಹುಟ್ಟುತ್ತಾನೆ ಅಂತ ಅವ್ರು ತಿಳ್ಕೊಂಡಿದ್ರು. ಸರಿಯಾಗಿ ಕೃಷ್ಣ ಏನು ಮಾಡಿದ, ಸರ್ಪ ಕಪ್ಪು ನಾಗರಹಾವನ್ನೇ ಒಳಗೆ ಹಾಕಿ ಕಳಿಸಿ ಅವನ ಕಡೆಯಿಂದಲೇನೆ ಇರುವೆಗಳನ್ನು ಹಾಕಿ ಕೊಲಿಸಿ ಶಿವನ ವರ ಸತ್ಯ ಮಾಡಿಬಿಟ್ಟಂತೆ. ಶಿವನ ವರ ಸತ್ಯ ಆಯ್ತಲ್ಲ, ಯಾಕಂದ್ರೆ ಶಿವ ಕೊಟ್ಟದ ವರ ಅಷ್ಟೇ, ಕೃಷ್ಣನದು ಇಲ್ಲ ಅನಿಸೋ ಮಗ ಹುಟ್ಲಿ ಅಂತ ಕೇಳಿದ್ರಲ್ಲ. ಕೃಷ್ಣ ಸರ್ಪ ಇಲ್ಲ ಅಂತ ಅನಿಸುವ ಮಗ ಹುಟ್ಟಿದಾನೆ. ಇನ್ನು ಮುಂದೆ ಕಾಲಯವನನ್ನು ನಾನು ಕೊಂದ್ರು ಶಿವನ್ ವರ ಸುಳ್ಳಾಯಿತು ಅಂತಿಲ್ಲ ಅಂತ ಮಾಡಿದ್ರು. ಹೀಗೆ ವಾದರಾಜರು ಭಾರಿ ಚಮತ್ಕಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಆಮೇಲೆ ಕೃಷ್ಣ ಕೈ ಮಾಡಿದ್ದ ಅದೇ ಉದ್ದೇಶಕ್ಕೆ, ಅಂತೂ ನಿನ್ನ ವರ ಇಲ್ಲಿ ಪೂರ್ಣ ಆಯಿತು ಅಂದ, ಶಿವ ಕೊಟ್ಟ ವರ ಸತ್ಯ ಆಯಿತು ಅಂತಂದ. ಯುದ್ಧ ಮಾಡಬೇಕಲ್ಲ, ಇನ್ನು ಮುಂದೆ ಯುದ್ಧ ಮಾಡಬೇಕು ಅಂತ ಹೊರಟಿದ್ದಾನೆ. ಯುದ್ಧಕ್ಕೆ ನಿಲ್ಲಿಲ್ಲ ಕೃಷ್ಣ, ಸಮಯ ಹೆಚ್ಚಾಗ್ತದೆ ಇನ್ನು. ಅಷ್ಟರಲ್ಲೇನೆ ದೇವತೆಗಳು ಬೇರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ರಂತೆ ಕೃಷ್ಣನನ್ನ. ಏನ್ ಪ್ರಾರ್ಥನೆ ಅಂತ ಆ ಕಥೆಯನ್ನು ಹೇಳ್ತಾರೆ. ಹಿಂದೆ ಮುಚುಕುಂದ ಅಂತ ಒಬ್ಬ, ಆ ಮುಚುಕುಂದ ಅಂಬರೀಷನ ಮಗ. ಅಂಬರೀಷನ ವಂಶದಲ್ಲಿ ಬಹಳಷ್ಟು ರಾಜರಾಗ್ತಾರೆ, ಅದರಲ್ಲಿ ಮುಚುಕುಂದ ಅಂತ ಒಬ್ಬ ರಾಜ. ದೈತ್ಯರೆಲ್ಲ ಅಸುರರು, ದೈತ್ಯರು ದೇವತೆಗಳ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೊರಟರು. ಯುದ್ಧ ಮಾಡ್ತಾ ಮಾಡ್ತಾ ಅವರಿಗೆ ಒಬ್ಬ ಮನುಷ್ಯ ಲೋಕದ ರಾಜನನ್ನ ಈ ಯುದ್ಧದಲ್ಲಿ ನೇಮಕ ಮಾಡೋಣ ಅಂತ ಅನಿಸ್ತು. ಹಾಗೆ ಈ ಮುಚುಕುಂದ ಸಿಕ್ಕ. ಮುಚುಕುಂದ ನೀನ್ ನಮ್ಮ ಪಕ್ಷ ವಹಿಸು ಅಂತ ದೇವತೆಗಳು ಕೇಳ್ಕೊಂಡ್ರಂತ, ಅವನಿಗೆ ಕೀರ್ತಿ ಬರಲಿ ಅಂತ. ಮುಚುಕುಂದ ಒಪ್ಪಿದ, ನಿಮ್ಮ ಪಕ್ಷದಲ್ಲಿ ವಹಿಸಿ ದೈತ್ಯರ ವಿರುದ್ಧ ಯುದ್ಧ ಮಾಡಲಿಕ್ಕೆ ನಂದೇನು ಅಭ್ಯಂತರ ಇಲ್ಲ, ಮಾಡ್ತೀನಿ ಯುದ್ಧ ಅಂತ ಯುದ್ಧ ಮಾಡಿದ. ಗೆಲುವು ತಂದು ಕೊಟ್ಟ. ಗೆಲುವು ತಂದ ಮೇಲೆ ದೇವತೆಗಳು ಕೇಳ್ತಾರೆ ಮುಚುಕುಂದನಿಗೆ, ಎಷ್ಟೋ ದಿನ ನಿಂತು ಯುದ್ಧ ಮಾಡಿ ದೈತ್ಯರ ವಿರುದ್ಧ ಸೋಲಿಸಿದಿ, ಗೆಲುವು ತಂದು ಕೊಟ್ಟಿ, ಭಾರಿ ಪರಾಕ್ರಮಿಯಾಗಿದ್ದೀ, ಏನು ವರ ಕೊಡೋಣ ಹೇಳು. ಮುಚುಕುಂದ ಅಂದ, ನೀವೇನೋ ಹೇಳಿದ್ರಿ ಅಂತ ಯುದ್ಧ ಮಾಡ್ಲಿಕ್ಕೆ ಹೊರಟೆ, ಆದರೆ ಆಯಾಸ ಬಹಳ ಆಯ್ತು ನನಗೆ. ನಿಂತು ನಿಂತು ಯುದ್ಧ ಮಾಡಿ ಮಾಡಿ ಆಯಾಸ ಹೆಚ್ಚಾಗಿದೆ, ವಿಶ್ರಾಂತಿ ಬಹಳ ಬಯಸ್ತಿದೆ ದೇಹ, ಹಾಗಾಗಿ ನನಗೆ ನಿದ್ರೆ ಕೊಡ್ರಿ ಅಂತ ಕೇಳಿದೆ. ಕೆಲವೊಮ್ಮೆ ಅತಿ ಆಯಾಸ ಆದಾಗ ದೇವರಿಗೆ ನಿದ್ರೆ ಕೊಡ್ರಿ ಅಂತ ಕೇಳಿದ್ರೆ ಈ ಪರಿ ನಿದ್ರೆ, ಯುಗದಷ್ಟು ನಿದ್ರೆ ಅಂತೆ, ನನಗೆ ನಿದ್ರೆ ಕೊಡ್ರಿ ಅಂತ ಕೇಳ್ತಾನೆ. ದೇವತೆಗಳೇ ಅಂದ್ರು, ಏನೋ ನಿದ್ರೆ ಗಿದ್ರೆ ಕೇಳ್ಕೊತಿದ್ದೀಯಲ್ಲೋ ಇಂಥವೆಲ್ಲ. ಅಷ್ಟೇ ಅಲ್ಲ, ಯಾರಾದರೂ ನನ್ನನ್ನು ನಿದ್ರೆ ಮಾಡುವಾಗ ಮಧ್ಯದಲ್ಲಿ ಎಬ್ಬಿಸಿದ್ರೆ ನಾನು ಅವರನ್ನ ಕಣ್ಣಿನಿಂದ ಎದ್ದಾಗ ದಿಟ್ಟಿಸಿ ನೋಡಿದ ಕೂಡಲೇ ಸುಟ್ಟು ಭಸ್ಮ ಆಗಲಿ ತಿದು ಬೇರೆ ವರ ಕೊಟ್ಟು. ಹರಿ ಸಂಕಲ್ಪನೆ ಹೀಗಿರಬೇಕು ಏನೋ ಅಂತ ಹೇಳಿ ತಾತ್ಕಾಲಿಕ ಆಯಾಸ ಉಪಶಮನ ಮಾಡಿಕೊಳ್ಳೋದು ಬಿಟ್ಟು ಭಾರಿ ದೀರ್ಘವಾದ ನಿದ್ರೆಯನ್ನು ಕೇಳಿ ಆ ಮುಚುಕುಂದ ಗುಹೆಯಲ್ಲಿ ಹೋಗಿ ಮಲಗಿಬಿಟ್ಟ. ಆ ಮಲಗಿದವನನ್ನು ಎಬ್ಬಿಸ್ಲಿಕ್ಕೆ ಯಾರೂ ಧೈರ್ಯ ಮಾಡ್ತಾ ಇಲ್ಲ. ನೋಡಿದರೆ ದೇವರ ಭಕ್ತ ಆತ, ಎಬ್ಬಿಸಿದರೆ ಎದ್ದು ನೋಡಿದ ಕೂಡಲೇ ಭಸ್ಮ ಆಗ್ತಾರಲ್ಲ, ಅದು ಬೇರೆ ವರ ಕೊಟ್ಟಿದ್ರು ದೇವತೆಗಳು. ಆದರೆ ದೇವತೆಗಳಿಗೆ ಮನಸ್ಸಿನಲ್ಲಿ ಕಳಕಳಿ ಆಯಿತು. ಇಷ್ಟು ದೊಡ್ಡ ರಾಜ, ಮಾಂಧಾತಸ್ತು ಸುತೋ ರಾಜ ಮುಚುಕುಂದೋ ಮಹಾಯಶಾಹ ಪುರಾ ದೇವಾಸುರೇ ಯುದ್ಧೇ ಕೃತಕರ್ಮ ಮಹಾಬಲಃ. ಇವನಿಗೆ ಮಾಂಧಾತುಹು ಸುತಃ ಅಂತ ಕರೆದಿದ್ದಾರೆ. ನಾನು ಅಂಬರೀಷನ ಮಗ ಅಂತ ಹೇಳಿದೆ. ಅಂಬರೀಷನ ಮಗ ಅಲ್ಲ ಇವನು, ಮಾಂಧಾತೃವಿನ ಮಗ. ಮಾಂಧಾತೃವಿನ ಮಗನಾದಂಥ ಮುಚುಕುಂದ ಬಹುಕಾಲದ ನಿದ್ರೆಗೆ ಜಾರಿಬಿಟ್ಟ. ಎಬ್ಬಿಸ್ಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ ದೇವತೆಗಳು. ದೇವತೆಗಳೇ ಹೋಗಿ ಕೃಷ್ಣನ ಹತ್ರ ಬೇಡ್ಕೊಂಡ್ರಂತೆ, ಕೃಷ್ಣ ನೀನೇ ನಿನ್ನ ಸಾಮರ್ಥ್ಯದಿಂದ ಮುಚುಕುಂದನನ್ನು ಒಬ್ಬನು ಎಬ್ಬಿಸಿಬಿಡು ಮಾರಾಯ ಅಂತ. ಯಾವುದೋ ಯುಗದಲ್ಲಿ ಮಲಗಿದಾನೆ, ಏಳೇವಲ್ಲ, ಹೇಳ್ತಾನೆ ಇಲ್ಲ.
ಎಬ್ಬಿಸ್ಲಿಕ್ಕೆ ನಮಗೆ ಧೈರ್ಯ ಸಾಲ್ತಾ ಇಲ್ಲ, ನೀನೇ ಏನಾದರೂ ಮಾಡಿ ಅವನನ್ನು ಎಬ್ಬಿಸಿ ಸಾಧನದ ದಾರಿಯಲ್ಲಿ ಕಳಿಸು ಅಂತ ಕೇಳ್ತಾ ಇದ್ದಾರೆ. ಒಂದೆಡೆ ಕಾಲೆಯವನ ಬಂದದ್ದು, ಅವನನ್ನು ಕೊಲ್ಲಬೇಕಾಗಿದೆ. ಇನ್ನೊಂದೆಡೆ ಮುಚುಕುಂದನನ್ನ ಮಲಗಿದವನು ಎಬ್ಬಿಸಬೇಕು, ಸಾಧನದ ದಾರಿ ಹಚ್ಚಬೇಕಿದೆ. ದೇವತೆಗಳು ಪ್ರಾರ್ಥನೆ ಬೇರೆ ಮಾಡ್ತಿದ್ದಾರೆ ಮುಚುಕುಂದನ್ ಪರ. ಎರಡನ್ನೂ ಒಟ್ಟಿಗೆ ಮಾಡ್ತೀನಿ ಅಂತ ಕೃಷ್ಣ ಏಕಾಕ್ರಿಯಾ ವ್ಯರ್ಥಕರಿ ಬಭೂವ ಅಂತ ಸಂಸ್ಕೃತದಲ್ಲಿ ಒಂದು ಮಾತು. ಏಕಾಕ್ರಿಯ, ಒಂದು ಕೆಲಸ ಎರಡು ಲಾಭ. ಹಿಂದಿಯಲ್ಲಿ ಹೇಳ್ತಾರಲ್ಲ, ಒಂದೇ ಏಟಿಗೆ ಎರಡು ತುಕುಡಿ ಆಗ್ತದೆ ಅಂತ. ಏಕ್ ಮಾರ್ ದೋ ತುಕುಡ ಅಂತಂತಿರ್ತಾರಲ್ಲ ಕೆಲವರು. ಹಂಗೆ ಏಕಾಕ್ರಿಯಾ ವ್ಯರ್ಥಕರಿ ಬಭೂವ, ಒಂದು ಕ್ರಿಯೆ ಮಾಡಿದರೆ ಪ್ರಯೋಜನ ಎರಡು, ಲಾಭ ಎರಡು ಆಗಬೇಕು. ಕಾಲಯವನನ ಸಂಹಾರ ಆಗಬೇಕು, ಮುಚುಕುಂದನ ಉದ್ಧಾರ ಆಗಬೇಕು. ಈ ಕಾರಣದಿಂದ ಕೃಷ್ಣ ಮುಚುಕುಂದನ ಮೇಲೆ ಕರುಣಾಶಾಲಿ, ಮುಚುಕುಂದನ ಮೇಲೆ ಕಾರುಣ್ಯದಿಂದ ದೇವತೆಗಳ ಪ್ರಾರ್ಥನೆಯನ್ನು ಅನುಸರಿಸಿ ಅಲ್ಲಿ ಯುದ್ಧ ಮಾಡಲಿಕ್ಕೆ ನಿಲ್ದೇನೆ ಕಾಲೆಯವನ ಹೇಗಿದ್ರೂ ಅಲ್ಲಿಂದ ಓಡ್ಕೊಂಡು ಬಂದಿದ್ದಾನೆ, ಇನ್ನಿಷ್ಟು ಓಡ್ಲಿ ಬಿಡುವನು ಅಂತ ಕೃಷ್ಣ ಪಲಾಯನ ಮಾಡಿಬಿಟ್ಟ. ಕಾಲೆಯವನಿಗೇನನ್ನಿಸ್ತು, ಯುದ್ಧ ಮಾಡ್ತೇನೆ ಬಾಯಿನ್ನು ಅಂತ ಶಕ್ತಿ ಇಲ್ಲದೆ ಓಡಿ ಹೋಗ್ತಿದ್ದಾನೆ ಕೃಷ್ಣ ಅಂತ ತಿಳ್ಕೊಂಡ್ಬಿಟ್ಟ. ಕೃಷ್ಣ ಓಡಿ ಹೋದದ್ದು ಯಾಕೆ ಅಂತ ಯೋಚನೆ ಮಾಡುವಷ್ಟು ಬುದ್ಧಿ ಇಲ್ಲವನಿಗೆ. ಓಡ್ತಾನೆ ಇವನು, ಕೃಷ್ಣ ಓಡ್ತಿದ್ದಾನೆ ಮುಂದೆ, ಇವನು ಅವನನ್ನು ಅಟ್ಟಿಸ್ಕೊಂಡು ಹೊರಟ. ಎಲ್ಲಿ ಹೋಗ್ತಾನೆ ನೋಡೋ ಅಷ್ಟರಲ್ಲಿ ಪರ್ವತದ ಗುಹೆ ಒಳಗೆ ನುಗ್ಗಿದ, ಮುಚುಕುಂದ ಗುಹೆ. ಇವನು ಅದರೊಳಗೆ ನುಗ್ಗಿದ. ಕೃಷ್ಣ ಮೊದಲೇ ಒಳಗೆ ನುಗ್ಗಿ ಆ ಮುಚುಕುಂದ ಮಲಗಿದವನಿಗೆ ಮೈ ಮೇಲಿದ್ದಂಥ ಹೊದಿಕೆ ಇತ್ತು, ಅದನ್ನು ತೆಗೆದು ಬಿಟ್ಟ ಕೃಷ್ಣ. ತೆಗೆದು ಹಿಂಬದಿಯಲ್ಲಿ ಹೋಗಿ ಅಡುಕೊಂಡು ಕೂತಿದ್ದಾನೆ. ಮುಚುಕುಂದನಿಗೆ ಎಚ್ಚರ ಆಗಿಬಿಡ್ತು. ಅಷ್ಟು ಜೋರಾಗೆ ಭಗವಂತ ಕೃಷ್ಣ ಅವನನ್ನು ಎಬ್ಬಿಸಿದ್ದ. ಸಾಮಾನ್ಯರು ಮಲಗಿದಾಗ ಮಲಗಿರಲಿಲ್ಲ ಅಲ್ಲ, ಅವನು ಜೋರಾಗೆ ಮಲಗಿದ್ದ, ಜೋರಾಗಿ ಎಬ್ಬಿಸ್ಬೇಕಾಯ್ತವನು. ಎಬ್ಬಿಸಿದ್ದಕ್ಕೆ ಅದೇ ಸಮಯಕ್ಕೆ ಕಾಲೆಯವನ ಗುಹೆ ಒಳಗೆ ನುಗ್ಗಿ ಕೃಷ್ಣನ ಹಿಡ್ಕೊಳ್ಬೇಕು ಅಂತ ಬಂದಿದ್ದಾನೆ. ಮುಚುಕುಂದ ಎದ್ದಿದ್ದಾನೆ. ಮುಚುಕುಂದನ ಕಣ್ಣಿನಲ್ಲಿ ಬೆಂಕಿಯ ಕಿಡಿ ಹೊರಗೆ ಬಂದ್ಬಿಡ್ತು. ರಾಜಶ್ಚಿರ ಪ್ರಸುಪ್ತೋಸಿ ಕಥಿತೋ ನಾರದೇನ ಮೇ ಕೃತಂ ಮೇ ಸುಮಹತ್ ಕಾರ್ಯಂ ಸ್ವಸ್ಥಿತೇ ಸ್ತು ವ್ರಜಾಮ್ಯಹಂ. ಬಹುಕಾಲದಿಂದ ಮಲಗಿದಂಥ ಮುಚುಕುಂದನನ್ನ ಎಬ್ಬಿಸಿದ್ದಕ್ಕೆ ಆಶ್ಚರ್ಯ ಅಂದರೆ ಕಾಲೆಯವನ ಒಳಗೆ ನುಗ್ಗಿದ್ದಾನೆ. ಕಾಲೆಯವನಿಗೆ ಅದು ಅಂದಾಜಿಲ್ಲ, ಒಳಗೆ ಮುಚುಕುಂದ ಅಂತ ಒಬ್ಬನಿದ್ದಾನೆ ಅಂತ ಯಾವ ಪರಿಯವೂ ಇರಲಿಲ್ಲ. ಅಯ್ಯಯ್ಯೋ ನನ್ನನ್ನ ಯುದ್ಧ ಮಾಡ್ಲಿಕ್ಕೆ ಕರೀತಾನೆ ಬಾ ಇನ್ನು ಅಂತ ಕೃಷ್ಣನೇ ಹೆದರಿ ಬಂದು ಇಲ್ಲಿ ಮಲ್ಕೊಂಡಿದ್ದಾನೆ ಅಂತ ಭ್ರಮಿಸಿ ಆ ಮುಚುಕುಂದನನ್ನ ಕಾಲಿನಿಂದ ಒದ್ದೇ ಬಿಟ್ಟಂತೆ ಕಾಲೆಯವನ. ಚುಕೋಪ ನಿದ್ರಾಚ್ಛೇದೇನ ಪಾದಸ್ಪರ್ಶೇನ ತೇನಚ. ಪಾದಸ್ಪರ್ಶ ಯಾವಾಗ ಮಾಡಿದ ಆ ಕಾಲೆಯವನ ಮುಚುಕುಂದನ ಮೇಲೆ ಸಿಟ್ಟಾಗಿ ಎದ್ದ, ಕಣ್ಣು ತೆರೆದ, ಕಣ್ಣಿನಿಂದ ಬೆಂಕಿಯ ಕಿಡಿ ಹುಟ್ಟು ಮುಚುಕುಂದನ ಕಣ್ಣಿನಿಂದ ಕಾಲೆಯವನ ಭಸ್ಮನಾದ. ದದಾಹ ಪಾವಕಸ್ತಂತೋ ಶುಷ್ಕಂ ವೃಕ್ಷಮಿವಾಶನಿ. ದದಾಹ ಪಾವಕಃ, ಬೆಂಕಿ ಇಡೀ ಕಾಲೆಯವನನ್ನ ದೇಹವನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತು ಕ್ಷಣಾರ್ಧದಲ್ಲಿ. ಆಮೇಲೆ ಹಿಂದೆ ಅಡಕೊಂಡು ಕೃಷ್ಣ ಮೇಲೆ ಎದ್ದು ಬರ್ತಾನೆ. ನಾರದರು ಹೇಳಿದ್ರು, ನೀ ಬಹಳ ಹೊತ್ತಾಯ್ತು ಮಲಗಿ ಎಬ್ಬಿಸೋಬೇಕು ಅಂತ, ಅದಕ್ಕೆ ಎಬ್ಬಿಸ್ಲಿಕ್ಕೆ ಬಂದಿದ್ದೆ ಅಂತ. ಕಾಲೆಯವನನ್ನ ಸಂಹಾರ ಆದ್ಮೇಲೆ ಮುಚುಕುಂದ ಕೃಷ್ಣನ್ ನೋಡಿ ನೀನು ಯಾರು ಅಂತ ಕೇಳಿದ ಕೃಷ್ಣನಿಗೆ. ನಾನು ಯಾರು ಅಂತೀಯ? ನಾನೇ ನಾರಾಯಣ ಅಂತ ಕೃಷ್ಣ ಅವನಿಗೆ ರೂಪ ದರ್ಶನ ಮಾಡಿಸಿ, ಯಾವಾಗೋ ಯುಗದಲ್ಲಿ ಮಲಗಿದ್ದಿ, ಹೇಳ್ಬೇಕು ಅನ್ನೋ ಪ್ರಜ್ಞೆನೂ ನಿನಗಿರಲಿಲ್ಲ ಮೈ ಮೇಲೆ, ಅಂತೂ ಎದ್ದೆಲ್ಲ ಈಗಲಾರ್ದು ಅಂತಂದ ಕೃಷ್ಣ. ಸ್ತೋತ್ರ ಮಾಡ್ತಾನೆ ಮುಚುಕುಂದ ಕೃಷ್ಣನ ಕುರಿತು. ಆ ಸ್ತೋತ್ರದಿಂದ ಪ್ರಸನ್ನನಾದ ಕೃಷ್ಣ, ನೀನಿಲ್ಲಿರಬೇಡ, ನಿನ್ನ ದೇಹದ ಮಾನ ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗಗಳೊಳಗೆ ದೇಹದ ಮಾನದಲ್ಲಿ ವ್ಯತ್ಯಾಸ ಆಗ್ತದೆ. ಮುಚುಕುಂದ ಏನಾದರೂ ನಡೀತಾ ಹೊರಟ್ರೆ ಅವತ್ತಿನ ಕಾಲದ ತೆಂಗಿನ ಮರಗಳು ಅವನ ಮಂಡಿಗೆ ಬರ್ತಿದ್ವು. ಅಂದ್ರೆ ಮುಚುಕುಂದನ ದೇಹಮಾನ ಎಷ್ಟಿರಬೇಡ. ಅವನು ತ್ರೇತಾಯುಗದವನು. ಈಗ ದ್ವಾಪರ ಯುಗ, ಎಷ್ಟೋ ಯುಗ ಕಳೆದು ಹೋಗಿದೆ, ಯುಗದ ದಿನಗಳು. ಸಾಮಾನ್ಯ ಮನುಷ್ಯರ ಮಧ್ಯದಲ್ಲಿ ಇಂಥವ್ರನ್ನೆಲ್ಲ ಏನು ಮಾಡ್ತಾರೆ? ಈಗೂ ಎಲ್ಲ ಅಂಥವ್ರು ಇದ್ದಾರೆ ಕೆಲವರು.
ಅವರೆಲ್ಲ ನಾಡಿನಲ್ಲಿ ಇರ್ಲಿಕ್ಕೆ ಯೋಗ್ಯ ಅಲ್ಲ ಅಂತಾರೆ. ಈಗಿರೋ ಸ್ಲೀಪರ್ ಕ್ಲಾಸ್ ಬಸ್ಗಳಲ್ಲಿ ಸ್ಲೀಪರ್ ಕ್ಲಾಸ್ಗಳಲ್ಲಿ ಎಷ್ಟಿರ್ತವೆ ಅಡಿ? 3 ಅಡಿ 6 ಅಡಿ ಇರ್ತವೆ. 9 ಅಡಿ ಪುರುಷ ಬಂದ್ರೆ ಏನು ಮಾಡ್ತಾರೆ? ಹಂಗಾಯ್ತು. ಕೃಷ್ಣ ಅಂದ, ನೀನು ಈ ಯುಗಕ್ಕೆ ಸೇರಿದವನಲ್ಲ. ನಿನ್ನನ್ನು ನೋಡಿದ್ರೆ ಈಗಿನ ಕಾಲದ ಮನುಷ್ಯರೆಲ್ಲ ಇನ್ನೇನೋ ಆಗ್ತಾರೆ. ಆಮೇಲೆ ನೀನು ಇಲ್ಲಿರಬೇಡ ಅಂದ. ನಾನು ಎಲ್ಲಿ ಹೋಗ್ಲಿ ಅಂತ ಕೇಳಿದ್ದಕ್ಕೆ ಕೃಷ್ಣ ಉತ್ತರ ಕೊಟ್ಟನಂತೆ ಮುಚುಕುಂದನಿಗೆ, ನೀನು ವಿಶಾಲ ಬದರಿಗೆ ಹೋಗು ಅಂತಂದ. ವಿಶಾಲ ಅಂತ, ಬದರಿ ಕ್ಷೇತ್ರಕ್ಕೆ ಇನ್ನೊಂದು ಹೆಸರು ವಿಶಾಲ ಅಂತ. ವಿಶಾಲ ನಿವಾಸ ಮಾಡು, ಅಲ್ಲಿ ಹೋಗಿ ತಪಸ್ಸು ಮಾಡು, ಅಲ್ಲಿ ವಾಸ ಮಾಡು, ಆಮೇಲೆ ದೇಹ ಬಿಟ್ಟ ಮೇಲೆ ನಿನಗೆ ಸದ್ಗತಿ ಆಗ್ತದೆ ಅಂತ ಹೇಳಿ ಅವನನ್ನು ಬದರಿಕಾಶ್ರಮಕ್ಕೆ ಅಂತ ಕಳಿಸಿದ್ದಂತೆ. ಹೀಗೆ ಕೃಷ್ಣನ ಕಥೆ ಕಾಲಯವನನ ಸಂಹಾರನೂ ಆಗಬೇಕು, ಮುಚುಕುಂದನ ಉದ್ಧಾರನೂ ಆಗಬೇಕು, ಏಕಕಾಲದಲ್ಲಿ ಮಾಡಿದ. ಆಮೇಲೆ ಆ ಕಾಲಯವನ ಜೊತೆಗೆ ಬಂದಂಥ ಸೈನಿಕರನ್ನು ಕೊಂದು ಹಾಕಿದಾನೆ. ಭೂಭಾರ ಹರಣದಲ್ಲಿ ಇದು ಒಂದು ದೊಡ್ಡ ಕಾರ್ಯ ಅಂತಾಯಿತು. ಈ ಚರಿತ್ರೆಯನ್ನು ಶ್ರವಣ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಚರಿತ್ರೆನೂ ಬರ್ತದೆ ಹರಿವಂಶದಲ್ಲಿ. ಬಹಳ ಚಮತ್ಕಾರದ ಕಥೆಗಳಿವೆಲ್ಲ. ಗೋ ಉವಾಚ ರಾಜ ಗೋವಿಂದಂ ಕೋ ಭವಾನ್ ಕಿಮಿಹಾಗತಃ ಕಶ್ಚ ಕಾಲ ಪ್ರಸುಪ್ತಸ್ಯ ಯದಿ ಜಾನಾಸಿ ಕಥ್ಯತಃ. ಹೀಗೇನೆ ಮುಚುಕುಂದನನ್ನು ಉದ್ಧಾರ ಮಾಡಿದ್ದಷ್ಟೇ ಅಲ್ಲದೆ ಕೃಷ್ಣನ ಕಾಲದಲ್ಲಿ ನಡೆದಂಥ ಮತ್ತೊಂದು ಘಟನೆ. ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ವಾಸ ಮಾಡ್ತಾ ಇರುವಾಗ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಂಡಂಥ ಕಥೆ. ಹಾಗೇನೆ ಸತ್ಯಭಾಮ ಪರಿಣಯ ಅಂತ, ಜಾಂಬವತಿ ಪರಿಣಯ ಮತ್ತು ಸತ್ಯಭಾಮ ಪರಿಣಯ. ಆ ಪರಿಣಯದ ಮಧ್ಯದಲ್ಲಿ ಆದದ್ದು ಶಮಂತಕ ಉಪಾಖ್ಯಾನ ಅಂತ ಬಹಳ ಪ್ರಸಿದ್ಧ. ಅದು ಹರಿವಂಶದಲ್ಲಿ ವಿಸ್ತಾರವಾಗಿ ಬರ್ತದೆ. ಭಾಗವತಕ್ಕಿಂತ ಹೆಚ್ಚು ವಿಸ್ತಾರ ಹರಿವಂಶದಲ್ಲಿ ಈ ಕಥೆ ಬರ್ತದೆ. ರುಕ್ಮಿಣಿ ಕಲ್ಯಾಣದ ಕಥೆಯಲ್ಲೆಲ್ಲ ಸ್ವಲ್ಪ ಒಂದಿಷ್ಟು ವಿಸ್ತಾರವಾಗಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ರುಕ್ಮಿಣಿ ಕಲ್ಯಾಣನೂ ಶ್ರವಣ ಮಾಡಬೇಕು. ಜಾಂಬವತಿ ಪರಿಣಯ, ಸತ್ಯಭಾಮ ಪರಿಣಯ, ಮಿತ್ರವಿಂದ, ಲಕ್ಷಣ, ಕಾಳಿಂದಿ, ಭದ್ರ, ನೀಳ ಇವರೆಲ್ಲರದ ಪರಿಣಯ ಕೃಷ್ಣ ಮಾಡಿಕೊಂಡದ್ದನ್ನ ವಿಶೇಷ ಶ್ರವಣ ಮಾಡಬೇಕು ಅಂತಿದೆ. ಒಂದು ಬಿಟ್ಟು 2ನೇ 3ನೇ ಮದುವೆ ಪರಿಣಯ. ಪರಿಣಯ ಅಂದ್ರೆ ವಿವಾಹನೇ, ವಿವಾಹಕ್ಕೆ ಪರಿಣಯ ಅಂತ ಹೆಸರು, ಬೇರೆ ಏನಿಲ್ಲ. ಆ ಶಬ್ದ ಉಪಯೋಗಿಸಬೇಕು. ಹಂಗೇನು ಪರಿಣಯ ಅಂತ ಪ್ರತ್ಯೇಕ ಅಂತಲ್ಲ, ವಿವಾಹಕ್ಕೆ ಪರಿಣಯ ಅಂತ ಹೆಸರಿದೆ. ಪುರಾಣಗಳಲ್ಲಿ ಆ ಥರದ ಶಬ್ದ ಹೆಚ್ಚು ಬಳಸ್ತಾರೆ. ರುಕ್ಮಿಣಿ ಪರಿಣಯ, ಕಾಳಿಂದಿ ಪರಿಣಯ, ಜಾಂಬವತಿ ಪರಿಣಯ, ಮಿತ್ರವಿಂದ ಪರಿಣಯ ಅಂತೆಲ್ಲ ಕಥೆ ಹೇಳ್ತಾರೆ. ಪರಿಣಯ ಅಂದ್ರೂ ಒಂದೇ, ವಿವಾಹ ಅಂದ್ರೂ ಒಂದೇ, ಲಗ್ನ ಅಂತ ಕನ್ನಡದಲ್ಲಿ ಶಬ್ದ ಇದೆ. ಕೃಷ್ಣ ಮಾಡಿಕೊಂಡ ರುಕ್ಮಿಣಿ ಪರಿಣಯ ಅವುಗಳೆಲ್ಲ ಭೀಷ್ಮಕ ಕುಂಡಿನೇ ಚೈವ ರಾಜೋವಾ ಸಮಹಾಮನಾಹ ದ್ವಾರಕಾಮಭಿಪರ ಸಂಪ್ರಾಪ್ತೆ ರಾಮೇ ವೃಷ್ಣಿಬಲಾನ್ವಿತೆ. ಕಾಳಿಂದಿ ಚ ಮಹಾಬಾಹು ಗುಣೋಪೇತಾ ಕುಲೋದ್ಭವ ಕಾಳಿಂದಿ ಮಿತ್ರವಿಂದಾಂಚ ಸತ್ಯಾಂ ನಾಗ್ನಜಿತೀಮಪಿ ಸುತಾಂ ಜಾಂಬವತಶ್ಚಾಪಿ ರೋಹಿಣೀಂ ಕಾಮರೂಪಿಣೀಂ. ಕಾಳಿಂದಿ ಮಿತ್ರವಿಂದ ಅಂತ ಇಬ್ಬರು. ನಾಗ್ನಜಿತಿ, ನಗ್ನಜಿತ್ ಅಂತ ಒಬ್ಬ ಇದ್ದ, ಅವನ ಮಗಳು ನಾಗ್ನಜಿತಿ ಅಂತಂದ್ರೆ ನೀಳಾದೇವಿಗೆ ನಾಗ್ನಜಿತಿ ಅಂತ ಕರೀತಾರೆ. ಸತ್ಯ ಅಂತ ಇನ್ನೊಬ್ಳು ಇದ್ಲು, ಅಂದ್ರೆ ಸತ್ಯಭಾಮಿಯನ್ನ ಸತ್ಯ ಅಂತ ಕರೆದಿದ್ದಾರೆ. ಸುತಾನ್ ಜಾಂಬವತಶ್ಚಾಪಿ, ಜಾಂಬವತಿ ಅಂತ ಜಾಂಬವಾನ್ ಅಂತ ಒಬ್ಬ ಇದ್ದ ರಾಮಾಯಣ ಕಾಲದವ, ಅವಳ ಮಗಳನ್ನ ಜಾಂಬವತಿ. ಹೀಗೆ ಕೃಷ್ಣ ಲಕ್ಷಣ ಅಂತ ಹೇಳು ಕರೀತಾರೆ. ಹರಿವಂಶದಲ್ಲಿ ಲಕ್ಷ್ಮಣ ಅಂತ ಹೇಳು ಅವಳನ್ನು ಕರೆದಿದ್ದಾರೆ. ಶೈವ್ಯಾಂ ಸುದತ್ತಾಂ ರೂಪೇಣ ಶ್ರಿಯಾಹ್ಯಪ್ಸರಸೋಪಮಾಂ ಅಂತ ಪರಮ ಸುಂದರಿಯರಾದಂಥ ಸ್ತ್ರೀಯರು ಕೃಷ್ಣನ ಪತ್ನಿಯರಾಗಿದ್ದರು ಆ ಕಾಲದಲ್ಲಿ. ಇಷ್ಟೆಲ್ಲ ಅಲ್ಲದೇನೆ 16,100 ಜನ ಸ್ತ್ರೀಯರು ಕೂಡ ಕೃಷ್ಣನ ಪತ್ನಿಯರಾಗಿದ್ದರು.
ಸ್ತ್ರೀ ಸಹಸ್ರಾಣಿ ಚ ಅನ್ಯಾನಿ ಷೋಡಶಾತುಲ ವಿಕ್ರಮಾಃ ಉಪಯೇಮೆ ಋಷಿಕೇಶಃ ಸರ್ವಾಭೇಜೆ. ಸ್ತ್ರೀ ಸಹಸ್ರಾಣಿ ಚ ಷೋಡಶ ಸಹಸ್ರಾಣಿ ಅಂತಂದ್ರೆ 16,000. ಅಘಟಿತ ಘಟನಾ ಸಾಮರ್ಥ್ಯ ಇದ್ರೆ ಮಾತ್ರ ಸಾಧ್ಯ ಇಂಥ ಕೆಲಸಗಳೆಲ್ಲ. 16,100 ಜನ ಸ್ತ್ರೀಯರನ್ನು ಕಲ್ಯಾಣ ಮಾಡ್ಕೊಳ್ತಾನೆ ಕೃಷ್ಣ, ವಿವಾಹ ಮಾಡ್ಕೊಳ್ತಾನೆ. ಅದರಲ್ಲಿ ಹರಿವಂಶ ರುಗ್ಮಿಣಿ ಪರಿಣಯದ ವಿಶೇಷತೆಯನ್ನು ಹೇಳ್ತದೆ. ರುಗ್ಮಿ ಅಂತ ಒಬ್ಬ ಇದ್ದ ಸಹೋದರ, ಭೀಷ್ಮಕ ರಾಜನ ಮಗ. ನಿನ್ನೆ ತಿಳಿಸಿದಂತೆ ರುಗ್ಮಿ ಯಾರು? ಇಲ್ವಲ ಅಂತ ಒಬ್ಬ ಅಸುರನ ಅಂಶ. ಇಲ್ವಲ ಅಸುರ ಆದ್ರಿಂದ ಶಿಶುಪಾಲ್ನಿಗೂ ಜರಾಸಂಧನಿಗೂ ಈ ರುಗ್ಮಿಯ ಜೊತೆಗೆ ಸಖ್ಯ ಜಾಸ್ತಿ. ಅವರ ಮನೆಯಲ್ಲಿ ಹುಟ್ಟಿದವಳು ರುಕ್ಮಿಣಿ ಅಂತ ಗೊತ್ತಾಗಿತ್ತು ಜರಾಸಂಧನಿಗೆ. ಲಕ್ಷ್ಮಿನೇ ಅವಳು, ಬಹಳ ಸುರೂಪಿಣಿಯಾಗಿದ್ದಾಳೆ ಅಂತ ತಿಳಿದು ಜರಾಸಂಧ ಏನು ಮಾಡಿದ, ರುಕ್ಮಿಣಿಯನ್ನು ಕರೆಸಿ ಮಾತು ತಗೊಂಡ. ನೋಡು, ನಿನ್ನ ಸಹೋದರಿ ರುಕ್ಮಿಣಿ ಇದ್ದಾಳಲ್ಲ, ಬಹಳ ಸುಂದರಿಯಾಗಿದ್ದಾಳೆ. ದೇವಲೋಕದ ಲಕ್ಷ್ಮಿನೇ ಕೆಳಗಿಳಿದಿದ್ದಾಳೆ. ದೇವಲೋಕದ ವಿಷ್ಣುನೇ ಕೃಷ್ಣ ಆದ್ರಿಂದ ಕೃಷ್ಣನಿಗೆ ವಿವಾಹ ಮಾಡಿಕೊಡ್ಬೇಕಾಗಬಹುದು. ಆದರೆ ಕೃಷ್ಣ ನನ್ನ ವಿರೋಧಿ, ಅವನಿಗೆ ಅವಳು ಸಿಗಬಾರ್ದು. ಹಾಗಾಗಿ ನೀನು ಮಾತು ಕೊಡು, ನಾನು ಬೆಳೆಸಿದಂಥ ಶಿಶುಪಾಲನಿಗೆ ಕನ್ಯಾದಾನ ಮಾಡ್ತೇನೆ ಅಂತ, ವಿವಾಹ ಮಾಡಿಸ್ತೇನೆ ಅಂತ ಮಾತು ಕೊಡು ಅಂತ ತಗೊಂಡ್ಬಿಟ್ಟು. ವಿಚಿತ್ರವಾದ ಕಥೆ ಇದು. ಶಿಶುಪಾಲ ಯಾರು? ಹಿಂದೆ ಚೇದಿ ದೇಶದ ಒಬ್ಬ ರಾಜ ಇದ್ದ, ಚೈದ್ಯ ಅಂತ ಕರೀತಾರೆ ಅವನನ್ನು. ಚೇದಿ ದೇಶದ ರಾಜನಿಗೂ ಜರಾಸಂಧನಿಗೂ ಸಖ್ಯ ಇತ್ತು. ಹಾಗಾಗಿ ಹುಟ್ಟಿದಂಥ ಶಿಶುಪಾಲನನ್ನ ಮಗನನ್ನ ಚೇದಿ ದೇಶದ ರಾಜ ಜರಾಸಂಧನಿಗೆ ಬೆಳೆಸಲಿಕ್ಕೆ ಅಂತ ಕೊಟ್ಬಿಟ್ಟ. ನೀನೇ ಬೆಳೆಸು ಅಂತ. ಶಿಶುಪಾಲನನ್ನ ಬೆಳೆಸಿದವನು ಜರಾಸಂಧ, ಅದಕ್ಕೆ ಹೆಸರೇ ಇಡಲಿಲ್ಲ ಅವನಿಗೆ. ಬೆಳೆಸಿದಲ್ಲ ತಾನೇ ಅಂತ, ನಾ ಬೆಳೆಸಿದ್ದೇನೆ ಮಗುವಾಗಿದ್ದಾಗಿದ್ದ ಅಂತ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳಿ ಈ ಮಗನಿಗೆ ಶಿಶುಪಾಲ ಅಂತ ಕರಿತಿದ್ನಂತೆ. ಶಿಶುವಾಗಿದ್ದಾಗಲೂ ಪಾಲನೆ ಮಾಡಿದವನು ನಾನು ಅನ್ನೋ ಅರ್ಥದಲ್ಲಿ ಶಿಶುಪಾಲ. ಜರಾಸಂಧನಿಗೇನು ಹುಟ್ಟಿದವನಲ್ಲ, ಸ್ನೇಹಕ್ಕೋಸ್ಕರ ಇಸುಕೊಂಡು ಮಗನ್ನ ಬೆಳೆಸಿದ್ದಂತೆ ಮನೆ ಒಳಗೆ, ಶಿಶುಪಾಲ ಅಂತ ಹೆಸರು ಇಟ್ಬಿಟ್ಟು. ಶಿಶುಪಾಲನಿಗೆ ವಿವಾಹ ಮಾಡಬೇಕು ಅಂತ ಭೀಷ್ಮಕ ರಾಜನ ಮಗಳು ರುಕ್ಮಿಣಿ ಸುಂದರಿಳಿದ್ದಾಳೆ, ನಾನೇ ವಿವಾಹ ಮಾಡಿಸ್ಬೇಕು ಇವನಿಗೆ ಅಂತ ರುಕ್ಮಿಣಿ ಹತ್ರ ಮಾತು ತಗೊಂಡ. ಭೀಷ್ಮಕ ರಾಜನಿಗೆ ಸಹಮತಿ ಇರಲಿಲ್ಲ ಅಂತಾರೆ. ವಿದರ್ಭ ದೇಶದ ರಾಜ ಭೀಷ್ಮಕ ಯಾರು? 12 ಸೂರ್ಯರನ್ನ ನಾವು ಹಿಂದೆ ಕೇಳಿದ್ವಿ, ಮಿತ್ರ, ಅರ್ಯಮ, ತ್ವಷ್ಟ್ರ, ಪೂಷನ್ ಅಂತ. ಅದರಲ್ಲಿ ಮಿತ್ರ ನಾಮಕ ಸೂರ್ಯನೇ ಭೂಮಿಯಲ್ಲಿ ಭೀಷ್ಮಕ ರಾಜನಾಗಿ ಹುಟ್ಟಿದ್ದಂತೆ. ಸೂರ್ಯನ ಮಗಳಾಗಿ ರುಕ್ಮಿಣಿ ಹುಟ್ಟಿದಾಳೆ. ಶ್ರೀ ಭೂ ದುರ್ಗಾ ಅಂತ 3 ಲಕ್ಷ್ಮಿಯ ರೂಪ. ಶ್ರೀದೇವಿ ರುಕ್ಮಿಣಿಯಾದ್ದು, ಭೂದೇವಿನೇ ಸತ್ಯಭಾಮ ಅಂತ ಅವಳು ಹುಟ್ಟಿದ್ಲು. ಸತ್ರಾಜಿತ ಅಂತ ಒಬ್ಬ ಯಾದವರ ಮನೆಯಲ್ಲಿ. ಇನ್ನೊಬ್ಳು ದುರ್ಗೆಯಾಗಿ ಯಶೋದೆ ನಂದಗೋಪನ ಮನೆಯಲ್ಲಿ ಹುಟ್ಟಿದ್ಲಂತ. ವಿಶೇಷ ಅಂದರೆ ದ್ವಾಪರ ಯುಗದೊಳಗೆ ಲಕ್ಷ್ಮಿಯ 3 ರೂಪಗಳು ಭೂಮಿಯಲ್ಲಿ ಅವತಾರ ಮಾಡಿತ್ತಂತೆ. ಶ್ರೀರೂಪದಿಂದ ರುಕ್ಮಿಣಿ, ಭೂರೂಪಳಾದವಳು ಸತ್ಯಭಾಮೆ, ದುರ್ಗೆ ಯಶೋದೆಯ ಮಗಳಾಗಿದ್ಲು ಅಂತ 3 ಲಕ್ಷ್ಮಿಯ ಅವತಾರಗಳು ಭೂಮಿಯಲ್ಲಿ ಅವತಾರ ಮಾಡಿದ, 3 ರೂಪಗಳು. ಅದರಲ್ಲಿ ರುಕ್ಮಿಣಿ ಪರಮ ಸುಂದರಿ. ಅವಳನ್ನು ಸ್ವಯಂವರ ಮಾಡಬೇಕು. ಸ್ವಯಂವರ ಮಾಡಿ ಕಲ್ಯಾಣ ಮಾಡಿಕೊಡೋದು ಕ್ಷತ್ರಿಯರಿಗೆ ಉಚಿತವಾದ ಧರ್ಮ. ಆದರೆ ಸ್ವಯಂವರ ಮಾಡಬೇಕಾದ್ರೆ ಎಲ್ರಿಗೆ ಆಹ್ವಾನ ಕೊಡಬೇಕಾಗ್ತದೆ. ಕೃಷ್ಣನು ಬಂದ್ಬಿಡ್ತಾನೆ. ಕೃಷ್ಣ ಬಂದ ಅಂದರೆ ಕೆಲಸ ಕೆಟ್ಟು ಹೋಗ್ತದೆ. ರುಕ್ಮಿಣಿ ಕೃಷ್ಣನ್ನೇ ವರಿಸಿಬಿಡ್ತಾಳೆ, ಕೆಲಸ ಕೆಟ್ಟು ಹೋಗ್ತದೆ. ಏನಾದರೂ ಉಪಾಯ ಮಾಡಬೇಕು ಅಂತ ಜರಾಸಂಧ, ಇಲ್ವಲ ಅಂದರೆ ರುಕ್ಮಿ, ಶಿಶುಪಾಲ, ದಂತವಕ್ರ, ದಮಘೋಷ ಅಂದ್ರೂ ಒಂದೇ, ಸೌಭಪತಿ ಅವನೇ. ಸೌಭಪತಿಗೆ ಇನ್ನೊಂದು ಹೆಸರು ದಮಘೋಷ. ಇವರೆಲ್ಲ ಸೇರಿ ಒಂದು ದೊಡ್ಡ ಸಭೆ ಒಳಗೆ ಯೋಚನೆ ಮಾಡ್ತಾ ಇದ್ದಾರೆ. ಮಹಡಿ ಮನೆ ಕೂತಿದ್ರಂತ. ಸಭೆ ದೀರ್ಘವಾಗಿ ನಡೆದಿದೆ. ರುಕ್ಮಿಣಿಯನ್ನು ಹೇಗಾದ್ರೂ ಮಾಡಿ ಶಿಶುಪಾಲನಿಗೆ ಕೊಡಿಸ್ಬೇಕು, ಏನು ಉಪಾಯ ಹೇಳಿ, ಕೃಷ್ಣನಿಗೆ ಸಿಗಬಾರ್ದು.
ಅಂತ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿದ್ದವರೆಲ್ಲ ಹೇಳಿದ್ರಂತೆ. ಬ್ರಹ್ಮದತ್ತ ಅಂತ ಒಬ್ಬ ಇದ್ದ, ತಮಘೋಷ ಅಲ್ಲ, ಬ್ರಹ್ಮದತ್ತ, ಅವನು ಸೌಭಪತಿ. ಅವನು ಹೇಳಿದ್ನಂತೆ, ಕೃಷ್ಣ ಬರದೇ ಇರೋ ಹಾಗೆ ಮಾಡಲಿಕ್ಕೆ ಉಪಾಯ ಏನು? ಸ್ವಯಂವರ ಮಾಡೋಣ. ಕೃಷ್ಣ ಬಂದರೂ ಅವನಿಗೆ ರುಕ್ಮಿಣಿ ಸಿಗದೇ ಇರೋ ಹಂಗೆ ಮಾಡ್ಲಿಕ್ಕೆ ಏನು? ಅವನಿಗೆ ಅವಮಾನ ಮಾಡಿದರೆ ಆಯಿತು. ಅವಮಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಅವ ಬಂದ ಅಂದರೆ ಅವನಿಗೆ ಅರ್ಘ್ಯ ಪಾದ್ಯ ಆಚಮನ ಆಸನ ಕೊಡೋ ಹಾಗಿಲ್ಲ ಅಂತ. ಅರ್ಘ್ಯ ಪಾದ್ಯ ಆಚಮನ ಕೊಟ್ಟರೆ ತಾನೇ ಬಂದು ಕೂಡ್ತಾನೆ ಅವನು. ಸ್ವಯಂವರದಲ್ಲಿ ಕೂತ ಅಂದರೆ ಅವನೇ ಗೆದ್ದು ಬಿಡ್ತಾನೆ. ಮೊದಲು ನಿರ್ಧಾರ ಮಾಡಿದ್ದು ಹೀಗೆ. ಆಮೇಲೆ ಮತ್ತೆ ಕೇಳಿದ್ರು, ನೀವು ಅರ್ಘ್ಯ ಪಾದ್ಯ ಆಚಮನ ಕೊಡದೇ ಹೋದರೂ ಅವನೇನಾದರೂ ಸಭೆ ಒಳಗೆ ಬಂದು ಕೂತ ಅಂದರೆ ಏನು ಮಾಡ್ತೀರಿ? ಅದಕ್ಕಂದ್ರು, ಆಸನಗಳನ್ನೆಲ್ಲ ಎಷ್ಟೆಷ್ಟು ಅಂತ ಆಸನ ಹಾಕಿರ್ತೇವೋ ಅವುಗಳ ಮೇಲೆಲ್ಲ ಬರೆದು ಬಿಡೋಣ ಆ ರಾಜರುಗಳ ಹೆಸರನ್ನು. ಮೇಲಾಗಿ ಆ ಸಭೆ ಒಳಗೆ ಮೊದಲೇ ಒಂದು ಹಾಕಿರೋಣ, ಯಾರಿಗೆ ಆಹ್ವಾನ ಇದೆಯೋ ಅವ್ರು ಮಾತ್ರ ಒಳಗೆ ಬರಬೇಕು, ಆಹ್ವಾನ ಇಲ್ಲದೆ ಇರೋರು ಬರಬಾರ್ದು ಅಂತ. ಕೃಷ್ಣನಿಗೆ ಅವಮಾನ ಮಾಡಲಿಕ್ಕೆ ಇಷ್ಟೆಲ್ಲ ನಿಯಮಗಳನ್ನು ತಂದ್ರಂತ. ಅರ್ಘ್ಯಪಾದ್ಯ ಕೊಡೋ ಹಾಗಿಲ್ಲ, ಆಹ್ವಾನನೇ ಕೊಡೋ ಹಾಗಿಲ್ಲ, ಒಳಗವನು ಬರದೇ ಇರೋ ಹಾಗಿಲ್ಲ. ಯಾಕೆಂದರೆ ಕೃಷ್ಣ ಆಹ್ವಾನ ಇಲ್ಲ ಅಂದರೆ ಬರಲಾರ. ಒಂದು ವೇಳೆ ಹಾಗೂ ಬಂದ ಅಂದರೆ ಆಸನಗಳನ್ನು ಅವನಿಗೆ ಅಂತ ಕೊಡೋ ಹಾಗೆ. ಇಂಥವೆಲ್ಲ ಯೋಚನೆ ಮಾಡ್ತಾ ಇರುವಾಗಲೇ ಇದ್ದಕ್ಕಿದ್ದ ಹಾಗೆ ಗರುಡ ಆಕಾಶದಲ್ಲಿ ಬರ್ತಾ ಇದ್ದಾನೆ. ಆಕಾಶದಲ್ಲಿ ಬರ್ತಿದ್ದ ಗರುಡ ಇವರ ಹತ್ರ ಬಂದು ಒಂದು ಸಲಿ ತನ್ನ ರೆಕ್ಕೆ ಬೀಸಿದ್ನಂತೆ. ಆ ರೆಕ್ಕೆಯಿಂದ ಬಂದ ಗಾಳಿ ಯಾರ್ಯಾರು ಆಸನದ ಮೇಲೆ ಕೂತಿದ್ರೋ, ಶಿಶುಪಾಲ, ಜರಾಸಂಧ, ಬ್ರಹ್ಮದತ್ತ, ದಮಘೋಷ, ರುಗ್ಮಿ, ಎಲ್ಲರೂ ನೆಲಕ್ಕೂ ಉರುಳಿದ್ರಂತೆ. ಆಮೇಲೆ ಗರುಡ ಆಕಾಶದಲ್ಲಿ ಹಾರಿ ಹೋಗ್ಬಿಟ್ಟ. ಕೃಷ್ಣನಿಗೆ ಅವಮಾನ ಮಾಡ್ತೀವಿ ಅಂತ ಸಭೆ ಸೇರಿದ್ರೇ ಈ ಪರಿ ಆಯಿತು ನಮ್ಮ ಸ್ಥಿತಿ, ಇನ್ನೇನಾಗ್ತದೋ ಏನೋ ಅಂತನ್ನೋ ಹಾಗೆ ತೋರಿಸಿದ ಗರುಡ. ಇಷ್ಟಾದರೂ ಕೂಡ ಜರಾಸಂಧ ಸುಮ್ಮನೆ ಆಗಲಿಲ್ಲ. ಅದೇನೋ ಅಂತಾರಲ್ಲ, ಮೀಸೆ ಮಣ್ಣಾದರೂ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಹಂಗಾಯ್ತು ಜರಾಸಂಧನ ಸ್ಥಿತಿ. ಆಗೊಂದು ಪತ್ರ, ಎಲ್ಲ ಕ್ಷತ್ರಿಯ ರಾಜರಿಗೆ ಆಹ್ವಾನ ಪತ್ರಕ್ಕಿಂತ ಜರಾಸಂಧ ಒಂದು ಪತ್ರ ಬರೆದ ಅಂತಾರೆ. ಏನು ಪತ್ರ? ಭೀಷ್ಮಕನ ಅರಮನೆಗೆ ಎಲ್ಲರೂ ಸ್ವಯಂವರದಲ್ಲಿ ಪಾಲ್ಗೊಳ್ಬೇಕು, ಯಾರೂ ತಮ್ಮ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋ ಹಾಗಿಲ್ಲ, ಜರಾಸಂಧನ ಆದೇಶ ಆಗಿದೆ. ಅಪ್ಪಿ ತಪ್ಪಿ ನೀವೇನಾದರೂ ಆಯುಧದ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟ್ರೆ ಜರಾಸಂಧನ ಗದೆ ನಿಮ್ಮ ತಲೆ ಮೇಲೆ ಬೀಳ್ತದೆ ಅಂತ ಹಾಕಿದ್ರು. ಸರಿ, ನಾವೆಲ್ಲ ಬರೀ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಕ್ಷತ್ರಿಯ ರಾಜರೆಲ್ಲ. ಹೋದ್ರಾಯ್ತು ಅಂತ ಬಂದ್ರಂತೆ. ಅವರೆಲ್ಲ ಹಾಗೆ ಯೋಚನೆ ಮಾಡೇ ಬರಬೇಕು. ಇಷ್ಟೆಲ್ಲ ನಡೆಸಿದ್ದಾರೆ. ಒಬ್ಬಳು ರುಕ್ಮಿಣಿಯ ಕಲ್ಯಾಣ ಮಾಡಲಿಕ್ಕೆ ಇಷ್ಟೆಲ್ಲ ನಡೆಸಿದ್ದಾನೆ ಜರಾಸಂಧ, ಕೃಷ್ಣನಿಗೆ ಅವಮಾನ ಮಾಡಬೇಕು ಅನ್ನೋದು ಉದ್ದೇಶ. ಅಷ್ಟರಲ್ಲಿ ರುಕ್ಮಿಣಿ ದೇವಿ ಕೃಷ್ಣ ಪರಮಾತ್ಮನಿಗೆ ಪತ್ರ ಬರೆದು ಕಳಿಸ್ತಾಳೆ. ಒಂದು ಪತ್ರ ಬರೆದು ಒಬ್ಬ ವಿಪ್ರನ ಮೂಲಕವಾಗಿ, ಸುದೇವ ಅನ್ನೋ ಹೆಸರನ್ನು ಒಬ್ಬ ವಿಪ್ರ ಇತ್ತಂತೆ, ಆ ವಿಪ್ರನನ್ನು ಕರೆಸಿ ಭಕ್ತಿಯಿಂದ ಪತ್ರ ಕೊಟ್ಟು ಕೃಷ್ಣನಿಗೆ ತಲುಪಿಸ್ರಿ ಇದನ್ನ ಅಂತ ಸಂದೇಶ ಕೊಟ್ಟು ಕಳಿಸಿದ್ದಾರೆ. ಆ ಕೃಷ್ಣನಿಗೆ ಆ ಪತ್ರ ತಲುಪಿದೆ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣದಿಂದ ರಥ ತಗೊಂಡು ಹೊರಟ. ಕುಲದೇವತಾ ಯಾತ್ರೆ ಇಂಥ ದಿನ ನಿಗದಿಪಡಿಸಿದೆ ಅಂತ ಹೇಳಿದ್ಲು. ಕುಲದೇವತಾ ಯಾತ್ರೆಗೆ ಅಂತ ರುಕ್ಮಿಣಿ ಊರು ಹೊರಗಿನ ದೇವಸ್ಥಾನಕ್ಕೆ ಬಂದರೆ ಪೂಜೆ ನಡೆಸಿದಾಳೆ. ಇಂದ್ರಾಣಿ ವರ್ಚಯಿಷ್ಯಂತಿ ಕೃತಕೌತುಕ ಮಂಗಲ ದೀಪ್ಯಮಾನೇನ ವಪುಷಾ ಬಲೇನ ಮಹತಾವೃತ ತಾಂ ದದರ್ಶ ತತಃ ಕೃಷ್ಣೋ ಲಕ್ಷ್ಮೀಂ ಸಾಕ್ಷಾದಿವಸ್ಥಿತಾ. ಇದೆಲ್ಲ ಹರಿವಂಶದಲ್ಲಿ ಬರುವ ಕಥೆ. ಕುಲದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿದ್ದಂಥ ಇಂದ್ರಾಣಿಯನ್ನು ಅರ್ಚನೆ ಮಾಡಿದಾಳೆ. ಅರ್ಚನೆ ಮಾಡಿ ನಿಂತಿದ್ದಾಳೆ. ಸುತ್ತಲೂ ಸೈನಿಕರು, ಎಲ್ಲಿಯೂ ಕೂಡ ಒಂದು ಇರುವೆ ಒಳಗೆ ನುಗ್ಗಬಾರ್ದು ಅಂತ ಸೈನಿಕರನ್ನು ನೇಮಕ ಮಾಡಿದ್ದ ಜರಾಸಂಧ, ಶಿಶುಪಾಲ. ಕೃಷ್ಣ ಮೊದಲೇ ಬಂದುಬಿಟ್ಟಿದ್ದಾನೆ. ಸಾರಥಿ ಹೇಳಿದ್ದಂತೆ ವೇಗವಾಗಿ ರಥ ಹೋಗಬೇಕು. ಎಷ್ಟು ವೇಗವಾಗಿ ಹೋಗಬೇಕು ಅಂದರೆ ನನ್ನ ರಥ ಅಂತ ಯಾರಿಗೂ ಕಂಡು ಹಿಡಲಿಕ್ಕೆ ಆಗಬಾರ್ದು, ಗಾಳಿ ಬಂದಾಗಿರಬೇಕು, ಅಷ್ಟು ವೇಗ ಇರಬೇಕು ಅಂತಂದಿತ್ತು. ವೇಗವಾಗಿ ಓಡಿಸ್ತಿದ್ದಾನೆ ರಥವನ್ನು ಸಾರಥಿ. ಕೃಷ್ಣ ಒಳಗೆ ಕೂತಿದ್ದಾನೆ. ರುಕ್ಮಿಣಿಗೆ ಮಾತ್ರ ಗೊತ್ತಾಗಿದೆ ಅಂತ, ಕೃಷ್ಣ ಬಂದಾಗಿದೆ ಇಲ್ಲಿ ಅಂತ. ನನ್ನ ಪ್ರಿಯತಮನಾದ ಕೃಷ್ಣ ಬಂದ. ಇದೇ ಆಶ್ಚರ್ಯ ಅಂತಾರೆ. ತದನು ಮದನ ಬಂದೀಭೂತ ಚಿತ್ತೇಶು ಭೂಪೇಶು
ಅವಿದಿತ ಗತಿರುದ್ಯತ್ ರೋಮರಾಜಿಂ ಪ್ರಹರ್ಷಾತ್. ಪರಮಪ್ರಿಯನಾದ ಕೃಷ್ಣ ಬಂದಾಯಿತು ಅಂದಾಗ ರೋಮಾಂಚನ ಆಯ್ತಂತೆ ರುಕ್ಮಿಣಿಗೆ. ಕೃಷ್ಣ ಕಣ್ಣು ತೆರೆದು ನೋಡ್ತಾನೆ, ರುಕ್ಮಿಣಿ ಇವಳೆ ಅಂತ. ಸಾಕ್ಷಾತ್ ಲಕ್ಷ್ಮಿ ಹತ್ತತ್ರ ಬಂದಾಗ ಕೃಷ್ಣ ಆ ರುಕ್ಮಿಣಿಯ ಕೈ ಹಿಡಿದು ಎತ್ತಿ ರಥದಲ್ಲಿ ಕೂಡಿಸ್ಕೊಂಡ. ಎಲ್ಲ ಸೈನಿಕರಿಗೂ ಮನ್ಮಥನ ಬಾಣ ಪ್ರವೇಶ ಆಗಿತ್ತು, ಮೂರ್ಛೆ ಬಿದ್ದಿದ್ರು. ಸಮಕ್ಷಮದಲ್ಲೇನೆ ಕೃಷ್ಣ ರುಕ್ಮಿಣಿಯನ್ನು ಹೊರಟೇ ಬಿಟ್ಟ ಕರ್ಕೊಂಡು. ಮೇಲ್ ನಿಂತ್ಕೊಂಡಂಥ ಜರಾಸಂಧ, ಶಿಶುಪಾಲ, ದಮಘೋಷ, ದಂತವಕ್ತ್ರ, ಬ್ರಹ್ಮದತ್ತ ಹಣೆ 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 ಹೊಡ್ಕೋತಿದ್ದಾರೆ. ಕೃಷ್ಣ ಆಗಲೇ ಕರ್ಕೊಂಡು ಹೊರಟೇ ಬಿಟ್ಟ. ಜಹಾರ ರುಕ್ಮಿಣೀಂ ಕೃಷ್ಣ. ಶ್ರೀಕೃಷ್ಣ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೊರಟ ಅಂತ ಸುದ್ದಿ ಆಯಿತು. ಶಿಶುಪಾಲ ಕನ್ನಡಿ ಮುಂದೆ ಹೋಗಿ ಹಣೆ ಹಣೆ ಜಜ್ಜಿಸ್ಕೊಂಡ. ರುಕ್ಮಿಣಿ ಸಿಟ್ಟಾಗಿ ಕೃಷ್ಣ ಎತ್ಕೊಂಡು ಹೊರಟನಲ್ಲ, ನೋಡೇ ಬಿಡ್ತೇನೆ ಒಂದು ಕೈ ಅಂತ ಯುದ್ಧಕ್ಕೆ ಹೊರಟನಂತ. ಯುದ್ಧ ಮಾಡ್ಲಿಕ್ಕೆ ಸಿಕ್ಕರೆ ತಾನೆ ಕೃಷ್ಣ. ಯದ್ವಾಚಾನಭ್ಯುದಿತಂ. ಮನಸ್ಸಿಗೆ ಮಾತಿಗೆ ನಿಲುಕದಂಥ ಕೃಷ್ಣನನ್ನ ಯುದ್ಧಕ್ಕೆ ಸಿಲುಕಿಸ್ತೇನೆ ಅಂದ್ರೆ ಹ್ಯಾಕ್ ಸಾಧ್ಯ? ಆದಾಯ ರುಕ್ಮಿಣೀಂ ಕೃಷ್ಣೋ ಜಗಾಮಾಶು ಪುರೀಂ ಪ್ರತಿ. ಆಗಲೇ ಸರಿಯಾಗಿ ಬಲರಾಮನು ಬರ್ತಾ ಇದ್ದಂತೆ ಕೃಷ್ಣನ ಹಿಂಬಾಲಿಸ್ಕೊಂಡು. ಬಲರಾಮನಿಗೆ ಹೇಳ್ದ, ಯುದ್ಧ ನೀನು ಮಾಡು, ನಾನು ಮಾಡ್ತೀನಿ, ಎಲ್ಲ ಭೋಜಕಟದ ರಾಜರನ್ನೆಲ್ಲ ಸೋಲಿಸಿ ಬರಬೇಕು ಅಂತ ಅವರನ್ನು ಯುದ್ಧ ಮಾಡಿ ಸೋಲಿಸಿ ಆಮೇಲೆ ಮೂಲ ಮಾಧವ ಅಂತ ದ್ವಾರಕಾ ಪಟ್ಟಣದ ಹತ್ರ ಇವತ್ತಿಗೂ ಈ ಕ್ಷೇತ್ರ ಇದೆ. ಮೂಲ ಮಾಧವ ಅಂತ ಆ ಕ್ಷೇತ್ರ, ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ವಿವಾಹ ಮಾಡಿಕೊಂಡ್ರು. ಶುಭ ದಿನವನ್ನು ನೋಡಿ ಹರಿಭಕ್ತರಾದ ರಾಜರನ್ನು ಸೇರಿಸಿ ಮೂಲ ಮಾಧವ ಅನ್ನೋ ಕ್ಷೇತ್ರದಲ್ಲಿ ರುಕ್ಮಿಣಿ ಕೃಷ್ಣರ ವಿವಾಹ ವಿಸ್ತಾರವಾಗಿ ನಡೀತು ಅಂತ ಅನುಸಂಧಾನ ಮಾಡಿಸ್ತಾರೆ. ಹೀಗೆ ಕ್ಷತ್ರಿಯ ರಾಜರಲ್ಲಿ ರಾಕ್ಷಸ ವಿವಾಹ ಮಾಡಿಕೊಳ್ಬೇಕು ಅಂತ ಇಚ್ಛೆ ಪಟ್ಟದ್ದಕ್ಕೆ, ರುಕ್ಮಿಣಿ ಇಚ್ಛೆ ಪಟ್ಟದ್ದಕ್ಕೆ ಅದನ್ನೇ ಪೂರ್ಣ ಮಾಡಿದ. ವಿವಾಹಗಳಲ್ಲಿ 8 ಥರ ಇದ್ದಾವಂತೆ. ರಾಕ್ಷಸ ವಿವಾಹ, ಪ್ರಾಜಾಪತ್ಯ ವಿವಾಹ, ಬ್ರಾಹ್ಮಣ ವಿವಾಹ, ಗಾಂಧರ್ವ ವಿವಾಹ ಅಂತ ವಿವಾಹಗಳ ಪಟ್ಟಿಯನ್ನು ಮಹಾಭಾರತ ಹೇಳ್ತದೆ. ಬಹಳ ವಿಸ್ತಾರ. ಗಾಂಧರ್ವ ವಿವಾಹ ಮತ್ತು ರಾಕ್ಷಸ ವಿವಾಹಗಳಲ್ಲಿ ಏನು ವಿಶೇಷ ಅಂದರೆ, ಬ್ರಾಹ್ಮಣ ವಿವಾಹದಲ್ಲಿ ವಿವಾಹ ಆಗುವ ಮುನ್ನವೇ ಅಂದರೆ ಲಾಜಹೋಮ ಮತ್ತು ಪಾಣಿಗ್ರಹಣ ಅಂತ 2 ವ್ಯವಸ್ಥೆ. ಲಾಜಹೋಮ ಆದಮೇಲೆ ಪಾಣಿಗ್ರಹಣ ಸಪ್ತಪದಿಯನ್ನು ಮಾಡಿಕೊಳ್ಬೇಕು. ಇದು ಬ್ರಾಹ್ಮಣ ವಿವಾಹ. ರಾಕ್ಷಸ ವಿವಾಹದಲ್ಲಿ ಕನ್ಯೆಯನ್ನು ಮೊದಲೇ ಪಾಣಿಗ್ರಹಣ ಮಾಡಿಬಿಡೋದಂತೆ. ಕ್ಷತ್ರಿಯರು ಹಾಗೆ ಪಾಣಿಗ್ರಹಣ ಮಾಡಿ ತಮ್ಮ ಬಲವನ್ನು, ತಮ್ಮ ಪರಾಕ್ರಮವನ್ನು ಶುಲ್ಕವಾಗಿ ಕೊಟ್ಟು ಮನೆ ಕರ್ಕೊಂಡು ಬಂದು ಆಮೇಲೆ ಲಾಜಹೋಮ ಮಾಡೋದು. ಹೀಗೆ ಲಾಜ ಹೋಮ ಮೊದಲು ಪಾಣಿಗ್ರಹಣ, ಆಮೇಲೆ ಲಾಜಹೋಮ. ಮೊದಲೇ ಲಾಜಹೋಮ ಮಾಡಿ ಆಮೇಲೆ ಪಾಣಿಗ್ರಹಣ ಮಾಡೋದಿದೆ ಅಲ್ಲ, ಇದು ಬ್ರಾಹ್ಮಣ ವಿವಾಹ ಅಂತ. ಇಲ್ಲಿ ಬ್ರಾಹ್ಮಣ ವಿವಾಹ ಅಂದ್ರೆ ಬ್ರಾಹ್ಮಣ ಜಾತಿ ವಿವಾಹ ಅಂತ ಅರ್ಥ ಅಲ್ಲ ಅಂತೆ. ರಾಕ್ಷಸ ವಿವಾಹ ಅಂದ್ರೆ ರಾಕ್ಷಸರು ಮಾಡ್ಕೊಳ್ಳೋ ಮದುವೆ ಅಂತ ಅರ್ಥ ಅಲ್ಲ. ವಿವಾಹಕ್ಕೆ ಹಾಗೊಂದು ಹೆಸರಿಟ್ಟಿದ್ದಾರೆ, ವ್ಯತ್ಯಾಸವನ್ನು ಚೆನ್ನಾಗಿ ತಿಳಿಸ್ತಾರೆ ಹಿರಿಯರು. ಇಲ್ಲಿ ನಡೆದದ್ದು ರಾಕ್ಷಸ ವಿವಾಹ ಅಂತ ಹೇಳ್ತಾರೆ. ಯಾಕೆ? ರುಕ್ಮಿಣಿ ಪತ್ರದಲ್ಲಿ ಹಾಗೆ ಪತ್ರ ಬರೆದಿದ್ನಂತೆ, ಹೇ ಕೃಷ್ಣ, ಈ ಬಾರಿ ನನ್ನನ್ನು ನಿನ್ನದೇ ಆದಂಥ ಸಾಮರ್ಥ್ಯ ಶುಲ್ಕವನ್ನು ಕೊಟ್ಟು ರಾಕ್ಷಸ ವಿವಾಹ ಮಾಡ್ಕೊ ಅಂತ ಕೇಳ್ಕೊಂಡಿದ್ದಂತೆ. ಅದಕ್ಕೆ ಕೃಷ್ಣ ರಥದಲ್ಲಿ ಮೊದಲು ಕೂಡಿಸ್ಕೊಳ್ಳುವಾಗ ಅವಳ ಕೈ ಗಟ್ಟಿ ಹಿಡಿದು ಪಾಣಿಗ್ರಹಣ ಮಾಡೇ ಕೂಡಿಸ್ಕೊಂಡು ಬಿಟ್ಟನಂತೆ. ಪಾಣಿಗ್ರಹಣ ಆಯ್ತಾ, ಮೂಲ ಮಾಧವ ಕ್ಷೇತ್ರಕ್ಕೆ ಬಂದ ಮೇಲೆ ಲಾಜಹೋಮ ಮಾಡಿಕೊಂಡಂತೆ. ಅಲ್ಲಿಗೆ ವಿವಾಹ ರಾಕ್ಷಸ ವಿವಾಹ ಆಯಿತು ಅಂತಂತಾರೆ. ಅವಳ ಅಭಿಪ್ರಾಯ, ಅವಳ ಅಪೇಕ್ಷೆಯಂತೆ ಮಾಡಿದ ಕೃಷ್ಣ ಅಂತ ಭಾರಿ ಚಮತ್ಕಾರ ಇವೆಲ್ಲ ಕಥೆಗಳು. ವಾದರಾಜರು ರುಕ್ಮಿಣೀಶ್ ವಿಜಯದಲ್ಲಿ ಇನ್ನೂ ವಿಸ್ತಾರವಾಗಿ ವರ್ಣನೆ ಮಾಡುತ್ತಾರೆ. ಹರಿವಂಶದ ಆಧಾರದಂತೆ ಅವರು ಕೂಡ ಅದನ್ನು ಚಿಂತನೆ ಮಾಡಿಸಿದ್ದಾರೆ. ಇದೇ ಸಮಯಕ್ಕೆ ರುಕ್ಮಿ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದ. ತನ್ನ ಬಿಲ್ಲಿಗೆ ಬಾಣ ಹೂಡಿ ಕೃಷ್ಣ ರುಕ್ಮಿಣಿ ರಥದಲ್ಲಿರುವಾಗಲೇ ಆ ರುಕ್ಮಿಣಿಯ ಅಣ್ಣ ರುಕ್ಮಿಯ ತಲೆಯನ್ನ ಬೋಳಿಸಿ ಕಳಿಸಿದ. ಬಹಳ ಅವಮಾನ ಆಯಿತು ಜರಾಸಂಧನಿಗೆ, ರುಕ್ಮಿಗೆ, ಶಿಶುಪಾಲನಿಗೆ, ದಂತವಕ್ರನಿಗೆ. ನಾವೇನು ಅಂದ್ಕೊಂಡಿದ್ವಿ ಏನೋ ಆಗಿಬಿಡ್ತಲ್ಲ ಅಂತ. ಯಾವಾಗಲೂ ಆಗೋದು ಹಾಗೇನೆ, ನಾವೇನೋ ಅಂದ್ಕೊಳ್ತೇವೆ, ಆ ಭಗವಂತನ ಸಂಕಲ್ಪ ಇನ್ನೇನೋ ಇರ್ತದೆ ಅಂತ ಅಂತಾರೆ.
ಅಲ್ಲಿ ಬಂದು ಕಲ್ಯಾಣ ಮಾಡಿಕೊಂಡು ಕೃಷ್ಣ ರುಕ್ಮಿಣಿಯನ್ನ ಪಾಣಿಗ್ರಹಣ ಮಾಡಿ ರುಕ್ಮಿಣ್ಯ ಕೇಶವ ಪಾಣಿಂ ಜಗ್ರಾಹ ವಿಧಿವತ್ ಪ್ರಭು ತತಃ ಸಹ ತಯಾರೇನೆ ಪ್ರಿಯಯ ಪ್ರಿಯಮಾಣಯ. ಹಿಂದೆ ಸೀತೆ ಒಟ್ಟಿಗೆ ರಾಮನಿದ್ದಂತೆ, ಪುರಂದರನಿಗೆ ಶಚಿ ಇದ್ದಂತೆ, ವಸಿಷ್ಠ ಋಷಿಗಳಿಗೆ ಅರುಂಧತಿ ಇದ್ದಂತೆ ಕೃಷ್ಣ ತನ್ನ ಪತ್ನಿ ರುಕ್ಮಿಣಿಯ ಒಟ್ಟಿಗೆ ವಿವಾಹ ಮಾಡಿಕೊಂಡು ಕಲ್ಯಾಣ ಮಾಡಿಕೊಂಡು ಆನಂದದಿಂದ ಇದ್ದ. ಪತಿವ್ರತಿಯ ಗುಣೋಪೇತಳಾದಂಥವಳು, ಗುಣಶೀಲಳಾದ ರುಕ್ಮಿಣಿ, ಅವಳು ಕೂಡ ಮಕ್ಕಳನ್ನು ಪಡೆದ್ಲು, ಅವಳಿಂದ ಸಂತತಿಯನ್ನು ಉತ್ಪತ್ತಿ ಮಾಡಿದ ಅಂತ ರುಕ್ಮಿಣಿಯಲ್ಲಿ ಹುಟ್ಟಿದ ಮಕ್ಕಳ ವಿವರಣೆಯನ್ನು ಕೂಡ ಪುರಾಣಗಳು ಕೊಡ್ತಾವೆ. ರುಕ್ಮಿಣಿಯಲ್ಲಿ ಹುಟ್ಟಿದಂಥ ಮಗ ಮನ್ಮಥ, ಅವನಿಗೆ ಪ್ರದ್ಯುಮ್ನ ಅಂತ ನಾಮಕರಣ ಮಾಡಿದ್ರಂತೆ. ಪ್ರದ್ಯುಮ್ನ ಮನ್ಮಥನ ಅವತಾರ ಅಂತ ವಿವರಣೆ ಕೊಡ್ತಾರೆ. ಶುಭಾಂಗಿ ನಾಮ ವೈದರ್ಭಿ ಕಾಂತಿದ್ಯುತಿ ಸಮನ್ವಿತ ಜಗಾಮ ತತ್ರ ಪ್ರದ್ಯುಮ್ನ ಕುಮಾರೈರ್ ಅಪರೈರ್ವೃತಃ ಅಂತ ರುಕ್ಮಿಣೀಶವಿದು ಹರಿವಂಶ ಹೇಳ್ತದೆ. ಈ ಮನ್ಮಥನ ಕಥೆ ಬಹಳ ವಿಚಿತ್ರ. ಮನ್ಮಥ ಶಿವನ ತಪಸ್ಸನ್ನು ಭಗ್ನ ಮಾಡಲಿಕ್ಕೆ ಅಂತ ಹೋಗಿದ್ದ. ಆಗ ರುದ್ರದೇವರು ತಮ್ಮ 3ನೇ ಕಣ್ಣಿನಿಂದ ಮನ್ಮಥನನ್ನು ಭಸ್ಮ ಮಾಡಿದರೆ ಅಂಗಗಳಿಲ್ಲ ಅಂತ ಅನಂಗನಾದಾಗ ವ್ಯಥೆ ಪಟ್ಲಂತೆ ಪಾಪ ರತಿದೇವಿ. ನಮ್ಮ ಯಜಮಾನ ಸ್ಥಿತಿ ಹೇಗಾಗೋಯ್ತಲ್ಲ ಅನಂಗನಾದ ಅಂತ. ಇಲ್ಲ, ಮುಂದೆ ಕೃಷ್ಣನ ಮಗನಾಗ್ತಾನೆ ಪ್ರದ್ಯುಮ್ನ, ಆವಾಗ ಮತ್ತೆ ಒಳ್ಳೆ ಅಂಗಗಳು ಬರ್ತಾವೆ ಮತ್ತೆ ವಿವಾಹ ಮಾಡ್ಕೋ ಅಂತ ಅವಳಿಗೆ ವರ ಕೊಟ್ಟಿದ್ರಂತೆ. ಹಾಗಾಗಿ ಹಿಂದಿನ ಮನ್ಮಥನೇ ಶಿವನ ಕಣ್ಣಿನಿಂದ ಅನಂಗನಾಗಿ ಕೃಷ್ಣನ ಮಗನಾಗಿ ಮತ್ತೆ ಒಳ್ಳೆ ಅಂಗವಂತನಾದ, ಅವನೇ ಪ್ರದ್ಯುಮ್ನ ಅಂತ ಪ್ರಸಿದ್ಧಿಯನ್ನು ಹೇಳ್ತದೆ. ಇದು ರುಕ್ಮಿಣಿಯ ಮಗನಾದ ಪ್ರದ್ಯುಮ್ನನ ಚರಿತ್ರೆ. ಅದು ಕೂಡ ಹರಿವಂಶದಲ್ಲಿ ಬಂದದ್ದನ್ನು ಅನುಸಂಧಾನ ಮಾಡಬೇಕು. ಹೀಗೆ ದ್ವಾರಕೆಯಲ್ಲಿ ಸಂಪತ್ತು ಹೆಚ್ಚಾಗಲಿ ಅಂತ ಕೃಷ್ಣ ಎಲ್ಲ ಕಡೆಯಲ್ಲಿ ಯುದ್ಧ ಮಾಡಿ ಬಂದಾಗ ಅಲ್ಲಲ್ಲಿ ಸೋತಂಥ ರಾಜರ ಸಂಪತ್ತನ್ನು ದ್ವಾರಕೆಗೆ ತರಿಸಿ ಹಾಕ್ತಾ ಇದ್ದ. ಇದೇ ರೀತಿ ಮತ್ತಷ್ಟು ಸಂಪತ್ತು ವೃದ್ಧಿಯಾದದ್ದು ನರಕಾಸುರನ ಸಂಹಾರ ಮಾಡಿದ. ದ್ವಾರಕಾಧೀಶನಾದ ಕೃಷ್ಣನಿಗೆ ಬಂದು ಬೇಡ್ಕೊಂಡಂತೆ ಇಂದ್ರದೇವರು. ಇಂದ್ರನ ತಾಯಿ ಅದಿತಿ, ದೇವಮಾತಾ ಅದಿತಿ ಧಾರಣೆ ಮಾಡ್ತಾ ಇದ್ದಂಥ ಒಂದು ವಜ್ರದ ಆಭರಣ. ನರಕನ ಚಾಳಿ ಏನು ಅಂದರೆ, ಎಲ್ಲೆಲ್ಲಿ ಹೋಗ್ತಿದ್ದ ಭಾರೀ ಅಮೌಲ್ಯವಾದ ವಸ್ತು ಅಂತ ಅದನ್ನು ಕಂಡು ಬಂದ ಕೂಡಲೇ ಅದನ್ನು ಅಪಹರಿಸ್ಕೊಂಡು ಬಂದ್ಬಿಡ್ತಿದ್ದ. ಇದೆಂಥ ನೀಚತನ. ಹಾಗಾಗಿ ಎಲ್ಲೆಲ್ಲಿ ದಿಗ್ವಿಜಯ ಮಾಡಿದ್ದ ನರಕ ಅವರವ್ರ ಮನೆಯಲ್ಲಿ ಅಮೌಲ್ಯ ವಸ್ತು ಏನೇ ಇದ್ರೂ ಅದನ್ನು ತಗೊಂಡು ಬಂದ್ಬಿಡ್ತಿದ್ದ. ವರುಣನ ಮನೆಗೆ ಹೋದ. ವರುಣನ ಸಿಂಹಾಸನದ ಹಿಂಬದಿಯಲ್ಲಿ ಒಂದು ಛತ್ರಿ ಇತ್ತಂತೆ. ಅದನ್ನು ಶ್ವೇತ ಛತ್ರ ಅಂತ ಕರೀತಾರೆ. ಒಂದರ್ಥದಲ್ಲಿ ಚಂದ್ರನ ಬಣ್ಣ ಅದು ಆ ಛತ್ರಿ. ಅದರ ಕೆಳಗಡೆ ಕುಳಿತರೆ ಅಮೃತ ಸುರಿತಾ ಇತ್ತಂತೆ. ಅಷ್ಟು ತಂಪೆರಿತಾ ಇದ್ದಂಥ ಛತ್ರಿ ವರುಣನ ಜೊತೆ ಯುದ್ಧ ಮಾಡಿ ಅವನನ್ನು ತಿರಸ್ಕರಿಸಿ ಏನಿಲ್ಲ ಅಂತ ಮಾಡಿ ಬ್ರಹ್ಮನ ವರ ಇತ್ತು ನರಕಾಸುರನಿಗೆ. ಹಾಗಾಗಿ ನರಕನನ್ನು ಸೋಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಛತ್ರಿ ಕಳ್ಳತನ ಮಾಡಿ ತಗೊಂಡು ಬಂದು ಇಟ್ಕೊಂಡ್ಬಿಟ್ಟು ಕುಬೇರನ ಮನೆಗೆ ಹೋದ. ಕುಬೇರ ಭಾರಿ ಶ್ರೀಮಂತ. ಅವರ ಮನೆ ಮುಂಭಾಗದಲ್ಲಿ ಮೇರು ಪರ್ವತದ ಒಂದು ಭಾಗ ಅದು ರತ್ನಮಯವಾದ ಭಾಗವನ್ನು ತಂದು ಈ ಮನೆ ಕಟ್ಟಿಸಿದ ಮೇಲೆ ಶೋಗೆ ಅಂತ ಇಟ್ಟಿರ್ತಾರಲ್ಲ, ಹಾಗೆ ಕುಬೇರನ ಮನೆಯಲ್ಲಿ ವಜ್ರಮಯವಾದ ರತ್ನಮಯವಾದ ಒಂದು ಪರ್ವತದ ತುಂಡು ತಂದು ಇಟ್ಟಿದ್ರಂತೆ. ಸುಮ್ಮನೆ ನೋಡಿದ ಕೂಡಲೇ ಆಕರ್ಷಣೆ ಆಗಲಿ ಅಂತ. ಅದನ್ನು ನರಕಾಸುರ ನಿನಗಲ್ಲ, ಇದು ನಮ್ಮ ಮನೆಯಲ್ಲಿ ಇರಬೇಕು ಅಂತ ತಗೊಂಡು ಬಂದು ಇಟ್ಕೊಂಡ. ಅವರು ಆ ಕಾಲದಲ್ಲಿ ಅಷ್ಟೇ ಇರ್ತಾರೆ ಅಂತ ಅಂದ್ಕೊಳ್ಬೇಡ್ರಿ, ಇಂಥವ್ರೆಲ್ಲ ಈಗಲೂ ಇದ್ದಾರೆ ಇಂಥ ನರಕಾಸುರರು. ಅವರಿಗೆ ನರಕ ಅಂತ ಹೆಸರಿರಲ್ಲ ಅಷ್ಟೇ. ಇಂದ್ರನ ಮನೆಗೆ ಬಂದ. ಕಶ್ಯಪರ ಹೆಂಡತಿ ಅದಿತಿ ದೇವಮಾತೆ, ಅವಳು ಧಾರಣೆ ಮಾಡ್ತಾ ಇದ್ದ ವಜ್ರದ ಆಭರಣಗಳಿತ್ತಂತೆ. ಭಾರೀ ಪ್ರೀತಿ ಅದರ ಮೇಲೆ. ಅವಳೇನೋ ಅದನ್ನು ತೆಗೆದಿಟ್ಟಿದ್ದಾಳೆ. ಇವನು ಕಣ್ಣಿಗೆ ಬಿತ್ತು ನರಕಾಸುರ ಎತ್ಕೊಂಡು ಹೋಗೇ ಬಿಟ್ಟ. ಅದಿತಿ ಬಹಳ ದುಃಖಿತಳಾದ. ಇಂದ್ರ ಏನಾದರೂ ಮಾಡೋ, ನರಕಾಸುರ ಅದನ್ನು ಕದ್ದೊಯ್ದಿದ್ದಾನೆ, ನನಗದು ಬೇಕು ಅಂತ ಹಠ ಹಿಡಿದ್ಲಂತ ಪಾಪ ಅದಿತಿ. ಇದೊಂದು.
ಜರಾಸಂಧನಿಗೂ ನರಕಾಸುರನಿಗೂ ಸಖ್ಯ ಹೇಗೆ ಬೆಳೆದಿತ್ತು ಅಂತ ಹೇಳ್ತದೆ ಪುರಾಣ. ಆ ಕಾಲದ ಕ್ಷತ್ರಿಯ ರಾಜರಲ್ಲಿ ಹೆಚ್ಚೆಚ್ಚು ಕುಮಾರಿಯರನ್ನು ಪಡ್ಕೊಂಡಿದ್ರು, ಕನ್ಯೆಯರನ್ನ. ಕೆಲವರು ಕುಮಾರರನ್ನ ಪಡೆದಿದ್ರು. ಯಾರ್ಯಾರು ಕನ್ಯೆಯರನ್ನು ಪಡೆದಿದ್ದಾರೆ, ನಾನು ಅವರನ್ನು ಉಪಭೋಗ ಮಾಡಲಿಕ್ಕೆ ನಾನು ತಂದಿಟ್ಟುಕೊಂಡು ಅವರ ವಂಶ ನಾಶ ಮಾಡಿಬಿಡ್ತೇನೆ. ಯಾರು ಕುಮಾರರನ್ನು ಪಡೆದಿದ್ದಾರೆ, ಗಂಡು ಸಂತತಿ ರಾಜರೆಲ್ಲ, ಅವರನ್ನು ನಾನು ಬಂಧೀಖಾನೆಗೆ ಹಾಕಿ ಭೈರವ ಯಾಗ ಮಾಡಿ ಬಲಿ ಕೊಡ್ತೇನೆ ಅಂತ ಜರಾಸಂಧ. ನೋಡಿ, ಜರಾಸಂಧ ಮಾಡಿದ ವಿಚಿತ್ರ ತಾಂತ್ರಿಕತೆ ಏನು ಅಂದರೆ, ಭೈರವ ಯಾಗ ಮಾಡಬೇಕು, ಜಗತ್ತೆಲ್ಲ ನನ್ನ ವಶ ಆಗ್ತದೆ, ಯಾಗ ಮಾಡಬೇಕಾದ್ರೆ ಬಲಿ ಕೊಡಬೇಕು, ನರಬಲಿ ಕೊಡ್ತೇನೆ, ಇಂಚಿಂಥ ಸಾಮಾನ್ಯ ನರಬಲಿ ಬೇಡ, ಕ್ಷತ್ರಿಯ ರಾಜಕುಮಾರರನ್ನು ಬಲಿ ಕೊಡ್ತೇನೆ ಅಂತ. ಹಾಗಾಗಿ ಜರಾಸಂಧ ಎಲ್ಲ ರಾಜಕುಮಾರರನ್ನು ಬಂಧಿಸಿ ಬಲಿ ಕೊಡ್ಲಿಕ್ಕೆ ಹೊರಟಿದ್ದ. ನರಕಾಸುರ ಅಲ್ಲಲ್ಲಿ ಹುಟ್ಟಿದ ಕ್ಷತ್ರಿಯ ಕನ್ಯೆಯರನ್ನ ಅವರ ಜಡೆ ಹಿಡಿದು ತಂದು ಬಂಧೀಖಾನೆಯಲ್ಲಿ ಹಾಕಿಬಿಟ್ಟ. ಅವರ ಸಂಖ್ಯೆ 16,000 ಆಗಿತ್ತಂತೆ. ದೇವಲೋಕದಲ್ಲಿ ಕನ್ಯೆಯರನ್ನು ಕಂಡ್ರೆ ಜಡೆ ಹಿಡಿದು ತಂದಿಡ್ತಿದ್ದ. ಋಷಿ ಕನ್ಯೆಯರನ್ನ, ದೇವ ಕನ್ಯೆಯರನ್ನ, ಗಂಧರ್ವ ಕನ್ಯೆಯರನ್ನ, ನಾಗ ಕನ್ಯೆಯರನ್ನ, ಭೂಮಿಯಲ್ಲಿದ್ದಂಥ ರಾಜಕುಮಾರಿಯರನ್ನ ಒಟ್ಟು ವಿವಾಹಿತರಾಗಿರಬಾರ್ದು. ಅವಿವಾಹಿತರಾದ ಕನ್ಯೆಯರನ್ನೆಲ್ಲ ತೊರೋದು ಬಂಧೀಖಾನೆಯಲ್ಲಿ ಹಾಕೋದು ಇಡೋದು. ಜಗತ್ತೇನು ಅನ್ಕೊಂಡಿದೆ, ಕೃಷ್ಣ ಎಲ್ಲ ಮದುವೆ ಮಾಡಿಕೊಂಡು ಕಾಮುಕನಾದ ಅಂತ. ಕೃಷ್ಣನನ್ನು ಕಾಮುಕ ಅಂತನ್ಲಿಕ್ಕೆ ಹೋಗೋದ್ರಲ್ಲೇ ಇವರಿಗೆ ಭಾರೀ ಆಸ್ಥೆ. ನರಕಾಸುರ ಹೆಂಗಿದ್ದ ಅಂತ ಕೇಳಿದ್ರೆ ನಡಿಗೆ ಹೋಗ್ತದೆ. ಅಂಥ ನರಕಾಸುರನ ದೌಷ್ಟ್ಯ ಅದನ್ನು ವರ್ಣನೆ ಮಾಡಿದ್ದಾರೆ. ಅಂಥ ನೀಚ. ಲಾಭ ಏನಿದ್ರಿಂದ? ಕನ್ಯೆಯರಿದ್ರೆ ಮಕ್ಕಳನ್ನು ಪಡಿತಾರೆ, ಸಂತತಿ ವೃದ್ಧಿ ಆದರೆ ದೇಶದ ಅಧಿಕಾರ ಕೈತಪ್ಪಿ ಹೋಗ್ಬಿಡ್ತದೆ. ಹಾಗಾಗಿ ಕನ್ಯೆಯರೆಲ್ಲ ನನ್ನ ಉಪಭೋಗಕ್ಕಾಗಬೇಕು, ಎಲ್ಲೂ ಮಕ್ಕಳ ಸಂತತಿ ಬೆಳಿಬಾರ್ದು. ಕುಮಾರರು ಅಂತಿದ್ರೆ ಮುಂದೆ ಅವರವರ ರಾಜ್ಯ ಎಲ್ಲ ಅವರವರ ವಂಶಕ್ಕೆ ಬೆಳವಣಿಗೆ ಆಗ್ತದೆ, ಅಧಿಕಾರ ಕೈತಪ್ಪಿ ಹೋಗ್ತದೆ. ಹಾಗಾಗಿ ಗಂಡು ಸಂತತಿಯಲ್ಲೂ ಕೂಡ ಉಳಿಬಾರ್ದು, ಅಧಿಕಾರ ತಪ್ಪಬಾರ್ದು ಅಂತ ಜರಾಸಂಧ. ಇದು ಯಾರಿಗೂ ಇತಿಹಾಸ ಸರಿಯಾಗಿ ಹೇಳಲ್ಲ, ಸುಮ್ಮನೆ ಜರಾಸಂಧ ಅಂತಂತಾರೆ. ವಾಸ್ತವಿಕ ಸಂಗತಿ ಇದು. ಅಂದರೆ ಆ ಕಾಲದಲ್ಲಿ ದೇಶದ ಬಗ್ಗೆ, ರಾಜ್ಯಗಳ ಬಗ್ಗೆ ಸ್ವಾರ್ಥ ತುಂಬಿಕೊಂಡು ಅಧಿಕಾರದಿಂದ ಈ ಸಂತಾನದ ವ್ಯವಸ್ಥೆ ಒಳಗೆ ತಮ್ಮನ್ನು ತಾವು ರೂಢಿಸ್ಕೊಂಡು ಕನ್ಯೆಯರನ್ನು ಹಾಳು ಮಾಡಿ, ಪುರುಷರನ್ನು ಹಾಳು ಮಾಡಿ, ಅಂತೂ ಇಂತೂ ಅಧಿಕಾರ ತಮ್ಮ ಕೈಲಿರೋ ಹಾಗೆ ಮಾಡ್ಕೊಳ್ತಿದ್ರು. ಈ ಕಾರಣದಿಂದಲೇ ಕೃಷ್ಣ ಜರಾಸಂಧನನ್ನ, ನರಕಾಸುರನನ್ನು ಇಲ್ಲ ಅಂತ ಅನಿಸ್ಬೇಕಾಗ್ತದೆ. ಬೇಡ್ಕೊಂಡ ಇಂದ್ರ ಬಂದು, ಇಂದ್ರ ಅಂತಾನೆ, ಕೃಷ್ಣ, ನಮ್ಮ ಅಮ್ಮನಿಗೆ ಬಹಳ ಪ್ರಿಯವಾದ ವಜ್ರದ ಆಭರಣವನ್ನು ನರಕಾಸುರ ಕದ್ದೊಯ್ದಿದ್ದಾನೆ, ನೀನೇ ಏನಾದರೂ ಮಾಡಿ ಅವನನ್ನು ಕೊಂದು ಆ ಆಭರಣ ತಂದು ಕೊಡು ಅಂತ ಬೇಡ್ಕೊಂಡಂತ. ಇವನು ಬೇಡ್ಕೊಂಡದ್ದೇ ತಡ. ಅಷ್ಟರಲ್ಲೇ ರಾಜರು ತಮ್ಮ ಕುಮಾರಿಯರ ಅಪಹರಣ ಮಾಡಿದ್ದಾನೆ ನರಕಾಸುರ ಅಂತ ಕೃಷ್ಣನ ಹತ್ರ ದೂರ ಹೇಳ್ತಿದ್ರಂತ. ಬಂದು ಇವತ್ತು ಆ ರಾಜ್ಯದ ಕುಮಾರಿಯರನ್ನ ನರಕಕ್ಕೆ ತಗೊಂಡೋದ, ಇವತ್ತು ಈ ರಾಜ್ಯದ ಕುಮಾರಿಯರನ್ನ ನರಕಾಸುರ ಕದ್ದೊಯ್ದ ಅಂತ ಸುದ್ದಿ ಎಲ್ಲ ಕಡೆ ಹಬ್ಬುತ್ತಿತ್ತು. ನರಕನ ಪಟ್ಟಣಕ್ಕೆ ಹೋದ ಮೇಲೆ ವಾಪಸ್ ಬಂದದ್ದೇ ಇಲ್ಲಂತ ಯಾರು. ಯಾಕೆ ಅನ್ಲಿಕ್ಕೆ ಅದಕ್ಕೊಂದು ವಿವರಣೆ ಕೊಡ್ತಾರೆ. ನರಕಾಸುರ ಮಾಡಿಕೊಂಡ ಪಟ್ಟಣದ ಹೆಸರೇನು ಅಂದರೆ ಪ್ರಾಗ್ಜ್ಯೋತಿಷ ಅಂತ ಹೆಸರಂತೆ. ಪ್ರಾಗ್ಜ್ಯೋತಿಷ ಪಟ್ಟಣ. ಅದಕ್ಕೆ ಬ್ರಹ್ಮದೇವರು ವರ ಕೊಟ್ಟಿದ್ರು, ಯಾವ ಶತ್ರುಗಳು ಕೂಡ ನಿನ್ನ ಪಟ್ಟಣದ ಒಳಗೆ ಬಂದ ಮೇಲೆ ಹೊರಗೆ ಹೋಗ್ಲಿಕ್ಕೆ ಇಲ್ಲ. ಪಟ್ಟಣ ಹಾಗೆ ಮಾಡ್ಕೊಂಡಿದ್ದ. ಎಲ್ಲಿತ್ತು ಅಂತ ಅದನ್ನು ವಿವರಣೆ ಕೊಟ್ಟಿದೆ ಹರಿವಂಶ. ಹಿಮಾಲಯ ಪರ್ವತದ ಉತ್ತರ ದಿಗ್ಭಾಗದಲ್ಲಿ ನರಕಾಸುರನ ಪಟ್ಟಣ ಮಾಡಿಕೊಂಡಿದ್ದಂತೆ. ಅದಕ್ಕೆ ಅವನು ಪಟ್ಟಣದ ಸುತ್ತಲೂ ಗಿರಿದುರ್ಗ, ಜಲದುರ್ಗ, ಶಸ್ತ್ರದುರ್ಗ ಅಂತ ದುರ್ಗಗಳನ್ನು ನಿರ್ಮಾಣ ಮಾಡಿಕೊಳ್ತಾನೆ. ದುರ್ಗ ಅಂದರೆ ಗೊತ್ತಾಗ್ತದೆ, ಗಿರಿದುರ್ಗ ಬೆಟ್ಟಗಳು, ಸುತ್ತಲೂ ಬೆಟ್ಟಗಳು. ಆ ಬೆಟ್ಟ ದಾಟಿ ಒಳಗೆ ಬರಬೇಕು. ಬರೀ ಆ ಬೆಟ್ಟದ ದುರ್ಗಗಳಷ್ಟೇ ಇಲ್ಲ, ಮಧ್ಯದಲ್ಲಿ ಶಸ್ತ್ರದುರ್ಗ, ವಿಪರೀತ ಶಸ್ತ್ರಾಸ್ತ್ರಗಳನ್ನು ಅಲ್ಲಲ್ಲಿ ಇರಿಸಿದ್ರಿಂದ ಅದನ್ನು ದಾಟಿ ಬರಬೇಕು. ಜಲದುರ್ಗ, ಸುತ್ತಲೂ ಪಟ್ಟಣದ ಸುತ್ತಲೂ ನೀರಿಟ್ಟು, ಸಾಮಾನ್ಯ ನೀರಲ್ಲ, ಎಷ್ಟೋ ಆಳದವರೆಗೂ ನೀರು,
ಆ ನೀರಿನೊಳಗೆ ಮೊಸಳೆಗಳಂತೆ. ಮತ್ತೆ ಈ ನೀರನ್ನು ಹೆಂಗೆ ದಾಟ್ಕೊಂಡು ಪಟ್ಟಣಕ್ಕೆ ಬರ್ತಾರೆ? ಇನ್ನು ಬರಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಬಂದರೆ ಹೊರಗೆ ಬಂದದ್ದೇ ಇತಿಹಾಸದಲ್ಲಿ ಇಲ್ಲ. ಹಂಗೆ ಪಟ್ಟಣ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನರಕ ಅಂತ ಹೆಸರು ಕೇಳಿದರೆ ಎಲ್ಲರೂ ನಡುಗುತ್ತಾ ಇದ್ದಾರೆ. ನಮಗೆ ಯಾಕೆ ಬೇಕು ಬಿಡು ಅಂತ. ಯಾವ ರಾಜನೂ ಕೂಡ ತನ್ನ ಮಗಳನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂತ ಬಾಯಿ ಬಿಡ್ಲಿಕ್ಕೆ ತಯಾರಿಲ್ಲಂತ. ಎಲ್ಲಾದರೂ ಬಾಯಿ ಬಿಡೋಣ, ನರಕಾಸುರ ಬಂದು ನಮ್ಮನ್ನು ಕೊಂದು ಬಿಡೋಣ, ಹೋಗ್ಲಿ ಬಿಡತ್ಲ ಕಡೆಗೆ ಅಂತ ಸುಮ್ಮನೆ ಆಗಿಬಿಟ್ರು. ಆತ ಮಾತ್ರ ಪಟ್ಟಣದ ಹೊರಗೆ ಹೇಗೆ ಬರ್ತಿದ್ದ ಅದನ್ನು ವಿವರಣೆ ಮಾಡ್ತಾರೆ. ಅವನ ಹತ್ರ ಒಂದು ವಿಮಾನ ಇತ್ತಂತೆ. ಅದು ವಿಮಾನ ಹೇಗೆ ವಿಮಾನ ಅಂದರೆ, ಆ ಪಟ್ಟಣದ ಮೇಲ್ಭಾಗದಲ್ಲಿ ಅಡ್ಡಾಡ್ಲಿಕ್ಕೆ ಅದೊಂದು ವಿಮಾನ ಇಟ್ಕೊಂಡಿದ್ದ. ಯಾವುದೇ ದುರ್ಗಗಳು ಅವನಿಗೆ ಅಡೆತಡೆ ಆಗಬಾರ್ದು ಅಂತ. ಹಾಗಾಗಿ ಗಿರಿದುರ್ಗನೂ ದಾಟ್ಕೊಂಡು, ಜಲದುರ್ಗ ದಾಟ್ಕೊಂಡು, ಶಸ್ತ್ರದುರ್ಗ ದಾಟ್ಕೊಂಡು ಆರಾಮಾಗಿ ಎಲ್ಲ ಕಡೆ ದಿಗ್ವಿಜಯ ಮಾಡೋದು. ಅಲ್ಲಿದ್ದಂಥ ಅಮೂಲ್ಯ ಕನ್ಯಾ ರತ್ನಗಳನ್ನೆಲ್ಲ ಕೈಗೆಲ್ಲ ಎಳ್ಕೊಳ್ಳೋದು, ವಿಮಾನದಲ್ಲಿ ಹಾಕ್ಕೊಳ್ಳೋದು, ತಂದು ಬಂದಿಖಾನೆಗೆ ಹಾಕ್ಕೊಳ್ಳೋದು. ಇಂಥ ನೀಚ ನರಕ. ಇದಕ್ಕೆ ಪರಿಹಾರ ಇಂದ್ರದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಗರುಡನನ್ನು ಆಗ ಸ್ಮರಣೆ ಮಾಡಿದ್ದಂತೆ. ಗರುಡ ರೂಪವಾದ ರಥ ಬಂತು. ರಥದಲ್ಲಿ ಕೃಷ್ಣ ಕುಳಿತು ಹೊರಟಿನಂತೆ, ಯುದ್ಧ ಮಾಡ್ತೀನಿ ನರಕನ ಜೊತೆಗೆ ಅಂತ. ದ್ವಾರಕಾ ಪಟ್ಟಣದಿಂದ ಪೂರ್ವನೂ ಅಲ್ಲ ಉತ್ತರನೂ ಅಲ್ಲ, ಈಶಾನ್ಯ ದಿಕ್ಕಿನ ಕಡೆ ಹೊರಟಿದ್ದಾನೆ. ದ್ವಾರಕೆಯಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಹೊರಟಿದ್ದಾನೆ. ರಥದಲ್ಲಿ ಕೂತು ಹೋಗಬೇಕು. ಸತ್ಯಭಾಮೆ ಬಂದು ನಾನು ಬರ್ತೇನೆ ಅಂತಂದಂತೆ. ಬಾ ಅಂದ. ನರಕನನ್ನು ಕೊಲ್ಲಬೇಕಾಗಿದೆ ಅಂತಂದಾಗ ಸತ್ಯಭಾಮೆ ಬಂದು ಕೇಳ್ತಾಳೆ, ನಾನು ಬರ್ಬೋದು, ಬರ್ತಿ ಬಾ. ಅವಳನ್ನು ರಥದಲ್ಲಿ ಕೂಡಿಸ್ಕೊಂಡೇ ಹೊರಟ. ಗರುಡ ವೇಗದಲ್ಲಿ ರಥ ಹೋಗಿದೆ. ಕಿರಿದುರ್ಗಗಳನ್ನು ಆಯುಧದಿಂದ ಛೇದಿಸಿದ್ದಂತೆ ಕೃಷ್ಣ. ಬೆಟ್ಟಗಳನ್ನು ಛೇದಿಸಿದ. ಶಸ್ತ್ರದುರ್ಗಗಳನ್ನು ಶಸ್ತ್ರದಿಂದಲೇ ಛೇದಿಸಿದ. ಜಲದುರ್ಗಗಳಲ್ಲಿದ್ದಂಥ ಮೊಸಳೆಗಳನ್ನು ಕೊಂದು ಹಾಕಿದ. ಹೀಗೆ ದುರ್ಗಗಳನ್ನು ದಾಟಿ ಒಳಗೆ ಪ್ರವೇಶ ಮಾಡಿದ್ದಂತೆ ಮುರ ಅಂತ ಒಬ್ಬ ರಾಕ್ಷಸ ಬಂದ. ಅವನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಕೊಂದ. ಅಂತೂ ನರಕಾಸುರನ ಪಟ್ಟಣದೊಳಗಿದ್ದಂಥ ಯಾರೆಲ್ಲ ಅವನ ಮಂತ್ರಿಗಳಿದ್ರು ಅವರನ್ನು ಕೊಂದ. ಸೈನಿಕರನ್ನ ಸಂಹಾರ ಮಾಡಿದ. ಅವನು ಇಡೀ ಪಟ್ಟಣವೇ ಧ್ವಂಸ ಮಾಡ್ತಾನೆ. ಆಮೇಲೆ ನರಕಾಸುರ ಯುದ್ಧಕ್ಕೆ ಬಂದ. ನರಕನ ಜೊತೆ ಕೃಷ್ಣ ಮಾಡಿದ ಯುದ್ಧ ಅದ್ಭುತವಾದದ್ದು. ಸ್ವಲ್ಪ ಹೊತ್ತು ಯುದ್ಧ ಮಾಡ್ತಿದ್ದಾನೆ, ಪರಾಕ್ರಮ ಮೆರೀತಿದ್ದಾನೆ ನರಕ ಅಂತ. ಅಷ್ಟರಲ್ಲಿ ಕೇಳ್ಕೊಂಡ್ಲಂತ ಸತ್ಯಭಾಮೆ, ನಾನು ಮಾಡ್ಬೋದು ಯುದ್ಧ ಅಂದ್ಲಂತ. ಅದೇನಂತೆ, ನೀನ್ಯಾಕೆ ಬೇಡ ಅಂತಲಿ, ನೀನು ಮಾಡು ಅಂದ. ನರಕನ ಜೊತೆಗೆ ಸತ್ಯಭಾಮೆನೂ ಯುದ್ಧ ಮಾಡ್ತಾಳೆ. ಅವಳು ಯುದ್ಧ ಮಾಡಿದ್ದು ಸ್ವಲ್ಪ ಹೊತ್ತು. ಆಮೇಲೆ ಕೃಷ್ಣ ಪುನಃ ಸತ್ಯಭಾಮೆಯನ್ನು ತಡೆದು ತಾನೇ ಬಿಲ್ಲಿಗೆ ಬಾಣ ಹೂಡಿ ನರಕಾಸುರನನ್ನು ಬಾಣದಿಂದ ಕೊಂದಂತೆ. ಮೂರ್ಛೆ ಬೀಳ್ತಾನೆ ನರಕ. ಪ್ರಾಣನೇ ತೆಗೆದ, ಕೊಂದೇ ಹಾಕಿದ ನರಕನನ್ನು ಭೂಮಿಗೆ ಬೀಳುವಂತೆ ಮಾಡಿದಾಗ ಅವನ ಕಿರೀಟ ಕತ್ತರಿಸಿ, ಅವನ ಸಾರಥಿಯನ್ನು ಕೊಂದು, ಅವನ ರಥದಲ್ಲಿದ್ದ ಕುದುರೆಗಳನ್ನು ಛಿದ್ರ ಮಾಡಿ, ಧ್ವಜ ಕತ್ತರಿಸಿ ಕೃಷ್ಣ ನರಕಾಸುರನನ್ನು ವಧೆ ಮಾಡಿದ್ದಂತೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರು. ಸತ್ಯಭಾಮ ಕೃಷ್ಣರನ್ನು ಆದರ ಮಾಡಿದರು. ಭೂಮಿ ದೇವಿ ತನ್ನ ಮಗನನ್ನು ಕೊಂದದ್ದಕ್ಕೆ ಅವಳು ಕೂಡ ಶ್ರೀಕೃಷ್ಣನನ್ನು ಗೌರವದಿಂದಲೇ ಕಂಡ್ಲಂತೆ. ಹುಟ್ಟಿದ್ದು ನರಕಾಸುರ ಭೂಮಿಯಲ್ಲಿ ಅಂತಾರೆ. ವರಾಹರೂಪಿ ವಿಷ್ಣುವಿಗೆ ಭೂಮಿಯಲ್ಲಿ ಹುಟ್ಟಿದ ನರಕ ಆದ್ದರಿಂದ ಪುರಾಣಗಳಲ್ಲಿ ಅವನನ್ನು ಭೌಮಾಸುರ ಅಂತ ಕರೆದತ್ತಿದೆ. ಆದರೆ ವ್ಯತ್ಯಾಸವನ್ನು ಸಜ್ಜನರು ತಿಳಿಬೇಕಿಲ್ಲಿ. ಭೂದೇವಿ ಅಂತ ಲಕ್ಷ್ಮಿಯ ಒಂದು ರೂಪ ಇದೆ, ಅವಳಲ್ಲಿ ನರಕ ಹುಟ್ಟಿದ್ದಲ್ಲಂತೆ. ಈ ಪೃಥ್ವಿಗೆ ಅಭಿಮಾನಿ ಒಬ್ಳು ಧರ ಅಂತಿದ್ದಾಳೆ. ಆ ಧರಾದೇವಿ ಅವಳು ಈ ಕಕ್ಷಾ ತಾರತಮ್ಯದಲ್ಲಿ ಬರ್ತಾಳೆ. 21ನೇ ಕಕ್ಷೆ ಧರಾದೇವಿ ಅಂತ ಕರೀತಾರೆ. ಆ ಧರಾದೇವಿಯಲ್ಲಿ ವರಾಹರೂಪಿ ವಿಷ್ಣುವಿನಿಂದ ಹುಟ್ಟಿದವನು ನರಕಾಸುರ. ಹಾಗಾಗಿ ಭೂದೇವಿ ಲಕ್ಷ್ಮಿ ಬೇರೆ, ಆ ಧರಾದೇವಿ ಬೇರೆ. ಧರಾದೇವಿಯಲ್ಲಿ ಭೂದೇವಿಯ ಸನ್ನಿಧಾನ ಇರ್ತದೆ, ಅದಕ್ಕೆ ಅವಳನ್ನು ವಿವಾಹ ಮಾಡಿಕೊಂಡಿದ್ದ. ಎಷ್ಟೋ ಜನ ಕೇಳ್ತಾರೆ, ನರಕ ಭೂಮಿಯ ಮಗ ಅಂದರೆ ವಿಷ್ಣುವಿನ ಮಗನಾದ್ನಲ್ಲ, ಭೂದೇವಿಯ ಮಗನಾದ್ನ, ಲಕ್ಷ್ಮೀದೇವಿಯ ಮಗನಾದ್ನಲ್ಲ, ತನ್ನ ಮಗನನ್ನೇ ಕೊಂದ ಅಂತ. ಅದಕ್ಕೆ ವಿವರಣೆ ಕೊಡ್ತಾರೆ. ಧರಾದೇವಿಯಲ್ಲಿ ಹುಟ್ಟಿದಂಥ ಒಬ್ಬ ಅಸುರ ಆತ. ಅವನೊಟ್ಟಿಗೆ ಕೃಷ್ಣ ಯುದ್ಧ ಮಾಡಿದ್ದಾನೆ. ನಿತ್ಯಂ ನಿಹತ್ಯ ನರಕಂ ಭೌಮಂ ವಾಸವೋಪಮ ವಿಕ್ರಮ ವಾಸವಾ ವರಜೋ ವಿಷ್ಣು ದದರ್ಶ ನರಕಾಲಯಂ ಅಂತ ಹರಿವಂಶ ಹೇಳ್ತಾರೆ.
ಇಮೇತೆ ಕುಂಡಲೇ ದೇವ, ಆ ವಜ್ರದ ಕುಂಡಲಗಳನ್ನು ಭೂದೇವಿನೇ ತಂದು ಕೃಷ್ಣನಿಗೆ ಅರ್ಪಣೆ ಮಾಡಿದ್ಲಂತ. ಕೃಷ್ಣ, ಭೂಭಾರನಾದ ನನ್ನ ಮಗನನ್ನು ಕೊಂದಿ ಈ ಕರ್ಣಕುಂಡಲಗಳನ್ನು ನೀನೇ ತಗೋ ಅಂತ ಕೃಷ್ಣನಿಗೆ ತಂದು ಕೊಟ್ಬಿಟ್ಲು ಭೂದೇವಿ ಪಾಪ. ಆಗ ನರಕಾಸುರನ ಸಂಹಾರ ಆಯಿತು ಅಂದಾಗ 16,100 ಕನ್ಯೆಯರನ್ನು ಬಂಧೀಖಾನೆಯಲ್ಲಿದ್ದವರನ್ನ ಬಿಡಿಸಿದ, ಬಂಧನ ಮೋಚನೆ ಮಾಡಿದ. ಅವಳು ಕೊಟ್ಟಂತಹ ಕುಂಡಲಗಳನ್ನು ಸ್ವೀಕರಿಸಿ ಕೃಷ್ಣ ಅದೇ ರಥದಲ್ಲೇ ಕುಳಿತು ಸತ್ಯಭಾಮೆಯೊಟ್ಟಿಗೆ ಇಂದ್ರನ ಲೋಕಕ್ಕೆ ಬಂದ. ಆ ಇಂದ್ರಲೋಕದಲ್ಲಿ ಅದಿತಿ ಕೊಡ್ಬೇಕದನ್ನ ಅಂತ ಇಂದ್ರನಿಗೆ ಕೊಟ್ಟ. ಇಂದ್ರನಿಗೆ ಕೊಟ್ಟು ಅದಿತಿಯಿಂದ ಬಹಳ ಸಂತೋಷ ಆಯಿತು ಅದಿತಿಗೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಉಪೇಂದ್ರ. ಅಲ್ಲಿದ್ದಂಥ ಅದಿತಿಯ ಮಗ ಇಂದ್ರ ಮತ್ತು ಉಪೇಂದ್ರ ಇಬ್ಬರೂ ಕೂಡ ಅಣ್ಣ ತಮ್ಮಂದರು. ಉಪೇಂದ್ರ ಅಂದ್ರೆ ವಾಮನ ಅಂತ ಹರಿವಂಶ ವಿವರಣೆ ಕೊಟ್ಟಿದೆ. ವಾಮನ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ವಿಷ್ಣುನೇ ಉಪೇಂದ್ರನಾಗಿ ವಾಮನನಾಗಿ ಬಂದದ್ದು ಅಂತ ಹರಿವಂಶದ ಅಭಿಪ್ರಾಯ. ಯಾರ್ಯಾರ್ದನ್ನ ಕಳತನ ಮಾಡ್ಕೊಂಡು ಬಂದಿದ್ದ ನರಕಾಸುರ ಅವರವ್ರ ಮನೆಗೆ ಅದನ್ನ ಸಾಮಾನು ತಲುಪಿಸಿದ್ರಂತೆ. ಮತ್ತೆ ಯಾಕಂದ್ರೆ ಕುಬೇರನ ಸಂಪತ್ತು, ಕುಬೇರನಿಗೆ ಶ್ವೇತ ಛತ್ರಿ, ಅದು ವರುಣನಿಗೆ ಶ್ವೇತ ಛತ್ರ, ಕುಬೇರನಿಗೆ ಆ ಸಂಪತ್ತು ಮಣಿ ಎಲ್ಲ ಅವರವರ ಮನೆಗೆ ತಲುಪಿಸಿದ್ರು. ಅವರವರಿಗೆ ಅದನ್ನು ತಲುಪಿಸೋ ಕೆಲಸ ಆಯಿತು. ಬರುವಾಗ ಸತ್ಯಭಾಮೆ ರಥದಲ್ಲಿ ಕುಳಿತು ಕೃಷ್ಣನ್ ಒಟ್ಟಿಗೆ ಆಕಾಶ ಮಾರ್ಗದಲ್ಲಿ ಬರ್ತಿದ್ದಾಳೆ. ಇಂದ್ರನ ನಂದನವನದಲ್ಲಿ ಪಾರಿಜಾತ ಹೂವನ್ನು ಕಂಡಿದ್ದಾಳಂತೆ. ಆ ಪಾರಿಜಾತ ಹೂ ಕಂಡದ್ದಕ್ಕೆ ಸತ್ಯಭಾಮೆಗೆ ಆಸೆ ಆಯಿತು ಅಂತ ಕಥೆ. ಸತ್ಯಭಾಮೆ ಕೇಳ್ತಾಳೆ, ಆ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ, ಅದು ಬೇಕು ನನಗೆ ಅಂತ ಆಸೆ ಪಟ್ಟರು. ನಂದನವನದಲ್ಲಿ ಇದ್ದದ್ದು ಇಂದ್ರನ ಭೃತ್ಯರು ಕಾಯ್ತಾ ಇದ್ರು. ಹರೇ ಕೃಷ್ಣ, ಏನ್ ನಿನಗೆ ಬೇಕು ಅಂತ ಕೇಳ್ತಿದ್ದಿ, ಬಾಳಾದ್ರೆ ನಂದನವನದ ಹೂ ತಾನೆ ಅಂತ ಕಿತ್ತಿ ತಂದೆ ಕೊಟ್ಬಿಟ್ಟು ಯುದ್ಧ ಶುರು ಆಯಿತು. ಆಗ ತಾನೇ ಕೃಷ್ಣ ದೇವೇಂದ್ರನ ಮನೆಗೆ ಬಂದು ಅದಿತಿಗೆ ಕೊಡಬೇಕಾದಂಥ ಆಭರಣ ಕೊಟ್ಟೋಗಿದ್ದಾನೆ. ಆದರೂ ಇಂದ್ರನಿಗೆ ಕೃಷ್ಣನ ಮಹಿಮೆ ನೆನಪಾಗಲಿಲ್ಲ. ಒಂದು ಹೂವಿನ ಸಲುವಾಗಿ ಕೃಷ್ಣನ ಜೊತೆಗೆ ವಿರೋಧ ಮಾಡಿ ಯುದ್ಧ ಮಾಡಿದ ಅಂತದ್ದು. ಪಾರಿಜಾತಾಪಹಾರಕಃ, ಕೃಷ್ಣನಿಗೆ ನಾಮನೇ ಇದೆ, ಪಾರಿಜಾತವನ್ನು ಅಪಹರಿಸಿದವ ಅಂತ. ಯಾಕೆ ಹಾಗಾಯಿತು ಅನ್ಲಿಕ್ಕೆ ಹಿರಿಯರ ಕಥೆ ಹೇಳ್ತಾರೆ. ಸತ್ಯಭಾಮ ಕೃಷ್ಣರು ಇಂದ್ರನ ಮನೆಗೆ ಕರ್ಣಕುಂಡಲ ಕೊಡ್ಲಿಕ್ಕೆ ಹೋದಾಗ ಶಚೀದೇವಿ ಆ ಪಾರಿಜಾತ ಹೂವನ್ನ ಮಾಲೆ ಮಾಡ್ತಾ ಕೂತಿದ್ಲಂತ. ಕೊಡಬೇಕೋ ಬೇಡೋ, ಮನೆಗೆ ಮುತ್ತೈದೆ ಬಂದಿದ್ದಾಳೆ ಸತ್ಯಭಾಮೆ ಅಂತ. ಆ ಹೂವಿನ ಮೇಲಿರೋ ಲೋಭದಿಂದ ಸತ್ಯಭಾಮೆಗೆ ಕೊಡ್ಲೇ ಇಲ್ಲಂತೆ ಶಚಿ. ದೇವರೇ ಕೊಟ್ಟಿದ್ದಾನೆ ಅಮೃತ ಮಥನ ಕಾಲದಲ್ಲಿ ಪಾರಿಜಾತವನ್ನು ಇಂದ್ರನಿಗೆ, ದೇವರಿಗೂ ಕೊಡಲಿಲ್ಲ, ಸತ್ಯಭಾಮೆಗೂ ಕೊಡಲಿಲ್ಲ. ಕೆಲವರು ಸ್ವಭಾವ ಹಾಗಿರ್ತದೆ, ಮನೆಗೆ ಬಂದಾಗ ಏನು ಕೊಡದೆ ಕಳಿಸೋದು ಕೆಲವರು ಸ್ವಭಾವ. ಕೆಲವರು ಮಾತು ಆಡಿಸಲ್ಲ, ಕೊಡೋದಿರಲಿ ಮಾತೇ ಆಡಿಸಲ್ಲ. ಈ ಶಚಿಗ ಆ ದುರ್ಬುದ್ಧಿ ಬಂದಿತ್ತು. ಜಗದೊಡೆಯಳಾದ ಸತ್ಯಭಾಮೆ ಜಗನ್ಮಾತೆ ಅವಳು, ಅವಳಿಗೇನಂತೆ ಪಾರಿಜಾತ ಕಟ್ಕೊಂಡು ಆಗಬೇಕಾದದ್ದು, ಅದನ್ಯಾಕೆ ಆಸೆ ಪಡ್ತಾಳವಳು. ಆದರೂ ಕೃಷ್ಣನ ಹತ್ರ ಅದು ಬೇಕು ಅಂತ ಅಪೇಕ್ಷೆ ಪಟ್ಟದ್ದು ಯಾಕೆ ಅಂದರೆ ಶಚಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹಾಗೆ ಮಾಡಿದ. ತೈರ್ದತ್ತಾನ್ ಅಪ್ರದಾಯಿಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ಬಂದಾಗ ಮನೆ ತನಕ ಬಂದ ಮುತ್ತೈದೆಗೆ ಕೊಡದೇ ಇದ್ದದ್ದಕ್ಕೆ ಕೃಷ್ಣ ಕೊಟ್ಟದ್ದನ್ನು ಕೊಡದೇ ಇದ್ದೀಯಾ ಅಂತ ಅಪಹರಿಸಿದ. ಯುದ್ಧನೂ ಮಾಡಿದ. ಯುದ್ಧದಲ್ಲಿ ದೇವೇಂದ್ರನ ಭೃತ್ಯರನ್ನು ಸೋಲಿಸಿದ್ದಂತೆ. ಇಂದ್ರನೂ ಸೋತು ಕೃಷ್ಣನಿಗೆ ಶರಣಾಗತನಾದ. ತಪ್ಪಾಯಿತು, ಕ್ಷಮ ಮಾಡಿಬಿಡು ನನ್ನ ಅಂತ. ಹೀಗೆ ಪಾರಿಜಾತ ಅಪಹರಿಸಿದಂಥ ಒಂದು ಕಥೆಯನ್ನು ಪುರಾಣ ಹೇಳ್ತದೆ. ಆಮೇಲೆ ಸತ್ಯಭಾಮೆ ಕರೆದುಕೊಂಡು ಕೃಷ್ಣ ರಥದಲ್ಲಿ ಕುಳಿತು ದ್ವಾರಕೆಗೆ ಬರುವ ಮುನ್ನ ನರಕಾಸುರನ ಪಟ್ಟಣದಲ್ಲಿದ್ದ ಸಂಪತ್ತನ್ನೆಲ್ಲ, ದೇವಲೋಕದನ್ನೆಲ್ಲ ಕಳಿಸಿ ಇನ್ನೂ ಉಳಿದದ್ದು ಸಂಪತ್ತನ್ನು ದ್ವಾರಕೆಗೆ ಕಳಿಸಿದ್ದ. ಹಾಗಾಗಿ ದ್ವಾರಕೆ ಭಾರಿ ಶ್ರೀಮಂತ ಆಯಿತು. ಮತ್ತೆ ಮೇಲಾಗಿ ನರಕ ಬಂಧೀಖಾನೆಯಲ್ಲಿಟ್ಟ 16,100 ಸ್ತ್ರೀಯರನ್ನು ಅವರವ್ರ ಮನೆಗೆ ಅಂತ ಕಳಿಸ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದ. ನೀವು ನಿಮ್ಮ ಮನೆಗೆ ಹೋಗ್ಬೇಕು, ನಿಮ್ಮ ಆಧಾರ ಕಾರ್ಡ್ ತೋರಿಸ್ರಿ, ನೀವು ಯಾರು ರಾಜನ ಮಗಳು ಅಂತ ಹೇಳ್ರಿ, ನಿಮ್ಮ ಮನೆಗೆ ನಿಮ್ಮನ್ನು ಕಳಿಸ್ತೇವೆ. ಅವರಂದ್ರು, ನಮ್ದು ಯಾವ ಆಧಾರ ಕಾರ್ಡು ಇಲ್ಲ ಅಂದ್ರು. ನಾವು ಯಾವ ಮನೆಗೂ ಹೋಗಲ್ಲ,
ನಮ್ಮ ತಂದೆ ತಾಯಿ ಅಂದರೆ ಇನ್ನು ನಮ್ಮ ಮನೆಗೆ ಸೇರಿಸಲ್ಲ ಅಂದ್ಬಿಟ್ರು ಪಾಪ. ಅಷ್ಟು ಕಣ್ಣೀರು ಬಂದಾಗಿತ್ತವರಿಗೆ. ಕಣ್ಣು ನೀರು ತಡಿಲಿಕ್ಕಾಗದಷ್ಟು ಬಂದಾಗ ದುಃಖಿತರಾಗಿ ನಿಂತ್ಕೊಂಡಿದ್ದಾರೆ. ನಾವೇನು ವಜ್ರಗಳೇ, ನಾವೇನು ರತ್ನಗಳೇ, ನಾವೇನು ಶ್ವೇತಛತ್ರಗಳೇ, ಅವುಗಳನ್ನಾದರೂ ತಮ್ಮ ಮನೆಗೆ ಕರ್ಕೊಂಡು ಕಳಿಸಿದಿ ಹೋಗ್ತಾರೆ, ನಮ್ಮನ್ನು ಕಳಿಸ್ಲಿಕ್ಕೆ ಆಗಲ್ಲ, ನಾವು ಹೋಗ್ಲಾರು, ಹೋದ್ರೂ ನಮ್ಮನ್ನು ಯಾರೂ ಸೇರಿಸಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಆವಾಗ ಕೃಷ್ಣ ಅವರ ಮನಸ್ಸಿನ ಭಾವವನ್ನು ಅರಿತು 16,100 ರೂಪವನ್ನು ತಗೊಂಡಂತೆ. ಇದಲ್ವೇ ಸಾಮರ್ಥ್ಯ ಕೃಷ್ಣಂದು? 16,100 ರೂಪವನ್ನು ಧಾರಣೆ ಮಾಡಿ ಏಕಕಾಲದಲ್ಲಿ ಎಲ್ಲರನ್ನೂ ವಿವಾಹ ಮಾಡ್ಕೊಂಡ್ಬಿಟ್ಟು. ದೇವಲೋಕಕ್ಕೆ ಹೋದರೆ ದೇವತೆಗಳು ಇವನನ್ನು ಆರಾಧಿಸ್ತಾರೆ, ದೇವತೆಗಳಿಗೆ ವರ ಕೊಡ್ತಾನೆ, ದೇವತೆಗಳ ಮನೆಯಲ್ಲಿ ಆದ ಕಳ್ಳತನಕ್ಕೆ ಸರಿಯಾದ ನ್ಯಾಯ ಒದಗಿಸ್ತಾನೆ. ಅಲ್ರಿ, ಅದಿತಿ ದೇವಿಯ ಕರ್ಣಕುಂಡಲಗಳನ್ನೇ ತಂದು ಕೊಟ್ಟ ಕೃಷ್ಣನಿಗೆ ಇನ್ನೇನು ಹೇಳಬೇಕು? ಅವರವರ ಅಭಿಷ್ಟಗಳನ್ನು ಹ್ಯಾಕ್ ಪೂರ್ಣ ಮಾಡ್ತಾನೆ ಅಂತಂದಕ್ಕೆ ಈ ಕಥೆಗಳು. ಅಂಥ ಕೃಷ್ಣ 16,100 ಜನ ಸ್ತ್ರೀಯರಿಗೆ ನ್ಯಾಯ ಒದಗಿಸಿದ ಅಂತದ್ದು. ಯಾರೂ ವಿವಾಹ ಮಾಡಿಕೊಳ್ಳೋದಿಲ್ಲ ಪರಪುರುಷನ ಬಂಧಿಯಲ್ಲಿದ್ದವರನ್ನ ಅಂತ ಗೊತ್ತಾಯ್ತು. ಅವರ ಅಪೇಕ್ಷೆಯಂತೆ, ತಾನಲ್ಲ, ತಾನು ಅಪೇಕ್ಷೆ ಪಟ್ಟದ್ದಲ್ಲ, ಅವರ ಅಪೇಕ್ಷೆಯಂತೆ ಅವರನ್ನು ಕಲ್ಯಾಣ ಮಾಡಿಕೊಂಡ ಅಂತ ಕಥೆ ಹೇಳ್ತದೆ ಪುರಾಣ. ಅವರವರನ್ನು ಕರೆದುಕೊಂಡೇ ದ್ವಾರಕೆಗೆ ಬಂದಂತೆ. ಅವರಿಗೆಲ್ಲ ಮತ್ತೆ ಬೇರೆ ಬೇರೆ ಮನೆ ಕಟ್ಟಿಸಿಕೊಟ್ಟ, ಅವರಲ್ಲಿಯೂ ಮಕ್ಕಳನ್ನು ಪಡೆದ. ಅದನ್ನು ಹರಿವಂಶ ಹೇಳ್ತದೆ. ಒಬ್ಬೊಬ್ಬ ಸ್ತ್ರೀಯರಲ್ಲಿ ಕರಾರುವಾಕ್ಕಾಗಿ 11 ಜನ ಮಕ್ಕಳನ್ನು ಪಡೆದಿದ್ದಂತೆ ಕೃಷ್ಣ. ಅಂದ್ರೆ ಅವನ ಸಂತಾನ ಎಷ್ಟು ಬೆಳೀತು? ವಾದರಾಜರಂತಾರೆ, ಇದು ಮನುಷ್ಯರ ಸೃಷ್ಟಿ ಅಲ್ಲ, ಮನುಷ್ಯರು ಗಂಡು ಹೆಣ್ಣು ಅಂತ ಸಂಗ ಮಾಡಿ ಮೈಥುನದಿಂದ ಆದ ಸೃಷ್ಟಿ ಅಂತ ಭಾವಿಸಬೇಡಿ, ಇದು ತೇಜೋಮಯವಾದ ಕೃಷ್ಣನ ಇಚ್ಛಾ ಮಾತ್ರದ ಸೃಷ್ಟಿ ಅಂತ ವಾದರಾಜರು ಇದನ್ನು ನಿರ್ಧಾರ ಮಾಡ್ತಾರೆ. ಹಾಗಾಗಿ ತೇಜೋಮಯವಾಗಿ ಭಗವಂತ ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದ 16,100 ಜನ ಸ್ತ್ರೀಯರಲ್ಲಿ ಅಂತ ತಿಳಿಸಿದ್ದಾರೆ. ಇವೆಲ್ಲ ಮಂಗಳಕರವಾದ ಕಥೆಗಳೇ. ವೈಶಂಪಾಯನರನ್ನ ಜನಮೇಜಯ ಪ್ರಾರ್ಥನೆ ಮಾಡ್ತಾನೆ. ಜನಮೇಜಯ ಕೇಳಿದ, ಸತ್ಯಭಾಮ ಪರಿಣಯ, ಜಾಂಬವತಿ ಪರಿಣಯ ಅದರ ಬಗ್ಗೆ ವಿವರಣೆ ಕೊಡಿ. ಶಮಂತಕ ರತ್ನದ ಕಥೆ ಬಂತಲ್ಲ, ಅದು ಹೇಗೆ ನಡೀತು ಅಂತ ಅದನ್ನು ಹೇಳ್ರಿ ಅಂತ ಕೇಳಿದ. ಅದು ಹರಿವಂಶದಲ್ಲಿ ಬರ್ತದೆ. ಸತ್ರಾಜಿತ್ ಅಂತ ಒಬ್ಬ ಯಾದವ, ಸೂರ್ಯನೊಟ್ಟಿಗೆ ಬಹಳ ಸಖ್ಯ ಅವನಿಗಿತ್ತು. ಸಖ್ಯದಿಂದ ಸೂರ್ಯ ಇದು ಹಾಗೆ ಉಳಿಬಾರ್ದು, ಸಖ್ಯ ಗುರುತು ನೆನಪಿಡಬೇಕು ಅಂತ ಅವನ ಹತ್ರ ಇದ್ದ, ಸೂರ್ಯನ ಹತ್ರ ಇದ್ದ ಮಣಿ ಒಂದಿತ್ತಂತೆ. ಅದಕ್ಕೆ ಶಮಂತಕ ಸ್ಯಮಂತಕ ಅಂತ ಎರಡೂ ಕೂಡ ಪಾಠ ಇದೆ. ಕೆಲವು ಕಡೆ ಸ್ಯಮಂತಕ ಅಂತ ಕರೀತಾರೆ, ಕೆಲವು ಕಡೆ ಶಮಂತಕ ಅಂತ ಕರೀತಾರೆ. ಆ ಮಣಿಯನ್ನ ಸೂರ್ಯ ಸ್ನೇಹದ ಗುರುತಿಗಾಗಿ ಅಂತ ಕೊಟ್ಬಿಟ್ನಂತೆ. ಸತ್ರಾಜಿತ ಅದನ್ನ ಕುತ್ತಿಗೆಗೆ ಹಾಕೊಳ್ಳೋದು, ಎಲ್ಲ ಕಡೆಯಲ್ಲಿ ಊರೂರು ಅಡ್ಡಾಡೋದು. ನೋಡಿದ್ರೆ ಸೂರ್ಯನೇ ಬಂದ ಅಂತ ಅನಿಸ್ತಿತ್ತಂತ, ಅಷ್ಟು ಅದರದ್ದು ಬೆಳಕು. ಆ ಮಣಿಯ ಪ್ರಭಾವ ಏನು ಅಂದರೆ, ಆ ಮಣಿ 8 ಭಾರದಷ್ಟು ಬಂಗಾರವನ್ನು ಸುರಿಸ್ತಿತ್ತಂತೆ ಮನೆ ಒಳಗೆ. ಆ ಮಣಿ ಕಥೆನೇ ಅಷ್ಟು ಅದ್ಭುತ ಅಲ್ರಿ. ಅದನ್ನು ಹರಿವಾಣದಲ್ಲಿಟ್ಟು ದಿನಾ ಶ್ರದ್ಧೆಯಿಂದ ಪೂಜಿಸಿದ್ರೆ 8 ಭಾರ ಬಂಗಾರ ಸುರಿಸ್ಬಿಡ್ತಿತ್ತಂಥದ್ದು. ಮೊನ್ನೆ ಈ ಶಮಂತಕ ಮಣಿ ಕಥೆ ಎಲ್ಲ ಹೇಳಿದ ಮೇಲೆ ಒಬ್ರು ಅಂದ್ರು, ಪುರಾಣ ಆಮೇಲೆ ಹೇಳ್ರಿ ಆಚಾರ್ಯ, ಈಗ ಎಲ್ಲಿದೆ ಹೇಳ್ರಿ ಮಣಿ ಅಂದ್ರು. ನಿಮ್ಮ ಪುರಾಣಕ್ಕಿಂತ ನಮ್ಮ ಮಣಿ ಕಡೆಗೆ ಲಕ್ಷ್ಯ ಜಾಸ್ತಿ ಅಂತ. ಮನಿ ಒಳಗೆ ಬಂಗಾರ ಸುರಿಸ್ತದೆ ಅಂದ್ರೆ ಮತ್ತೆ ಆ ಮಣಿ ಈಗೆಲ್ಲಿದೆ ಹೇಳಿಬಿಡ್ರಿ, ತಂದು ಇಟ್ಕೊಂಡ್ಬಿಡ್ತೇವೆ ಅಂತ. ಆ ಮಣಿಯ ಪ್ರಭಾವ, ಎಲ್ಲೂ ರೋಗಗಳು ಬರ್ತಿರ್ಲಿಲ್ಲ ಇಷ್ಟು ಯೋಜನ. ಆ ಮಣಿ ಇದೆ ಅಂದ್ರೆ ಆ ಊರಿನ ಸುತ್ತಲೂ ರೋಗ ಇಲ್ಲ. ಆ ಮಣಿ ಇದೆ ಅಂದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿತ್ತಂತೆ. ಹಾಗಾಗಿ ಮಳೆ ಬೆಳೆ ರೋಗ ಇಲ್ಲದೆ ಇರೋದು, ಬಂಗಾರ ಸುರಿಸೋದು, ನೆಮ್ಮದಿ ಕೊಡೋದು, ಇದೆಲ್ಲ ಮಣಿಯ ಪ್ರಭಾವ. ಅಂಥ ಮಣಿಯನ್ನು ಸೂರ್ಯ ಸತ್ರಾಜಿತನಿಗೆ ಕೊಟ್ಟು ಹೋಗ್ಬಿಟ್ಟ. ಸತ್ರಾಜಿತ ತನ್ನ ಮನೆಯಲ್ಲಿ ಇಟ್ಕೊಳ್ಳೋದು, ಪೂಜೆ ಮಾಡೋದು, ಅದನ್ನು ಬಂಗಾರ ಸುರಿಸ್ತಿತ್ತು. ಎಲ್ಲ ಯಾದವರಿಗಿಂತ ಇವ ಜಾಸ್ತಿ ಶ್ರೀಮಂತನಾದ. ಈಗ ಒಂದು ಓಣಿಯಲ್ಲಿ ಎಲ್ಲರೂ ಇರುವಾಗ ಒಬ್ಬ ಜಾಸ್ತಿ ಶ್ರೀಮಂತರಾದ್ರೆ ಉಳಿದವರಿಗೆಲ್ಲ ಕಣ್ಣು ಬೀಳ್ತದೋ ಇಲ್ಲ. ಹಾಗೆ ಇವನ ಮೇಲೆ ಎಲ್ಲರಿಗೆ ಕಣ್ಣು ಬಿತ್ತಂತ. ಏನು ಬರ್ತಾ ಬರ್ತಾ
ಶ್ರೀಮಂತನಾಗ್ತಿದ್ದಾನಲ್ಲ ಸತ್ರಾಜಿತ, ಭಾರಿ ಇದೆ ಮಣಿಯದು, ನಮಗೂ ಆ ಮಣಿ ಬೇಕು ಅಂತ ಆಸೆ. ಯಾರಿಗಿರಲ್ಲ ಮತ್ತ ಆಸೆ. ಕೃಷ್ಣ ಒಂದ್ಸಲಿ ಸತ್ರಾಜಿತನ ಭೇಟಿಯಾಗಿ ಯಾವುದೋ ಮಣಿ ಇದೆ ಅಂತೆ ನಿನ್ನ ಕಡೆ, ನನಗೊಂದು 2 ದಿವಸ ಕೊಡು ಅಂತ ಕೇಳಿದ. ಭಗವತ್ಪಾದರು ಭಾರಿ ಚಮತ್ಕಾರವಾಗಿ ಹೇಳಿದ್ದಾರೆ ಈ ಕಥೆಯನ್ನು ತಾತ್ಪರ್ಯ ನಿರ್ಣಯದಲ್ಲಿ. ಕೃಷ್ಣ ಯಾಕೆ ಆ ಮಣಿಯನ್ನು ಕೇಳಿದ ಅಂದರೆ, ಸರ್ವಜ್ಞ, ಸರ್ವಶಕ್ತ, ಸರ್ವೋತ್ತಮ, ಸರ್ವಾಂತರ್ಯಾಮಿಯಾದ ಕೃಷ್ಣನಿಗೆ ಮಣಿನ ಕಟ್ಕೊಂಡು ಏನು ಆಗಬೇಕಿಲ್ಲ. ಆದರೆ ಶ್ರೀಮಂತಿಕೆ ಹೆಚ್ಚಾದ ಸತ್ರಾಜಿತನಿಗೆ ಲೋಭ ಜಾಸ್ತಿ ಆಯ್ತಂತ. ಶ್ರೀಮಂತಿಕೆ ಬಂದಾಗ ಜೊತೆ ಜೊತೆಯಲ್ಲಿ ಕೆಲವು ದೋಷಗಳು ಬರ್ತವೆ. ಬೆಳೆ ಬಂದ ಮೇಲೆ ಕಳೆ ಬರದೇ ಇರ್ಲಿಕ್ಕೆ ಆಗ್ತದ? ಬೆಳೆ ಬಂದಿದೆ ಅಂದರೆ ಜೊತೆ ಜೊತೆಯಲ್ಲಿ ಕಳೆನೂ ಬರೋದೇ. ಹಾಗೆ ಶ್ರೀಮಂತಿಕೆ ಬಂದಿದೆ, ಜೊತೆ ಜೊತೆಯಲ್ಲಿ ಲೋಭ ಬಂದಿದೆ. ಹಾಗಾಗಿ ಕೃಷ್ಣ ಬೇಡದವನಲ್ಲ, ಬೇಡಿದವರಿಗೆ ಕೊಡುವವನಾದರೂ ಬೇಡುವ ನೆಪ ಮಾಡಿಕೊಂಡು ಆ ಮಣಿ ಕೊಡು ಅಂತ ಕೇಳಲಿಕ್ಕೆ ಹೋದ. ಸತ್ರಾಜಿತನಿಗೆ ಮಣಿ ಕೊಡುವ ಮನಸ್ಸು ಬರಲಿಲ್ಲ. ಯಾಕಂದರೆ ಎಲ್ಲಿ ಶ್ರೀಮಂತಿಕೆ ಕಡಿಮೆ ಆಗಿಬಿಡ್ತದೋ ಅಂತ. ಕೃಷ್ಣ ಈಗ ಬೇಡ, ಮುಂದೆ ಯಾವಾಗಲಾದರೂ ಕೊಡ್ತೀನಿ, ಈಗ ಸ್ವಲ್ಪ ತುಂಬ ಬ್ಯುಸಿ ಇದ್ದೀನಿ ಅಂತಲ್ಲ. ಬ್ಯುಸಿ ಇದ್ದೇನೆ ಅಂದರೆ ಏನು ಮಾತಾಡ್ತೀನಿ? ಕೃಷ್ಣ ಕೇಳೋದು ಹೆಚ್ಚೋ ನಾನು ಕೊಡೋದು ಹೆಚ್ಚೋ ಅಂತ ಯೋಚನೆ ಮಾಡಲಿಲ್ಲ. ಅದು ಪರಮಾತ್ಮತನಾದ ಕೃಷ್ಣ ಬಂದಿದ್ದಾನಲ್ಲ ಅಂತ ಯೋಚಿಸಲಿಲ್ಲ. ಕೊಡದೇ ಇದ್ದಾಗ ಕೃಷ್ಣ ಸುಮ್ಮನಾಗಿದ್ದಾನೆ. ಕೆಲವೇ ದಿನಗಳಲ್ಲಿ ಸತ್ರಾಜಿತನ ಮನೆಯಲ್ಲಿ ಆ ಮಣಿ ಕಾಣೆಯಾಗಿಬಿಡ್ತು. ಈಗ ಕೇಳಲಿಕ್ಕೆ ಬಂದವನು ಯಾರು? ಕೃಷ್ಣ. ಇವನ ಮನೆಯಲ್ಲಿ ಮಣಿ ಕಾಣೆಯಾಗಿದೆ ಅಂತ ಎಲ್ಲ ಕಡೆ ಸುದ್ದಿ ಹಬ್ಬಿದೆ. 4-6 ಜನ ಯಾದವರು ವಿಚಾರಿಸ್ಲಿಕ್ಕೆ ಬಂದ್ರು, ಅಲ್ಲೋ ನಿನ್ನ ಮಣಿ ಕಾಣೆಯಾಗಿದೆ ಅಂತೆ, ಪಾಪ ನಮಗೂ ಭಾಳ ದುಃಖ ಆಯಿತು ನೋಡು, ಎಲ್ಲಿಟ್ಟಿದ್ಯೋ ಏನೋ, ಎಡಗೈಯಲ್ಲೇನಾದರೂ ಇಟ್ಟಿಯಾ ಅಂತೇಳಿ 100 ಜನ 100 ಮಾತಾಡಿಸ್ಲಿಕ್ಕೆ ಬಂದಿದ್ದಾರೆ. ಸಮಾಧಾನ ಹೇಳಿ ಕೆಲವರು ಬಂದಿದ್ದಾರೆ, ಕೆಲವರು ಆಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಯಾದವರು. ಸತ್ರಾಜಿತ ಮಾತಾಡ್ತಾ ಅವ್ರ ಜೊತೆಯಲ್ಲಿ ಒಂದು ಮಾತಂದ, ಯಾಕೋ ಏನೋ ನನಗೆ ಕೃಷ್ಣನ ಮೇಲೆ ಸಂಶಯ ಅಂತ. ಅಷ್ಟು ಸಾಕಾಯ್ತು. ಎಲ್ಲ ಪತ್ರಿಕೆಗಳಲ್ಲೂ ಕೃಷ್ಣನ ಹೆಸರು ಬಂತು. ಮರುದಿನ ಕೃಷ್ಣ ಕಳ್ಳ ಅಂತ ದಪ್ಪ ಅಕ್ಷರದಲ್ಲಿ ಪ್ರಿಂಟ್ ಮಾಡಿ ಸಣ್ಣ ಅಕ್ಷರದಲ್ಲಿ ಆರೋಪ ಮಾಡಲಾಗಿದೆ ಇಷ್ಟು ಹಾಕಿದ್ರೆ ಸಾಕಲ್ಲ? ಪತ್ರಕರ್ತರು ಹಂಗೆ ಮಾಡುತ್ತಾರೆ. ಇವರು SK ದೊಳಗಿದ್ರು, ಕೃಷ್ಣ ಕಳ್ಳ ಅಂತ ದಪ್ಪ ಅಕ್ಷರ ಹಾಕಿದ್ರಂತ ಹೆಡ್ಡಿಂಗು. ಸಣ್ಣಕ್ಕೆ ಆರೋಪ ಮಾಡಲಾಗಿದೆ ಅಂತ ಹಾಕಿಬಿಟ್ಟು ಎಲ್ಲರೂ ಕೃಷ್ಣನಿಗೆ ಫೋನ್ ಮಾಡೋದು ಕೇಳೋದು, ಕೃಷ್ಣ ನೀನೇನೋ ಮಾಡಿದೆ ಅಂತೆ, ನಿನ್ನ ಮೇಲೆ ಅಪವಾದ ಬಂದಿದೆ. ಇನ್ಯಾರೋ ಒಬ್ರು ಪತ್ರಿಕೆಯೊಳಗೆ ಅಂಕಣನೇ ಬರೆದಾಕಿಬಿಟ್ರಂತ. ಈ 2ನೇ ಪುಟದಲ್ಲಿ ಒಂದು ಅಂಕಣ ಅಂತ ಬರ್ತದೆ, ಜಗದಗಲ ಅಂತ ಬರೆದಿರ್ತಾರಲ್ಲ, ಹಾಗೆ ಇವ ಸಣ್ಣವನಿದ್ದಾಗಿಂದಲೂ ಕಳ್ತನ ಮಾಡ್ತಿದ್ದ. ಅಲ್ಲಿ ಇಡೀ ಹಿಸ್ಟ್ರಿನೇ ಬರ್ತಿದ್ರು ಕೃಷ್ಣಂದು. ಇವನು ಮೊದಲು ಗೋಕುಲದಲ್ಲಿದ್ದ, ಬೆಣ್ಣೆ ಕಳ್ತನ ಮಾಡ್ತಿದ್ದ, ಹಾಲು ಕದೀತಿದ್ದ, ಮೊಸರು ಕದೀತಿದ್ದ ಅಂತ. ಅದಕ್ಕೆ ಇನ್ಯಾರೋ ಹೋಗಿ ಸುಮ್ಮನಿಲ್ದೇನೆ ಒಂದು ಕ್ಯಾಮ್ರಾ ತಗೊಂಡೋಗಿ ಗೋಕುಲದಲ್ಲಿ ಬೇರೆ ಕೃಷ್ಣನ ಬಗ್ಗೆ ಸಂದರ್ಶನ ಮಾಡಿ ಬಂದ್ರು. ನೀವೆಲ್ಲ ಕೃಷ್ಣನ ಜೊತೆಗಿದ್ದವರೆಲ್ಲ ಅವನು ಕಳ್ತನ ಮಾಡ್ತಿದ್ದು ನಿಜಾನ ಅಂತ ಕೇಳಿದ್ರು. ಅಂತೂ ಊರು ತುಂಬ ಸುದ್ದಿ ಹಬ್ಬಿತ್ತು, ಕೃಷ್ಣ ಕಳ್ಳ ಅಂತ. ಇಷ್ಟು ಪರಿಯಿಂದ ಅಪವಾದ ಬಂದಾಗ ಇನ್ನು ಊರಿನಲ್ಲಿ ಹಾಗಿರೋದು. ಒಂದೇ ಊರಿನಲ್ಲಿ ಎಲ್ಲರೂ ಅದನ್ನೇ ಮಾತಾಡ್ತಾರೆ. ಇದನ್ನೇ ಹೇಗಾದರೂ ಮಾಡಿ ಸರಿಪಡಿಸ್ಬೇಕು, ನಾನಲ್ಲ ಕಳ್ಳ ಅಂತ ಸಾಬೀತು ಮಾಡ್ತೇನೆ ಅಂತ ಕೃಷ್ಣ. ದೇವಲೋಕದ ವ್ಯಾಪಾರ ನೋಡ್ಕೊಳ್ಳೋ ಶ್ರೀಹರಿಗೆ ಮನುಷ್ಯರ ಕಳ್ತನದ ಮಾತುಗಳಿಗೆಲ್ಲ ಸಾಬೀತುಪಡಿಸೋ ಹಾಗಾಯ್ತಂತ. ಆಯಿತು, ನಾನು ಮಾಡ್ತೇನೆ ಅಂತ ಎಲ್ಲ ಯಾದವರ ಮುಖಂಡರನ್ನು ಕರೆಸಿ, ನನ್ನ ಜೊತೆಗೆ ಯಾರು ಬರ್ತೀರಿ ಬರ್ರಿ, ನಾನಂತೂ ಕಳ್ಳ ಅಲ್ಲ, ಆ ಮಣಿನ ಹುಡುಕ್ ತರ್ತೇನೆ, ಯಾರು ಕಳ್ತನ ಮಾಡಿದ್ದಾರೆ ನೋಡ್ತೇನೆ ನಾನು ಅಂತ ಹುಡುಕ್ಲಿಕ್ಕೆ ಹೊರಟ. ಕಾಡಿನಲ್ಲಿ ಒಂದು ಕಡೆ ಸತ್ರಾಜಿತನಿಗೆ ಒಬ್ಬ ತಮ್ಮ ಇದ್ದ, ಪ್ರಸೇನ ಅಂತ ತಮ್ಮ. ಅವನ ಹೆಣ ಬಿದ್ದಿತ್ತು. ಅದನ್ನು ನೋಡಿ ಸತ್ರಾಜಿತನಿಗೆ ಹೇಳಿ ಕಳಿಸಿದ್ದಂತೆ, ನೋಡು ಹೀಗೊಂದು ಅನಾಹುತ ಆಗಿದೆ, ನಿನ್ನ ತಮ್ಮನ ಶವ ಬಿದ್ದಿದೆ ಇಲ್ಲಿ, ಸುತ್ತಲೂ ಸಿಂಹದ ಹೆಜ್ಜೆ ಗುರುತು ಕಂಡು ಬರ್ತಾ ಇದೆ, ಸಿಂಹ ಕೊಂದಿರಬೇಕು ಬಹುಶಃ ನಿನ್ನ ತಮ್ಮನನ್ನ ಅಂತ ಹೇಳಿ ಕಳಿಸಿದ. ಇರಬೇಕು ಅಂತ ಸತ್ರಾಜಿತ ಪಾಪ ತಮ್ಮನ ಶವ ತಗೊಂಡು ಬಂದು ಸಂಸ್ಕಾರ ಮಾಡ್ತಾನೆ. ಸಿಂಹ ಎಲ್ಲಿರ್ಬೋದು ಅಂತ ಹುಡುಕೊಂಡು ಹೊರಟ್ರೆ ಅದು ಸತ್ತೋಗಿದೆ, ಅದರ ದೇಹ ಬಿದ್ದಿದೆ, ಅದರ ಸುತ್ತಲೂ ಕರಡಿ ಹೆಜ್ಜೆ ಗುರುತು ಮೂಡಿತ್ತಂತೆ. ಹಾಗಾದರೆ ಕರಡಿ ಸಿಂಹ ಯುದ್ಧ ಮಾಡಿದಾವೆ, ಸಿಂಹದ ಶಕ್ತಿ ಸಾಲದಾಗಿ ಸತ್ತಿರಬೇಕು ಅಂತ ಕರಡಿ ಹೆಜ್ಜೆ ಗುರುತನ್ನೇ ಹುಡುಕೊಂಡು ಹೊರಟ್ರೆ
ಆ ಗುರುತು ಒಂದು ಗುಹೆ ಒಳಗೆ ಹೋಯ್ತು. ಗುಹಂ ಪ್ರವೇಶಯಾಮಾಸ. ಗುಹದೊಳಗೆ ಹೋದ ಕೂಡಲೇ ಕೃಷ್ಣ ಗುಹದೊಳಗೆ ಹೋದ. ಭಾರಿ ದೊಡ್ಡ ಗುಹೆ ಒಳಗೆ ಹೋದ. ಅಲ್ಲಿ ನೋಡ್ತಾನೆ ಒಂದು ಶ್ಲೋಕ ಕೇಳ್ತಾ ಇದೆ, ಒಂದು ಗಾನ ಕೇಳ್ತಾ ಇದೆ ಅಂತ ಕೃಷ್ಣನ ಕಿವಿ. ಏನು ಗಾನ? ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀಹಿ ತವ ಕೇಶಸ್ಯ ಮಂತಕಃ. ಈ ಶ್ಲೋಕ ಹರಿವಂಶದಲ್ಲಿ ಬಂದಿರೋದು. ಈ ಶ್ಲೋಕವನ್ನು ಪುರಾಣಗಳಲ್ಲಿ ಬಹಳ ಪ್ರಸಿದ್ಧ, ಇದು ಹೇಳೇ ಹೇಳ್ತಾರೆ. ಅಲ್ಲಿ ಒಂದು ತೊಟ್ಲು, ಅದರೊಳಗೆ ಒಂದು ಮಗುನ ಮಲಗಿಸಿದ. ಒಬ್ಬಳು ತಾಯಿ ತೊಟ್ಲು ತೂಗ್ತಾ ತೂಗ್ತಾ ಆ ತೊಟ್ಟಲ ಮೇಲ್ಭಾಗದಲ್ಲಿ ಮಣಿಯನ್ನು ಕಟ್ಟಿದ್ರಂತೆ. ಅದು ಮಿನುಗುತ್ತಾ ಇದೆ. ಮಗು ಮಲಗಲಿ ಅಂತ ಹಾಡು ಹೇಳ್ತಾ ಇದ್ದಾಳೆ. ಈ ಕತೆ ಹೇಳ್ಕೊಂಡು ಹಾಡು ಹೇಳ್ತಾ ಇದ್ದಾಳೆ ಅವಳು. ಸಿಂಹ ಪ್ರಸೇನನನ್ನ ಕೊಂದಾಕಿತು, ಸಿಂಹವನ್ನ ಕರಡಿ ಕೊಂದಾಕಿತು. ಕರಡಿ ಮಣಿ ತಂದಿದೆ, ತನ್ನ ಬಲದಿಂದಲೇನೆ ಗೆದ್ದುಕೊಂಡು ಬಂದಿದೆ. ನಿನಗೋಸ್ಕರ ಅಂತ ಕೊಟ್ಟಿದೆ, ನೀನ್ ಯಾಕೆ ಅಳತಿ? ಅಳಬೇಡ ಅಳಬೇಡ ಅಂತ ಸಮಾಧಾನ ಮಾಡಿ ತೂಗ್ತಾ ಇದ್ದಾಳಂತ. ಈ ಹಾಡು ಕಿವಿಗೆ ಬಿತ್ತು ಕೃಷ್ಣನಿಗೆ. ಓ, ಮಣಿ ಇಲ್ಲೇ ಇದೆ ಅಂತ ಖಾತ್ರಿ ಆಯ್ತು. ಒಳಗೆ ಹೋಗಿ ನೋಡ್ತಾನೆ, ಅವಳು ಪಾಪ ಸಾಕು ತಾಯಿ ಕೂಗಿದ್ಲು. ಗುಹೆ ಒಳಗಿದ್ದಂಥ ಕರಡಿ ಹೊರಗೆ ಬಂತು. ಯಾರು ಬಂದಿದ್ದಾರಲ್ಲಿ ನೋಡ್ತೇನೆ ಅಂತ. ಕೃಷ್ಣ ಇದ್ದ. ಕೃಷ್ಣ ಪರದೈವ ಅಂತ ಅವನಿಗೆ ಅಂದಾಜ ಆಗಲಿಲ್ಲ. ಯುದ್ಧಕ್ಕೆ ಅಂತ ನಿಂತ. 21 ದಿನ ಯುದ್ಧ ಮಾಡಿದ್ನಂತ. ಯುದ್ಧ ಮಾಡಿ ಕೃಷ್ಣನ ಜೊತೆಗೆ ಕೃಷ್ಣ ಅವನ ಪರಾಕ್ರಮ ಮೆಚ್ಚಿಕೊಂಡ. ಭಾರಿ ಪರಾಕ್ರಮ ಮೆರಿತಾನೆ ಈ ಕರಡಿ. ರಾಮಾಯಣ ಕಾಲದ ಜಾಂಬವಂತನೇ ಈ ಕರಡಿ ಅಂತ ಪುರಾಣ ವಿವರಣೆ ಕೊಡ್ತದೆ. ತ್ರೇತಾಯುಗದಲ್ಲಿದ್ದಂಥ ಜಾಂಬವಂತ ಎಷ್ಟೋ ಯುಗಗಳು ಕಳೆದ ಮೇಲೆ ದ್ವಾಪರದಲ್ಲಿ ಪುನಃ ಬಂದಿದ್ದಾನೆ. ಯುದ್ಧದಲ್ಲಿ ಬಹುಪರಾಕ್ರಮ ಮೆರೆದ. ಆಮೇಲೆ ಕೃಷ್ಣ ಒಂದು ಮುಷ್ಟಿಯನ್ನ ಮಾಡಿ ಆ ಜಾಂಬವಂತನ ಬೆನ್ನಿನ ಮೇಲೆ ಒಂದು ಏಟು ಹಾಕಿದ್ನಂತ. ರಾಮ ಅಂತ. ರಾಮ ಅಂತ ಜಾಂಬವಂತನ ಬಾಯಲ್ಲಿ ನಾಮ ಬಂತು. ಕೃಷ್ಣನೇ ರಾಮನಾಗಿ ಅವನಿಗೆ ಪ್ರಕಟನಾದ ಅಂತ ಕಥೆ. ಆಗ ಜಾಂಬವಂತನ ಕಣ್ಣಲ್ಲಿ ನೀರು ಸುರಿತಿದೆ. ಕ್ಷಮೆ ಮಾಡು, ಕ್ಷಮೆ ಮಾಡು, ನೀನು ವೇಷ ಬದಲಾಯಿಸ್ಕೊಂಡು ಬಂದು ನನ್ನ ಶ್ರೀರಾಮ ಅಂತ ತಿಳಿಲಿಲ್ಲ ನಾನು. ನೀನೇ ನನ್ನ ಯಜಮಾನ ಶ್ರೀರಾಮ ಅಂದಾಗ ನೀನು ವರ ಕೇಳಿದ್ದಿ ಕನ್ಯಾದಾನ ಮಾಡಬೇಕು ನಿನಗೆ ಅಂತ. ಕನ್ಯೆ ಇಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದರೆ ನನ್ನ ಜೊತೆಗೆ ಯುದ್ಧ ಮಾಡಿದೆಲ್ಲ ಅಂದ ಕೃಷ್ಣ. ಇಲ್ಲ ಇಲ್ಲ, ಕನ್ಯಾದಾನ ಮಾಡ್ತೀನಿ ಕೃಷ್ಣ, ತಪ್ಪಾಗಿದೆ. ಜಾಂಬವತಿಯನ್ನು ಕರೆಸಿ ಜಾಂಬವಂತ ತನ್ನ ಮಗಳನ್ನು ಕನ್ಯಾದಾನ ಮಾಡುವಾಗ ತಾನೇ ಬೇಟೆಯಾಡಿ ತಂದಂಥ ಮಣಿ ಇದು ಅಂತ ಆ ಸ್ಯಮಂತಕ ಮಣಿ ಇಟ್ಕೊಟ್ನಂತ. ಕೃಷ್ಣ ಏನು ಕತೆ ಹೇಳಿಲ್ಲ ಆ ಸ್ಯಮಂತಕದ ಬಗ್ಗೆ, ಅದಕ್ಕೆ ಬಂದಿದ್ದೇನೆ ಅಂತ. ಜಾಂಬವತಿ ಕಲ್ಯಾಣ ಆಗುವಾಗ ಮಣಿ ಇಟ್ಟೇ ಕೊಟ್ಟ. ಸಶುಲ್ಕ ಕನ್ಯಾದಾನ ಅಂತ ಕರೀತಾರಲ್ಲ ಹಾಗೆ ಶುಲ್ಕ ಕೊಟ್ಟಾಗ ಮಣಿ ಕೊಟ್ಟ. ಕೃಷ್ಣ ಅಂದ, ಬಂದದ್ದೇ ಈ ಮಣಿ ಸಲುವಾಗಿ, ಬಂದದ್ದೇ ಮಣಿ ಸಲುವಾಗಿ ನೀನು ಜಾಂಬವತಿಯನ್ನು ಕೊಡ್ತಿದ್ದಿ, ಕಲ್ಯಾಣ ಮಾಡಿಕೊಡ್ತೇನೆ ಅಂತ ಜಾಂಬವತಿ ಪರಿಣಯ. ಹೀಗೆ ಯಾವುದೋ ಯುಗದಲ್ಲಿ ಬೇಡದಂಥ ಜಾಂಬವಂತನಿಗೆ ಇನ್ಯಾವುದೋ ಯುಗದಲ್ಲಿ ಕಲ್ಯಾಣ ಮಾಡಿಸಿ, ಅಂದರೆ ಕನ್ಯಾದಾನ ಮಾಡಿಸ್ಕೊಂಡು ಅನುಗ್ರಹ ಮಾಡಿದಂಥ ಕಥೆ ಹರಿವಂಶದಲ್ಲಿ ಬರ್ತದೆ. ಇದು ಕಲ್ಯಾಣಕರವಾದ ಘಟ್ಟ. ಮನೆಯಲ್ಲಿ ಇದನ್ನು ಶ್ರವಣ ಮಾಡಬೇಕು, ಕಲ್ಯಾಣ ಆಗ್ತದೆ. ಜಾಂಬವತಿ ಆ ಮಣಿಯನ್ನು ತಗೊಂಡು ಹೊರಟು. ಜಾಂಬವತಿ ಮತ್ತು ಮಣಿಯನ್ನು ಕರ್ಕೊಂಡು ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಬಂದ ಮೇಲೆ ಒಂದು ಸಭೆ ಸೇರಿಸಿದ ಯಾದವರದ್ದು. ಈ ಮಣಿಗೂ ನನಗೂ ಸಂಬಂಧ ಇಲ್ಲ, ಒಂದು ಮಣಿ ತರ್ಲಿಕ್ಕೆ ಹೋದ್ರೆ ಇಷ್ಟೆಲ್ಲ ಕಥೆ ಆಯಿತು ನೋಡ್ರಿ, ಅಪವಾದ ನನಗೆ ಕಟ್ಟಿದ್ದಾನೆ ಸತ್ರಾಜಿತ, ನಾನಲ್ಲ ಕಳ್ಳ ಅಂತ ಸಾಬೀತುಪಡಿಸ್ಬಿಟ್ಟು. ಯಾಕಂದ್ರೆ ಆ ಮಣಿನ ತಗೊಂಡು ಹೋದದ್ದು ಪ್ರಸೇನ. ಯುದ್ಧ ಮಾಡಬೇಕು, ಬೇಟೆ ಆಡಬೇಕು ಅಂತ ಅವನಿಗೆ ವ್ಯಸನ. ಬೇಟೆ ಆಡ್ಲಿಕ್ಕೆ ಹೋಗುವಾಗ ಮಣಿನ ಕುತ್ತಿಗೆಗೆ ಹಾಕ್ಕೊಂಡು ಹೋಗಿದ್ದ. ಪ್ರಸೇನ ಕುತ್ತಿಗೆಗೆ ಹಾಕ್ಕೊಂಡು ಹೋದ್ರೆ ಕೃಷ್ಣ ಕಳ್ಳ ಅಂತ ಅಪವಾದ ಹಾಕ್ಬಿಟ್ಟು. ಆಮೇಲೆ ಎಲ್ಲರೂ ಅಯ್ಯೋಯ್ಯೋ ಅನ್ಯಾಯವಾಗಿ ಕೃಷ್ಣನ್ ಕಳ್ಳ ಅಂದ್ರಲ್ಲ ನಾವೆಲ್ಲ ಇಷ್ಟು ದಿವಸ ಅಂತ ಅವರವರೇ ಪೇಚಿಗೆ ಸಿಲುಕಿದ್ರು. ಎಲ್ರಿಗಿಂತ ಹೆಚ್ಚು ದುಃಖ ಆದದ್ದು ಸತ್ರಾಜಿತನಿಗೆ. ಅನ್ಯಾಯವಾಗಿ ನನ್ನ ತಮ್ಮ ಕುತ್ತಿಗೆಗೆ ಹಾಕ್ಕೊಂಡು ಹೋಗಿದ್ದಾನೆ ಮಣಿಯನ್ನ, ಕೃಷ್ಣನನ್ನ ಕಳ್ಳ ಅಂತ ಹೇಳಿಬಿಟ್ನಲ್ಲ ಅಂತ. ಅದಕ್ಕೆ ದೇವರನ್ನ ಕಳ್ಳ, ಸುಳ್ಳ, ಮೋಸ ಮಾಡಿದ, ಕರುಣೆ ತೋರಲಿಲ್ಲ ನಮ್ಮ ಮೇಲೆ ಅಂತ ದೋಷಗಳನ್ನು ಆರೋಪ ಮಾಡಬಾರ್ದು ಅಂತದೆ ಶಾಸ್ತ್ರ.
ಸತ್ರಾಜಿತ ಆ ರೀತಿ ಮಾಡಿಬಿಟ್ಟ, ಅಪವಾದ ಹಾಕಿ. ಅವನಿಗೆ ಎಲ್ಲರೂ ಹೇಳೋರು, ಅನ್ಯಾಯವಾಗಿ ನಮ್ಮ ಕಡೆನೂ ಕೃಷ್ಣನ್ ಕಳ್ಳ ಅನಿಸ್ಬಿಟ್ಟೆಲ್ಲೋ ನೀನೊಬ್ಬನ ಅನ್ನೋದೇನೆ ನಾವು ಅನ್ನೋ ಹಾಗೆ ಮಾಡಿಬಿಟ್ಟು ಎಂಥ ಕೆಲಸ ಮಾಡಿದೆವು ಸತ್ರಾಜಿತ ಅಂತ ದಾರಿಯಲ್ಲಿ ಹೋಗೋರೆಲ್ಲ ಸತ್ರಾಜಿತನನ್ನು ಕೇಳೋರೇ ಹೇಳೋರು. ಸಾಕಾಗಿ ಕೃಷ್ಣನ ಬಗ್ಗೆ ಇಷ್ಟು ಜನ ಇದ್ದಾರೆ ಎಂದಾಗ ನಂದೇ ತಪ್ಪಾಗಿದೆ, ಇದನ್ನು ಸರಿಪಡಿಸ್ಬೇಕು ಅಂತ ಸತ್ರಾಜಿತ್ ರಾಜ ಕೃಷ್ಣನ ಬಳಿಗೆ ರಹಸ್ಯದಲ್ಲಿ ಹೋಗಿ ಕೇಳ್ಕೊಂಡಂತೆ, ಕೃಷ್ಣ ನನ್ನ ಅಪರಾಧ ಆಗಿದೆ, ಕ್ಷಮಿಸ್ಬಿಡು. ನೀನಾಗಿ ಬಂದು ಮಣಿ ಕೇಳಿದ್ರೆ ನಾನು ಕೊಡಲಿಲ್ಲ ಲೋಭದಿಂದ. ಈಗ ಅನಿಸ್ತಾ ಇದೆ ನನಗೊಬ್ಳು ತಂದೆ ಇದ್ದಾಳೆ, ಸತ್ಯಭಾಮ, ಬಹಳ ಸುಂದರಳವಳು. ನಿನಗೆ ಕನ್ಯಾದಾನ ಮಾಡಿ ನೀನೇ ನನ್ನ ಅಳಿಯನಾಗಿ ಬಿಟ್ರೆ ನಿನ್ನ ಮೇಲೆ ನಾನು ಹಾಕಿದ ಕಳತನದ ಅಪವಾದಕ್ಕೆ ಶಾಂತಿ ಹಾಡ್ದ ಹಾಗೆ ಆಗ್ತದೆ ಅಂತ. ಎಂತೆಂಥ ರಾಜಕೀಯ ಮಾಡಿದ್ದಾರೆ ನೋಡ್ರಿ ಹಿಂದಿನವರೆಲ್ಲ. ಮನೆಯಲ್ಲಿ ಹುಟ್ಟಿದ ಕನ್ಯೆಯನ್ನು ಕೊಟ್ಟು ಅಪವಾದವನ್ನು ಹಾಕಿದ್ದಕ್ಕೆ ತಪ್ಪು ಕಾಣಿಕೆ ಅಂತ ಕೊಟ್ಬಿಡ್ತೇನೆ ಅಂತ ಅಂದ. ಆಗಲಿ ಅಂತ ಕೃಷ್ಣ, ಕರುಣಾಶಾಲಿಯಾದ ಕೃಷ್ಣ ಅವಳ ಮಗಳನ್ನ ವಿವಾಹ ಮಾಡ್ಕೊಳ್ತಾನೆ. ಜೊತೆಗೆ ಅವನು ಕೂಡ ಸ್ಯಮಂತಕ ಮಣಿ ಇಟ್ಟನಂತೆ, ಮತ್ತೆ ಜಾಂಬವಂತ ಇಟ್ಟ ಹಾಗೆ. ಕೃಷ್ಣ ಅಂತಾನೆ, ನೀನೇನೋ ತಪ್ಪೊಪ್ಪಿಗೆ ಅಂತ ಕಲ್ಯಾಣ ಮಾಡಿ ಕೊಡ್ತಿದ್ದೀ, ಅದು ಸಾಕು, ಆದರೆ ಮಣಿ ಈಗ ನನಗೆ ಬೇಡ ಅಂತ. ವಿಜಯಂತ ವಿಚಿತ್ರ. ಅಲ್ಲೋ ನೀನೇ ಅವತ್ತು ಕೇಳಿದ್ದಿ ಕೊಡ್ತೇನೆ ಅಂತಂದ್ರೆ ಇವತ್ತು ಬೇಡ ಅಂತಿದ್ದಿ. ಅಲ್ಲ, ನಾನು ಅವತ್ತು ಕೇಳಿದ್ದೆ, ನೀನು ಕೊಡಲಿಲ್ಲ. ಇವತ್ತು ನೀನು ಕೊಡ್ತಿದ್ದಿ, ನನಗೆ ಬೇಡವಾಗಿದೆ ಬಿಟ್ಟ. ಆವಾಗ ಸತ್ರಾಜಿತನ ಮನಸ್ಸಿನೊಳಗೆ ಕೃಷ್ಣನ ವ್ಯಾಪಾರ ಅರ್ಥ ಆಗಲಿಲ್ಲ, ಮಹಿಮೆ ಅರ್ಥ ಆಗಲಿಲ್ಲ. ಕಲ್ಯಾಣ ಏನೋ ಮಾಡಿಕೊಟ್ಟ, ಸತ್ಯಭಾಮಾಪತಿ ಅಂತ ಕೃಷ್ಣ ಅನಿಸ್ಕೊಂಡ. ಹೀಗೆ ಸತ್ಯಭಾಮ ಪರಿಣಯ, ಜಾಂಬವತಿ ಪರಿಣಯ ಒಂದು ಸ್ಯಮಂತಕ ಅನ್ನೋ ಮಣಿ ನಿಮಿತ್ತದಿಂದಾದ ಕಥೆ ಅಂತ ಹರಿವಂಶ ಅದನ್ನು ನಮಗೆ ಅನುಸಂಧಾನ ಮಾಡಿಸ್ತದೆ. ಅರ್ಜುನನನ್ನು ರಥದಲ್ಲಿ ಕೂಡಿಸ್ಕೊಂಡು ಕೃಷ್ಣ ಸಾರಥ್ಯ ಮಾಡ್ತಾ ಉದ್ಯಾನವನಕ್ಕೆ ಅಂತ ಬಂದ. ಆಗ ಅರ್ಜುನನಿಗೆ ನೀರಡಿಕೆ ಹೆಚ್ಚಾಯಿತು. ನೀರು ಬೇಕು ನನಗೆ ಅಂದಾಗ ಹೋಗಿ ಕುಡಿದು ಬಾ ಅಂತಿದ್ದಾನೆ ಕೃಷ್ಣ ರಥದ ನಿಲ್ಲಿಸಿ. ನೀರು ಕುಡಿಲಿಕ್ಕೆ ಯಮುನಾ ತೀರಕ್ಕೆ ಹೋದರೆ ಅಲ್ಲಿ ಒಬ್ಳು ವಿವಾಹ ಇನ್ನೂ ಆಗದ ಕನ್ಯೆ ತಪಸ್ಸಿಗೆ ಅಂತ ಕುಳಿತಿದ್ದಾಳೆ. ಅರ್ಜುನ, ನಿನಗೆ ನೀರು ಬೇಕೇ ಬೇಕು ಅಂದರೆ ನನಗೆ ಮಾತು ಕೊಡಬೇಕು ಅಂತ ಕೂತ್ಕೊಂಡಂತ. ಏನು ಬೇಕು? ನಿನ್ನ ಸ್ನೇಹಿತ ಕೃಷ್ಣನ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಡು, ನೀರು ಕೊಡ್ತೀನಿ ಅಂತಂದ. ನನ್ನ ಸ್ನೇಹಿತ ಕೃಷ್ಣ ನನ್ನ ಮಾತು ಮೀರಲ್ಲ, ನೀರು ಕೊಡು, ನಾನು ಮಾಡಿಸ್ತೀನಿ ಅಂತಂದ. ನೀರು ಕೊಟ್ಟು ನೀರಡಿಕೆ ತಣಿಸಿದ ಮೇಲೆ ಅದೇ ಕನ್ಯೆನೆ ಕಾಳಿಂದಿ, ಅವಳನ್ನು ಕರ್ಕೊಂಡು ಬಂದು ಕೃಷ್ಣನನ್ನ ವಿವಾಹಕ್ಕೆ ಅಂತ ಒಪ್ಪಿಸಿ ಅರ್ಜುನ ಕಾಳಿಂದಿ ಪರಿಣಯ ಅಂತ ಮಾಡಿಸಿದ. ಹೀಗೆ ಅರ್ಜುನನ ಸಖ್ಯವನ್ನು ಇಟ್ಟುಕೊಂಡು ಕಾಳಿಂದಿ ಕೃಷ್ಣನನ್ನು ವಿವಾಹ ಮಾಡಿಕೊಂಡು, ಸ್ಯಮಂತಕ ಅನ್ನೋ ಮಣಿ ನಿಮಿತ್ತದಿಂದ ಜಾಂಬವತಿ ಕೃಷ್ಣನನ್ನು ವಿವಾಹ ಮಾಡಿಕೊಂಡು, ನರಕನಂಥ ನೀಚನನ್ನು ಕೊಂದ ಮೇಲೆ ಬೇರೆ ಇನ್ನು ಉಪಾಯ ಇಲ್ಲ ಅಂತ ಕೃಷ್ಣನನ್ನು 16,100 ಜನ ಸ್ತ್ರೀಯರು ಕೃಷ್ಣನನ್ನು ವಿವಾಹ ಮಾಡಿಕೊಂಡ್ರು. ಇಂಥ ಕೃಷ್ಣನ ಕಲ್ಯಾಣದ ಕಥೆಗಳು ಹರಿವಂಶದಲ್ಲಿ ಬರ್ತದೆ. ಇನ್ನೊಬ್ಬ ನೀಲ ಅಂತಿದ್ಲು, ಮಿತ್ರವಿಂದ ಅಂತಿದ್ಲು, ಅವರ ಕಲ್ಯಾಣದ ಕಥೆ ಬರ್ತದೆ. ಅದನ್ನು ಸಾಯಂಕಾಲ ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ